ಪ್ರಸ್ತುತ ಕನ್ನಡ ಕಿರುತೆರೆಯ ಜನಪ್ರಿಯ ಧಾರಾವಾಹಿಗಳಲ್ಲೊಂದು ನಾನಿನ ಬಿಡಲಾರೆ. ನಾನಿನ ಬಿಡಲಾರೆ ಧಾರಾವಾಹಿಯ ದುರ್ಗಾ ಪಾತ್ರದ ಮೂಲಕ ರಿಷಿಕಾ ಅವರು ಜನರಿಗೆ ತುಂಬಾನೇ ಇಷ್ಟ ಆಗಿದ್ದಾರೆ. ಕನ್ನಡ ಕಿರುತೆರೆಯಲ್ಲಿ ಕಳೆದ 4-5 ವರ್ಷಗಳಿಂದ ಸಕ್ರಿಯರಾಗಿರುವ ರಿಷಿಕಾ ಅವರೊಂದಿಗೆ ಇವತ್ತಿನ ನಮ್ಮ ಕನ್ನಡ ಮೋಜು 360ಯ ಮಾತುಕತೆ. ನಮಸ್ಕಾರ, ಹೇಗಿದ್ದೀರಾ? ನಮಸ್ತೆ, ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಆರಾಮ್. ಸೊ ದುರ್ಗಾ ಪಾತ್ರದ ಮೂಲಕ ರಿಷಿಕಾ ಅವರು ಜನರಿಗೆ ತುಂಬ ಹತ್ರ ಆಗಿದ್ದಾರೆ. ಸೊ ಈ ಪಾತ್ರ ಜನರಿಗೆ ಕನೆಕ್ಟ್ ಆಗೋದಕ್ಕೆ ಏನು ಕಾರಣ ಇರ್ಬೋದು ಅನ್ಸುತ್ತೆ? ಜನರಿಗೆ ಕನೆಕ್ಟ್ ಆಗೋದಕ್ಕೆ ಅದೊಂದು ಹಳ್ಳಿ ಹುಡುಗಿ ಥರ ಪಾತ್ರ. ಅದು ಒಂಥರ ತುಂಬ ಮುಗ್ಧೆ, ಬಟ್ ಅಟ್ ದ ಸೇಮ್ ಟೈಮ್ ಅವಳು ಯಾವುದಕ್ಕೂ ಹೆದರ್ಕೊಳ್ಳಲ್ಲ. ಏನೋ ಇವಾಗ ಯಾರ ಜೊತೆ ಆದರೂ ಜಗಳ ಮಾಡಬೇಕು, ಏನೋ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇರುತ್ತೆ, ಅಲ್ಲಿ ನಿಂತ್ಕೋಬೇಕು, ಸ್ಟ್ಯಾಂಡ್ ತೊಗೋಬೇಕು ಅಂದರೆ ಅವಳು ತೊಗೋತಾಳೆ. ಸೊ ಈ ಥರ ಒಂದು ಎಲ್ಲರ ಹತ್ರ ಇರೋ ಒಂದು ಕ್ವಾಲಿಟೀಸ್ ಅವಳ ಹತ್ರ ಇರೋದ್ರಿಂದ ಅದು ಜನಕ್ಕೆ ಸ್ವಲ್ಪ ಈಸಿಯಾಗಿ ಕನೆಕ್ಟ್ ಆಗುತ್ತೆ ಅಂತ ಐ ಫೀಲ್. ಓಕೆ. ಸೊ ಈ ದುರ್ಗಾ ಪಾತ್ರಕ್ಕೂ ರಿಷಿಕಾ ಅವರ ವ್ಯಕ್ತಿತ್ವಕ್ಕೂ ಸಾಮ್ಯತೆ ಇದೆಯಾ? ಇದೆ ಆಲ್ಮೋಸ್ಟ್ ಒಂದು ರೇಂಜಿಗಿದೆ ಆ್ಯಕ್ಚುಲಿ. ಯಾವ್ದ್ಯಾವ್ದ್ರಲ್ಲಿ ಅಂತೀರಾ? ದುರ್ಗಾ ಅಂತ ಬಂದರೆ ತುಂಬ ಲೈವ್ಲಿ. ಸೊ ರಿಷಿಕಾ ಅಂತ ಅಂದರೆ ಆಲ್ಮೋಸ್ಟ್ ನಾನು ಯಾವಾಗಲೂ ಲೈವ್ಲಿ ಆಗೇ ಇರ್ತೀನಿ. ನನ್ನ ಫ್ರೆಂಡ್ಸ್ ಝೋನ್ ಏನಿದೆ, ಸೊ ಅಂದರೆ ಫಸ್ಟ್ ಸ್ವಲ್ಪ ಇಂಟ್ರೋವರ್ಟೆ ಅನಿಸುತ್ತೆ, ಏನು ಮಾತಾಡೋಲ್ಲ, ಕಡಿಮೆ ಮಾತಾಡ್ತೀನಿ ಅಂತ. ಬಟ್ ಒನ್ಸ್ ನಾನು ಅದು ಗೊತ್ತಾದ್ಮೇಲೆ ಇದು ಬೆಳೆದ್ಮೇಲೆ ನನ್ನನ್ನು ಸ್ಟಾಪ್ ಮಾಡೋಕ್ಕಾಗಲ್ಲ ಆಮೇಲೆ. ಸೊ ತುಂಬ ಆಕ್ಟಿವ್ ಆಗಿ ಎಲ್ರ ಜೊತೆ ಮಾತಾಡ್ಕೊಂಡು ಜೋವಿಯಲ್ ಆಗಿರ್ತೀರ, ಅದೇ ಥರದ ಪಾತ್ರ ಸಿಕ್ಕಿದೆ. ಸೊ ಈ ಥರ ನಾವು ಹೇಗಿದ್ದೀವೋ ಅದೇ ಥರ ಇದೀವಿ ಅಲ್ಲೂ ಪಾತ್ರದಲ್ಲೂ ಅಂತ ಅನ್ನುವಂಥ ಪಾತ್ರ ಸಿಕ್ಕಾಗ ಹೇಗೆ ಅನಿಸ್ತು? ಖುಷಿ ಆಯ್ತಾ? ಹೇಗೆ ಅನಿಸ್ತು ನಿಮ್ಮ ಪಾತ್ರದ ಬಗ್ಗೆ? ಡೆಫಿನೆಟ್ಲಿ ಖುಷಿ ಆಗುತ್ತೆ. ಆ್ಯಂಡ್ ಇನ್ನೊಂದು ಸ್ವಲ್ಪ ಚೂರು ಒಂದೊಂದು ವಿಷಯದಲ್ಲಿ ಈಸಿ ಅನಿಸುತ್ತೆ. ಓಕೆ, ನಾನು ಕಟ್ ಅಂದ್ರೂ ಅದೇ ಥರ ಮಾಡ್ತಾ ಇರ್ತೀನಿ, ಆ್ಯಕ್ಷನ್ ಅಂದ್ರೂ ನಾನು ಅದೇ ಮಾಡ್ತಾ ಇರ್ತೀನಿ. ಸೊ ನನಗೆ ಅದಷ್ಟು ಕಷ್ಟ ಅನಿಸಲ್ಲ. ಕೆಲವು ಒಂದೊಂದು ಕಡೆ ಈಗ ನಾನು ತುಂಬ ಖುಷಿಯಾಗಿರೋ ಕ್ಯಾರೆಕ್ಟರ್ ಆಗಿರೋದ್ರಿಂದ ಕ್ಯಾರೆಕ್ಟ್ರಲ್ಲಿ ಅಳ್ತಾ ಇರಬೇಕು ಅಂದರೆ ಅವಾಗ ಬೇಜಾರಾಗುತ್ತೆ. ಬಿಕಾಸ್ ಅಷ್ಟು ನಗ್ತಾ ಇರ್ತೀವಿ, ಕಟ್ ಅಂದ್ರೂ ನಗ್ತಾ ಇರ್ತೀವಿ, ಅಲ್ಲಿ ನೋಡಿದ್ರೆ ಕಣ್ಣೀರು ಸುರಿಸ್ಕೊಂಡು ಅಳ್ತಾ ಇರಬೇಕು, ಅದೊಂದಷ್ಟೇ ಒಂದು ಸ್ವಲ್ಪ ಬೇಜಾರಾಗುತ್ತೆ. ಅದು ಬಿಟ್ಟರೆ ಈಸಿ, ಆರಾಮಾಗಿ ಮಾಡ್ಕೊಂಡು ಹೋಗ್ಬೋದು. ಓಕೆ. ಸೊ ಇದು ಗ್ಲಾಮ್ ರೋಲ್, ಯಾವಾಗಲೂ ಟ್ರೆಡಿಷ್ನಲ್ ಆಗಿ ಕಾಣಿಸ್ಕೊಳ್ತಾ ಇರ್ತೀರಾ. ಸೊ ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಏನಂತಾರೆ? ಆ್ಯಕ್ಚುಲಿ ಹೇಳಬೇಕಂದ್ರೆ ನನಗೆ ಗ್ಲಾಮ್ ರೋಲೇ ಇಷ್ಟ. ನನ್ನ ಲೈಕ್ ಏನೋ ಗೊತ್ತಿಲ್ಲ, ಐ ಡೋಂಟ್ ನೋ, ಬಟ್ ಜನಕ್ಕೆ ಹತ್ರ ಆಗೋಕ್ಕೋ ಅಥವಾ ನನ್ನ ಕಂಫರ್ಟಬಿಲಿಟಿನೋ ವಾಟ್ ಎವರ್, ಬಟ್ ನನಗೆ ಆ ಥರ ಕ್ಯಾರೆಕ್ಟರ್ಸೇ ಇಷ್ಟ. ಇದುವರೆಗೂ ನಾನು ಆಲ್ಮೋಸ್ಟ್ ಇದು ನನ್ನ 3ನೇ ಪ್ರಾಜೆಕ್ಟು. ಇಲ್ಲಿವರೆಗೂ ನಾನು ಮಾಡ್ಕೊಂಬಂದಿರೋದೆಲ್ಲ ಇದೇ ಥರ ಕ್ಯಾರೆಕ್ಟರ್ಸೇ. ಹಳ್ಳಿ ಹುಡುಗಿ ಆಗಿರ್ಬೋದು, ಸೀರೆ ಉಟ್ಕೊಂಡಾಗಿರ್ಬೋದು, ಈ ಥರದ್ದೇ. ಬಟ್ ಐ ಡೋಂಟ್ ನೋ, ಲೈಕ್ ಐ ಕ್ಯಾನ್ ಗಿವ್ ಮೈ ಬೆಸ್ಟ್ ಇನ್ ದೀಸ್ ಕೈಂಡ್ ಆಫ್ ರೋಲ್ಸ್ ಅಂತ ನನಗನ್ಸುತ್ತೆ. ಗ್ಲಾಮ್ ಐ ಡೋಂಟ್ ನೋ, ನಂಗೆ ಅದನ್ನು ನಾನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಸೊ ಐ ಫೀಲ್ ಕಂಫರ್ಟಬಲ್ ಅನಿಸುತ್ತೆ ಇದರಲ್ಲಿ. ಓಕೆ. ಸೊ ಈ ಥರದ ಪಾತ್ರಗಳೇ ನಿರ್ವಹಿಸ್ಕೊಂಡು ಬಂದಿರೋದ್ರಿಂದ ಬೇರೆ ಇನ್ಯಾವುದಾದ್ರೂ ಪಾತ್ರ, ಫಾರ್ ಎಕ್ಸಾಂಪಲ್ ವಿಲೆನ್ನು ಅಥವಾ ನೆಗೆಟಿವ್ ಶೇಡ್, ಬೇರೆ ಇನ್ಯಾವುದಾದ್ರೂ ಪಾತ್ರ ನೋಡಿದಾಗ ಈ ಪಾತ್ರ ನಾನು ನಿರ್ವಹಿಸಿದ್ರೆ ಹೇಗಿರ್ಬೋದು ಅಂತ ಏನಾದರೂ ನೀವು ಮನಸ್ಸಲ್ಲಿ ಅಂದ್ಕೊಂಡಿದ್ದುಂಟಾ? ಅನಿಸುತ್ತೆ. ಇವಾಗ ಆ್ಯಕ್ಚುಲಿ ನಮ್ಮ ಸೀರಿಯಲಲ್ಲಿ ಲೈಕ್ ನೆಗೆಟಿವ್ ಬಂದರೆ ಅದು ವೀಣಾ ಸುಂದರ್ ಅವರು. ಸೊ ಎಷ್ಟೊಂದು ಸಲ ಸುಮ್ಮನೆ ಹೀಗೆ ಮಾತಾಡ್ತಾ ಇರ್ತೀವಿ, ಲೈಕ್ ಏನೋ ಮುಂದೆ ಕಥೆಲಿ ಏನೋ ಇನ್ನೊಂದು ನೆಗೆಟಿವ್ ಎಂಟ್ರಿ ಆಗಲಿ ಹಂಗೆ ಅಂತ. ಐ ವಾಸ್ ಲೈಕ್ ನಾನೇ ಸಜೆಸ್ಟ್ ಮಾಡ್ತಾ ಇದ್ದೆ, ಅಂದರೆ ಡೈರೆಕ್ಟರ್ ಹೇಳ್ತಾ ಇದ್ರು ನಿಮ್ಮನ್ನೇ ಮಾಡಿಬಿಡ್ತೀವಿ ಅಂತ, ಸುಮ್ಮನೆ ಹಾಗೆ ಕಾಮಿಡಿಗೆ. ನಾನು ಹೇಳ್ದೆ ಡಬಲ್ ಪೇಮೆಂಟ್ ತೊಗೋತೀನಿ, ನನಗೇನು ಪ್ರಾಬ್ಲಮ್ ಇಲ್ಲ, ನಾನು ನೆಗೆಟಿವ್ ಮಾಡ್ತೀನಿ, ಬಟ್ ಮುಖ ನಂದು ತೋರಿಸ್ಬೇಕು ನೀವು, ಲೈಕ್ ಬರೀ ಕಣ್ಣು ತೋರಿಸ್ತಾರೆ ಇವಾಗ ಯಾವುದೋ ಒಂದರದ್ದು. ಸೊ ಆ ಥರ ಎಲ್ಲ ಮಾಡೋಂಗಿಲ್ಲ, ನನ್ನ ಫೇಸ್ ತೋರಿಸಿ ನಾನು ನೆಗೆಟಿವ್ ಪ್ಲೇ ಮಾಡ್ತೀನಿ, ಇಲ್ಲಿ ಪಾಸಿಟಿವ್ ಇಲ್ಲಿ ನೆಗೆಟಿವ್ ಎರಡೂ ಪ್ಲೇ ಮಾಡ್ತೀನಿ. ಸೊ ನನಗಿಷ್ಟ ಇದೆ, ಐ ಆಮ್ ಇಂಟ್ರೆಸ್ಟೆಡ್. ಓಕೆ. ಸೊ ನಿಮ್ಮ ಸೀರಿಯಲಲ್ಲಿ ಗ್ರಾಫಿಕ್ಸ್ ಮತ್ತು ಆ್ಯನಿಮೇಷನ್ ಎಲ್ಲ ಜಾಸ್ತಿ ಇದೆ. ಸೊ ಟೆಕ್ನಿಷಿಯನ್ಸ್ ಬಗ್ಗೆ ಏನು ಹೇಳ್ತೀರಾ? ಆ್ಯಕ್ಚುಲಿ ಅದ್ರ ಬಗ್ಗೆ ಹೇಳಬೇಕು ಅಂದರೆ ಫ್ರಮ್ ಡೇ ಒನ್ ಹೇಳಬೇಕು. ಬಿಕಾಸ್ ನಾವು ಎಪಿಸೋಡ್ ಲಾಂಚ್ ಮಾಡುವಾಗಲೂ ಅಷ್ಟೇ ಆ ಪ್ರಿಪ್ರೇಷನ್ಸ್ ಅವ್ರಿಗೆ ಏನಿತ್ತು, ಬಿಕಾಸ್ ಗೊತ್ತಿದೆ ಇದು ಒಂದು ಲಾಂಗ್ ಟರ್ಮ್ ಪ್ರಾಸೆಸ್ ಇದು, ಆ್ಯಂಡ್ ಎವ್ರಿ ಡೇ ಗ್ರಾಫಿಕ್ಸ್ ಬೇಕಾಗುತ್ತೆ. ನಮ್ಮ ಸೀರಿಯಲಲ್ಲಿ ಅಂಬಿಕಾ ಕ್ಯಾರೆಕ್ಟರ್ ಇದ್ದಾರೆ, ಅವ್ರಿಗೆ ಆ ಬ್ಲೂ ಕಲರ್ ಒಂದು ಆರ ಹಾಕ್ತಾರೆ, ಅದನ್ನು ಮಾಡೋದಕ್ಕೂ ತುಂಬ ಟೈಮ್ ತೊಗೊಳುತ್ತೆ. ಸೊ ನಾವೆಲ್ಲ ತುಂಬ ಮುಂಚೆ ಶೂಟ್ ಮಾಡಿ ಒಂದು ಬ್ಯಾಂಕಿಂಗ್ ಅಂತ ಅವ್ರಿಗೆ ಕೊಟ್ಟು ಆಮೇಲೆ ಅದು ಟೆಲಿಕಾಸ್ಟ್ ಆಗಬೇಕು. ಸೊ ನಾವು ಮುಂಚೆ ಇರಬೇಕು, ಸ್ಕ್ರಿಪ್ಟ್ ಎಲ್ಲ ಮುಂಚೆ ಆಗಬೇಕು. ಸೊ ಟೆಕ್ನಿಷಿಯನ್ಸ್ ಆ್ಯಕ್ಚುಲಿ ಏನು ಹೇಳ್ತಾರೆ, ಬಿಕಾಸ್ ಇವಾಗ ನಾವೇ ಎಡಿಟಿಂಗ್ ಅದು ಇದು ಎಲ್ಲ ಮಾಡಿದಾಗ್ಲೇ ಎಷ್ಟು ಟೈಮ್ ತೊಗೊಳುತ್ತೆ. ಬಟ್ ಇಲ್ಲಿ ಪ್ರತಿಯೊಂದು ಇವಾಗ ನಾವು ಒಂದು ಶಾರ್ಟ್ ತೊಗೊಳ್ಳುವಾಗಲೂ ಅಷ್ಟೇ, ಇವಾಗ ಅವ್ರು ಬಂದು ನಿಂತ್ಕೋಬೇಕು ಅಂದರೆ ಅದಕ್ಕೊಂದು ರೆಫರೆನ್ಸ್ ಶಾರ್ಟ್ ತೊಗೊಂಡು ಆಮೇಲೆ ಓಕೆ ಇಲ್ಲಿ ಪ್ಯಾರೆಟ್ ಬರುತ್ತೆ, ಇಲ್ಲಿ ಏನೋ ನಾಯಿ ಇರುತ್ತೆ, ಇಲ್ಲಿ ಆಮೆ ಬರುತ್ತೆ, ಈ ಥರ ಪ್ರತಿಯೊಂದನ್ನು ನಾವು ರೆಫರೆನ್ಸ್ ಶಾರ್ಟ್ ಒಂದು ಸಲ ಶೂಟ್ ಮಾಡಿ ದೆನ್ ಒರಿಜಿನಲ್ಲು ಅದಿಲ್ಲ ಅಂದ್ಕೊಂಡು ನಾವು ದೆನ್ ವಿ ಸ್ಟಾರ್ಟ್ ಪ್ಲೇಯಿಂಗ್. ಸೊ ಅದು ಆ್ಯಕ್ಚುಲಿ ಒಂಥರ ಡಬಲ್ ಕೆಲಸ. ಬಟ್ ಏನಂದರೆ ಜನಕ್ಕೆ ಅದೊಂಥರ, ಬಿಕಾಸ್ ಎಲ್ಲ ಸೀರಿಯಲ್ಸ್ ಒಂದೇ ಥರ ಹೋಗುತ್ತೆ, ಇದು ಫ್ಯಾಂಟಸಿ ಬೇಸ್ಡ್ ಸೀರಿಯಲ್ ಆಗಿರೋದ್ರಿಂದ
ಜನ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ ನಮ್ಮ ಸೀರಿಯಲಲ್ಲಿ. ಗಿಳಿ ಬಂದಿಲ್ಲ ಅಂದರೆ ಮಣಿ ಎಲ್ಲಿ, ಮಣಿ ಯಾಕೆ ಬಂದಿಲ್ಲ ಅಂತ ಕೇಳ್ತಾರೆ, ಆಮೆ ಬಂದಿಲ್ಲ, ಅಜ್ಜಿ ದೇವ್ರು ಬಂದಿಲ್ಲ ಅಂದರೆ ಕೇಳ್ತಾರೆ. ಸೊ ಆ ಫ್ಯಾಂಟಸಿ ವರ್ಕ್ ಎಕ್ಸ್ಪೆಕ್ಟ್ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾವು ಅದನ್ನು ಎಕ್ಸ್ಟ್ರಾ ಎಫರ್ಟ್ ಹಾಕಿ ಟೆಕ್ನಿಷಿಯನ್ಸ್ ಎಲ್ಲ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅದರಲ್ಲಿ. ಎಸ್, ಮಾನಿಟರ್ ಮಾಡಿ ಟೇಕ್ ಹೋಗೋದು ಅದೇ ಡಬಲ್ ಅನ್ಸುತ್ತೆ. ಇಲ್ಲಿ ಎಲ್ಲ ತಯಾರಿ ಮಾಡ್ಕೊಂಡು ಹೋಗ್ಬೇಕು ಅಂತಂದ್ರೆ, ಸೊ ಬ್ಯಾಂಕಿಂಗು ಬೇಕು ಅಂದ್ರೆ ಕಷ್ಟ. ಸೊ ನೀವು ಹೇಳಿದ್ರಿ ಅಜ್ಜಿ ಬಂದಿಲ್ಲ ಅಂದ್ರೆ ಅಥವಾ ಒಂದು ಗಿಣಿ ಬಂದಿಲ್ಲ ಅಂದ್ರೂ ಜನ ಕೇಳ್ತಾರೆ ಅಂತ. ಸೊ ಇಲ್ಲಿ ಎರಡೂ ಇದೆ, ಅಂದ್ರೆ ದೇವ್ರು ವರ್ಸಸ್ ಪ್ರೇತಾತ್ಮ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಅಂಡ್ ಇವುಗಳ ಬಗ್ಗೆ ನಮ್ಗೆ ನಂಬಿಕೆ ಇದೆಯಾ, ಹೇಗೆ? ಅದೇ ನಮ್ಮ ಸೀರಿಯಲಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದೇ ಜಾನರಲ್ಲಿ ಅದಿಲ್ವೇ ಇಲ್ಲ. ಏನೋ ಇವಾಗ ದೆವ್ವದ ಸೀರಿಯಲ್ ಅನ್ಕೊಬೋದು, ಇಲ್ಲ ದೇವ್ರ ಸೀರಿಯಲ್ಲ, ಅಥವಾ ಒಂದು ಲವ್ ಸ್ಟೋರಿನ, ಏನು ಇಟ್ ಈಸ್ ಮಿಕ್ಸ್ಚರ್ ಆಫ್ ಎವ್ರಿಥಿಂಗ್. ಆ್ಯಂಡ್ ಒಂದೊಂದು ಸೆಟ್ ಆಫ್ ಆಡಿಯನ್ಸ್ಗೆ ಒಂದೊಂದು ಇಷ್ಟ ಆಗ್ತಾ ಇದೆ ಆ್ಯಕ್ಚುಲಿ. ಕೆಲವ್ರಿಗೆ ಅಜ್ಜಿ ಬಂದರೆ ತುಂಬ ಇಷ್ಟ ಆಗುತ್ತೆ, ಕೆಲವ್ರಿಗೆ ನಂದು ಮತ್ತು ಶರದ್ ಬಾಸ್ದು ಅದೇನು ಕಾಂಬಿನೇಷನ್ ಅದು ಇಷ್ಟ ಆಗುತ್ತೆ, ಅಂಬಿಕಾದು, ಈ ಕಡೆ ಪುಟ್ ಮೇಡಮ್ ಹಿತಾ. ಸೊ ಆ ಥರದ್ದು ಎಲ್ಲ ಮಿಕ್ಸ್ಚರ್ ಇದೆ. ಆ್ಯಂಡ್ ನನಗೆ ಆ್ಯಕ್ಚುಲಿ ದೇವ್ರ ಮೇಲೆ ನಂಗೆ ತುಂಬ ನಂಬಿಕೆ ಇದೆ. ದೆವ್ವದ ಬಗ್ಗೆ ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್, ಬಟ್ ಏನೋ ಗೊತ್ತಿಲ್ಲ. ಅದು ನಾನು ನಮ್ಮ ಸೀರಿಯಲ್ ಡೈರೆಕ್ಟರ್ಗೂ ಹೇಳ್ತಾ ಇರ್ತೀನಿ. ಹೀ ಈಸ್ ಲೈಕ್ ಈ ಥರ ವಿಷಯದಲ್ಲೆಲ್ಲ ಅವ್ರು ಆ್ಯಕ್ಚುಲಿ ಆಯುರ್ವೇದ ಡಾಕ್ಟರ್ ಅವರು. ಆ್ಯಂಡ್ ಆಲ್ಸೋ ಈ ಸಿದ್ಧಿ ಅನ್ನೋದು ಆ ಥರದ್ದೇನೋ ದೇವ್ರದ್ದು ಅದೆಲ್ಲ ಏನೋ ಮಾಡಿದ್ದಾರೆ. ಬಿಕಾಸ್ ಇವಾಗ ನಮ್ಗೇನಾದರೂ ಅವ್ರಿಗೆ ಇಂಟ್ಯೂಷನ್ ಏನೋ ಬರುತ್ತೆ, ನೆಕ್ಸ್ಟ್ ಹಿಂಗೆ ಆಗುತ್ತೆ ಮೇಡಮ್ ಹುಷಾರಾಗಿರಿ, ಆ ಥರ ಈ ಥರದ್ದೆಲ್ಲ ಹೇಳ್ತಾರೆ ಅವರು. ಸೊ ಅವ್ರಿಗೆ ಹೇಳ್ತಿದ್ದೆ ನಾನು ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು ಸರ್, ಹಿಂಗೆ ಏನೋ ಆ ನೆಗೆಟಿವಿಟಿ ಅದು ನಿಜವಾಗ್ಲೂ ಇದೆಯಾ ಏನು ಅಂತೆಲ್ಲ ಕರ್ಕೊಂಡು ಹೋಗ್ತೀನಿ ಬನ್ನಿ ಒಂದ್ಸಲ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಬಟ್ ವಾಟ್ ಐ ಫೀಲ್ ಇಸ್ ಅದೇನು ನಂಗೆ ಮಾಡಬಾರ್ದು ಪ್ರಾಬ್ಲಮ್. ಸುಮ್ಮನೆ ನಾನು ನೋಡಬೇಕು, ಓಕೆ ನಾನು ಮಾತಾಡ್ತೀನಿ, ಅದಕ್ಕೇನಾದರೂ ಬೇಕಾ ಐ ವಿಲ್ ಹೆಲ್ಪ್ ಹರ್ ಆರ್ ಐ ಹೆಲ್ಪ್ ಹಿಮ್ ವಾಟ್ ಎವರ್. ಬಟ್ ಏನಂದರೆ ತೊಂದರೆ ಕೊಡಬಾರ್ದು. ಸೇಮ್ ಅಂಬಿಕಾ ಕ್ಯಾರೆಕ್ಟರ್ ಹೇಗಿದೆಯೋ ಆ ಥರ. ಆ್ಯಕ್ಚುಲಿ ಇದು ನಾನು ಸ್ಟಾರ್ಟಿಂಗ್ ನಾವು ಪ್ರೋಮೋ ಶೂಟ್ ಮಾಡುವಾಗಲೇ ಹೇಳಿದೆ ಅವ್ರಿಗೆ, ನನಗಿದೊಂದು ಡ್ರೀಮ್ ಇರೋದು, ಆಸೆ ಹಿಂಗೆ ಎಕ್ಸ್ಪೀರಿಯನ್ಸ್ ಮಾಡಬೇಕಂತ. ಕ್ಲಸ್ಟರ್ ಹೆಡ್ ಅವರು ಈಸ್ ಲೈಕ್ ಮೇಡಮ್ ನಮ್ಮ ಸೀರಿಯಲ್ ಸ್ಟೋರಿ ಹೇಳ್ತಾ ಇದ್ದೀರಾ ನೀವು, ಇದೇ ಮೇಡಮ್ ಸ್ಟೋರಿ ಇರೋದು ಅಂತ. ಸೊ ಐ ವಾಸ್ ಲೈಕ್ ನಾನು ಅಂದ್ಕೊಂಡಿದ್ದು ಸ್ಟೋರಿ ಆಲ್ಮೋಸ್ಟ್ ಹಂಗೆ ಆಗೋಗಿದೆ. ಎಸ್, ಬಟ್ ಇಲ್ಲಿ ದೇವರು ವರ್ಸಸ್ ಪ್ರೇತಾತ್ಮ ಅಂತ ಬಂದ್ರೂ ಕೂಡ ಅಂಬಿಕಾ ಅವ್ರ ಕ್ಯಾರೆಕ್ಟ್ರು ಒಂಥರ ಪಾಸಿಟಿವ್ ಇದೆ. ಅಂದರೆ ಅವ್ರು ಯಾವಾಗಲೂ ಅವ್ರ ಮಗಳನ್ನ ಪ್ರೊಟೆಕ್ಟ್ ಮಾಡೋಕ್ಕೇ ನೋಡ್ತಾ ಇರ್ತಾರೆ. ಒಂದು ರೀತಿ ಕಥೆ ಡಿಫ್ರೆಂಟ್ ಆಗಿದೆ. ಸೊ ನೀವು ಕಥೆ ಕೇಳಿದಾಗ ಹೇಗೆ ಅನ್ನಿಸ್ತು? ಆ್ಯಂಡ್ ಆಬ್ವಿಯಸ್ಲಿ ಈಗ ಒಂದು ಒಳ್ಳೆ ಕಥೆ ಕೇಳಿದಾಗ ಆ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ವಾವ್ ಎಷ್ಟು ಬೇಗ ಇದನ್ನು ನಾವು ಪ್ಲೇ ಮಾಡ್ತೀವೋ ಅಂತ. ಸೊ ಕಥೆ ಕೇಳಿದಾಗ ಹೇಗೆ ಅನ್ನಿಸ್ತು? ಆ್ಯಕ್ಚುಲಿ ಈ ಸೀರಿಯಲ್ಗೆ ನಾನು ಆಕ್ಸಿಡೆಂಟಲ್ ಆಗಿ ಹೀರೋಯಿನ್ ಆಗಿದ್ದಿದ್ದು. ಬಿಕಾಸ್ ಬೇರೆಯವ್ರು ಇದ್ದರು ಫಸ್ಟು. ಸೊ ಅವ್ರು ಏನೋ ಒಂದು ಪ್ರಾಬ್ಲಮ್ ಆಗಿ ನೆಕ್ಸ್ಟ್ ನನಗೆ ಸಡನ್ನಾಗಿ ಕಾಲ್ ಬಂತು. ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ಪ್ರಾಜೆಕ್ಟ್ಗೆ ಕಾರ್ತಿಕ್ ಸರ್ ಅಂತ ಪ್ರೊಡ್ಯೂಸರ್, ಅವ್ರದ್ದು ನಂಬರ್ ನನ್ನ ಹತ್ರ ಇತ್ತು, ಇಲ್ಲ ಯಾರೋ ಕಳಿಸ್ಕೊಟ್ರು ನನಗೆ. ಸೊ ಇಟ್ಸ್ ಲೈಕ್ ಈ ಥರದ್ದು ಒಂದು ಪ್ರಾಜೆಕ್ಟ್ ಬರ್ತಾ ಇದೆ, ಹೆಸರು ಗೊತ್ತಿಲ್ಲ, ಟೈಟಲ್ ಗೊತ್ತಿಲ್ಲ, ಜಿಯಲ್ಲಿ ಒಂದು ಬರ್ತಾ ಇದೆ, ಸೊ ಲೆಟ್ ಮಿ ಅಪ್ರೋಚ್ ಅಂದ್ಬಿಟ್ಟು ಪ್ರೊಡ್ಯೂಸರ್ಗೆ ನಾನು ಇದು ಕಳಿಸಿದ್ದೆ, ಪ್ರೊಫೈಲ್ ಕಳಿಸಿದ್ದೆ. ಆಬ್ವಿಯಸ್ಲಿ ಅವರು ಏನೋ ನೋಡಿಲ್ಲ ಅಥವಾ ಅದೇನು ಬ್ಲೂಟಿಕ್ ನಂಗೆ ಕಾಣಿಸಿಲ್ಲ. ಸೊ ಐ ವಾಸ್ ಲೈಕ್ ಓಕೆ ಬಿಡು, ಕ್ಯಾಸ್ಟಿಂಗ್ ದೆನ್ ಐ ಗಾಟ್ ಟು ನೋ ಕ್ಯಾಸ್ಟಿಂಗ್ ಆಗೋಗಿದೆ ಅಂತ ಸುಮ್ಮನಾದೆ. ಆಮೇಲೆ ಒಂದು ವಾರಕ್ಕೆ ನಂಗೆ ಮ್ಯಾನೇಜರಿಂದ ಕಾಲ್ ಬರುತ್ತೆ. ಕಾಲ್ ಬಂದು ಹಿಂಗೆ ಆಡಿಷನ್ ಇದೆ ಈ ಕಾರ್ತಿಕ್ ಸರ್ದು ಅಂತ. ಸರ್ ಅದು ಕ್ಯಾಸ್ಟಿಂಗ್ ಆಗಿದೆಯಲ್ಲ ಅಂತ ಕೇಳಿದೆ. ಇಲ್ಲ ಮೇಡಮ್ ಅದು ಏನೋ ಒಂದು ಪ್ರಾಬ್ಲಮ್ ಆಗಿ ಹೀರೋಯಿನ್ ಏನೋ ಆಗಿದೆ, ಸೊ ವಿ ಲೈಕ್ ಆಡಿಷನ್ ಮಾಡ್ತಾಯಿದ್ದೀವಿ ತಿರ್ಗಾ ಅಂತ. ಓಕೆ ಅಂದ್ಬಿಟ್ಟು ಆಡಿಷನ್ ಕೊಟ್ಟು ಎಲ್ಲ ಆಯಿತು. ದೆನ್ ನನಗೆ ಡೈರೆಕ್ಟರ್ ನನ್ನ ಮಾಕ್ ಶೂಟಲ್ಲೋ ಅಥವಾ ನನಗೆ ಫಸ್ಟ್ ಡೇ ಶೂಟಲ್ಲಿ ಹೇಳಿದ್ದು ಈ ಸ್ಟೋರಿ ಎಲ್ಲ ಅಂತ. ಅದು ಹೇಳ್ತಾ ಇರುವಾಗ ಈಸ್ ಲೈಕ್ ಅವ್ರು ಫಸ್ಟ್ ಮಾತು ಹೇಳಿದ್ದೆ ಅದು, ಈ ಪ್ರಾಜೆಕ್ಟು ನಿಂಗೆ ಒಂದು ಒಳ್ಳೆ ಲೈಫ್ ಕೊಡುತ್ತೆ. ಬಿಕಾಸ್ ಕತೆ ಆಗಿದೆ, ಇಲ್ಲಿ ಇವ್ರು ಹೀರೋ ಅಥವಾ ನೀನು ಹೀರೋಯಿನ್, ಇಲ್ಲ ಇನ್ನೊಬ್ರು ಹೀರೋಯಿನ್ನು, ಯಾರೋ ಮಗು ಇದೆ, ಇನ್ನೊಂದಿದೆ, ನೋ, ಕತೆ ಇಸ್ ದ ಮೇನ್ ಹೀರೋ ಆ್ಯಂಡ್ ಹೀರೋಯಿನ್ ಆಫ್ ದ ಪ್ರಾಜೆಕ್ಟ್ ಇಲ್ಲಿ. ಬಿಕಾಸ್ ಯಾಕಂದರೆ ಸ್ಟೋರಿಗೋಸ್ಕರ ಕುತ್ಕೊಳ್ಳೋಕ್ಕೆ ಜನ ಇಲ್ಲಿ ರೆಡಿ ಇರ್ತಾರೆ. ಬಿಕಾಸ್ ಈ ಸ್ಟೋರಿ ಆಗಿದೆ. ಆ್ಯಂಡ್ ಅವ್ರುಗಳು ಲೈಕ್ ನಾವಿವಾಗ ಜಾನಿಂದ ಡಿಸೆಂಬರಿಂದ ನಾವು ಶೂಟ್ ಸ್ಟಾರ್ಟ್ ಮಾಡಿದ್ದೀವಿ. ಬಟ್ ಇಡೀ ಪ್ರೊಡಕ್ಷನ್ ಟೀಮ್ ಆಲ್ಮೋಸ್ಟ್ ಒಂದೂವರೆ ವರ್ಷದಿಂದ ಕುತ್ಕೊಂಡಿದೆ ಸ್ಟೋರಿ ಜೊತೆಯಲ್ಲಿ. ಸೊ ದೇ ಆರ್ ಲೈಕ್ ತುಂಬ ಕಾನ್ಫಿಡೆಂಟ್ ಇದೆ, ಓಕೆ ಈ ಪ್ರಾಜೆಕ್ಟ್ನ ನಾವು ಈ ಲೆವೆಲ್ಗೆ ತೊಗೊಂಡು ಹೋಗಲೇಬೇಕು. ಸ್ಟೋರಿ ಆಗಿದೆ, ಇಟ್ ಇಸ್ ಮಿಕ್ಸ್ಚರ್ ಆಫ್ ಆಲ್ ದೋಸ್ ಫ್ಯಾಂಟಸಿ ಆಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು. ಸೊ ಅದನ್ನು ನನಗೆ ಕೇಳಿದಾಗ, ನಂಗೆ ಫಸ್ಟೇ ಕೇಳಿದಾಗ್ಲೇ ಸಖತ್ ಖುಷಿ ಆಗೋಯ್ತು. ಬಿಕಾಸ್ ಇದು ನನ್ನ ಮೊದಲನೇ ಪ್ರಾಜೆಕ್ಟ್ ಆ್ಯಸ್ ಹೀರೋಯಿನ್. ಸೊ ನನಗೆ ಒಂದು ಪ್ರಾಜೆಕ್ಟ್
ಸುಮ್ಮನೆ ಏನೋ ಬಂದೆ ಹೋದೆ ಆ ಥರದ್ದು ಇಷ್ಟ ಇರಲಿಲ್ಲ. ಐ ವಾಂಟೆಡ್ ಟು ಡೂ ಸಮಥಿಂಗ್. ಜನ ಅದನ್ನು ನೋಡಿದ್ರೆ ನೆನ್ಪಿಡ್ಕೋಬೇಕು. ಅಟ್ಲೀಸ್ಟ್ 2 ವರ್ಷ ಬರಲಿ, 3 ವರ್ಷ ಬರಲಿ, ಇಲ್ಲ ಒಂದೇ ವರ್ಷ ಬರಲಿ, ನೆನಪಿರಬೇಕು ಆ ಥರದ್ದು ಒಂದು ಪಾತ್ರ ಇರಬೇಕಂತ. ಸೊ ಆ ವಿಷಯದಲ್ಲಿ ಹೇಳ್ಬೇಕಂದ್ರೆ ಕತೆ ಕೇಳಿದಾಗಲೇ ಅವತ್ತಿನ ದಿನ ಐ ವಾಸ್ ಲೈಕ್ ಇದು ಕ್ರೇಜಿ ಆಗೋಗುತ್ತೆ ಈ ಸೀರಿಯಲ್ಲು, ಐ ಆಮ್ ಕಾನ್ಫಿಡೆಂಟ್ ಅಬೌಟ್ ಇಟ್ ಅಂತ. ಅವತ್ತೇ ನಂಗೆ ಫುಲ್ ಖುಷಿ ಆಗೋಗ್ಬಿಟ್ಟಿತ್ತು. ಓಕೆ. ಸೊ ಎಂಜಿನಿಯರಿಂಗ್ ಮಾಡಿದ್ದು ನೀವು, ಬಟ್ ನಟನೆನ ಕರಿಯರ್ ಆಗಿ ತಗೊಳ್ತೀರಿ ಅಂದಾಗ ಮನೇಲಿ ರೆಸ್ಪಾನ್ಸ್ ಹೇಗಿತ್ತು? ಆ್ಯಕ್ಚುಲಿ ಇದನ್ನು ಕರಿಯರಾಗಿ ತೊಗೋಬೇಕು ಅಂದಾಗ ನಾನೇ ಸ್ವಲ್ಪ ಯೋಚನೆ ಮಾಡಿದ್ದೆ, ಲೈಕ್ ಇದು ನನ್ನಿಂದ ಆಗುತ್ತಾ ಇಲ್ವಾ ಅಂತ. ಬಿಕಾಸ್ ಆ್ಯಸ್ ಐ ಸೆಡ್ ನಾನು ತುಂಬ ಇಂಟ್ರೋವರ್ಟ್. ಬಟ್ ಏನಂದರೆ ನಾನು ಯಾವತ್ತೂ ಒಂದು ಸ್ಟೇಜಲ್ಲಿ ಒಂದೇನೋ ಒಂದು ಡ್ರಾಮಾ ಮಾಡಿರೋಳಲ್ಲ, ಅಥವಾ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಓಕೆ, ಬಿಕಾಸ್ ಏನೋ ಗ್ರೂಪಲ್ಲಿ ಇದ್ವಿ ಆ ಥರದ್ದೇನೋ. ಬಟ್ ಸೋಲೋ ಐ ಹ್ಯಾವ್ ನೆವರ್ ಗಿವನ್. ಸೋಲೋ ಕೊಟ್ಟಿಲ್ಲ. ಒಂದು ಸ್ಪೀಚ್ ಅಂದರೆ ಓಕೆ, ಅದನ್ನು ಒಂದು 10 ದಿನದಿಂದ ಪ್ರಾಕ್ಟೀಸ್ ಮಾಡ್ಕೊಂಡು ಓಕೆ ರಿಪಬ್ಲಿಕ್ ಡೇಗೋ ಇಂಡಿಪೆಂಡೆನ್ಸ್ ಡೇಗೋ ಏನೋ ಹೇಳೋದು, ಅದು ಗಡಗಡ ಅಂದ್ಕೊಂಡು ಹೇಳಿ ಮುಗಿಸ್ಬಿಡೋದು. ಅಷ್ಟು ಸ್ಟೇಜ್ ಫಿಯರ್ ಇರೋದು ನನಗೆ ಆಗೋದೇ ಇಲ್ಲ. ಐ ವಿಲ್ ಬಿ ಶಿವ್ರಿಂಗ್ ಆ ಥರ ಇರೋಳು ನಾನು. ಆ್ಯಂಡ್ ಲೈಕ್ ಸುಮ್ಮನೆ ಏನೋ ಗೊತ್ತಿಲ್ಲ, ಐ ಥಿಂಕ್ ಲಾಕ್ಡೌನ್ ಟೈಮಲ್ಲಿ ಇದೆಲ್ಲ ಆಗಿದ್ದು. ಲಾಕ್ಡೌನ್ ಟೈಮಲ್ಲಿ ನನಗೆ ನಾನು ಕಾಲೇಜಲ್ಲಿ ಓದ್ತಾ ಇರುವಾಗ ಲಾಕ್ಡೌನ್ ಅನೌನ್ಸ್ ಆಯಿತು, ಕಾಲೇಜಸ್ ಇಲ್ಲ, ಆನ್ಲೈನಲ್ಲಿ ನಡೀತಾ ಇದೆ. ನಂಗೆ ಆನ್ಲೈನಲ್ಲಿ ಅರ್ಥ ಆಗ್ತಿಲ್ಲ ಏನೂ, ಬಿಕಾಸ್ ನಾನು ತೊಗೊಂಡಿದ್ದು ಏರೋನಾಟಿಕಲ್. ಸೊ ಇಟ್ ಈಸ್ ಲೈಕ್ ಕಂಪ್ಲೀಟ್ ಪ್ರಾಕ್ಟಿಕಲ್ ವರ್ಕ್. ಅದು ನೀವು ಅಲ್ಲಿ ಕುತ್ಕೊಂಡು ನೋಡಿ ಸಿಸ್ಟಮಲ್ಲಿ ನಿಮ್ಗೆ ಹೇಳ್ಕೊಟ್ರೇ ಅರ್ಥ ಆಗಲ್ಲ. ಇನ್ನು ನೀವು ಆನ್ಲೈನಲ್ಲಿ ಹೇಳ್ಕೊಡ್ತೀರಾ ಅಂದರೆ ಇಟ್ ಈಸ್ ಗಾನ್. ಅದ್ರಲ್ಲಿ ಮ್ಯಾಥ್ಸಲ್ಲಂತೂ ನಾನು ಮ್ಯಾಥ್ಸ್ ಒಂದು ರೇಂಜಿಗೆ ಮಾಡ್ತೀನಿ, ಆನ್ಲೈನಲ್ಲಿ ನೋಡಿ ಕಲ್ತ್ಕೊಳ್ಳೋ ಲೆವೆಲಲ್ಲಿಲ್ಲ ನನ್ನ ಐಕ್ಯೂ. ಸೊ ಐ ಆಮ್ ಲೈಕ್ ಓಕೆ ಸರಿ, ಎಷ್ಟಾಗುತ್ತೋ ಅಷ್ಟು ಮ್ಯಾನೇಜ್ ಮಾಡೋಣ, ಆಗಿಲ್ವಾ ಬೈ ಹಾರ್ಟ್ ಮಾಡ್ಬಿಟ್ಟು ಏನೋ ಒಂದು ಬರೆದ್ಬಿಡೋಣ ಅನ್ನೋಷ್ಟು ಥಾಟ್ ಇತ್ತು. ಬಿಕಾಸ್ ಒಂದು ಡಿಗ್ರಿ ಮುಗಿಸ್ಕೊಳ್ಳೋಣ, ಸೊ ದಟ್ ಒಂದು ಕೆಲಸ ಏನೋ ಒಂದು ಬೇಸಿಕ್ ಮಾಡ್ಬೋದು ಅಂತ. ದೆನ್ ನನಗೆ ಯಾಕೋ ಅದು ಹೊಡಿತಾ ಇತ್ತು, ಇಲ್ಲ ಇದಾಗಲ್ಲ, ದಿಸ್ ಡಸನ್ ವರ್ಕ್. ಆ್ಯಂಡ್ ಈ ಲಾಕ್ಡೌನಲ್ಲಿ ಈ ಥರದ್ದು ಒಂದು ಓದ್ಬಿಟ್ಟು ಕೆಲಸ ಮಾಡಿ ಅದರಿಂದ ನಾನು ಅಂದ್ಕೊಂಡಿರೋ ಥರ ಲೈಫ್ ಲೀಡ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಸೊ ಐ ಹ್ಯಾವ್ ಟು ಲುಕ್ ಫಾರ್ ಸಮಥಿಂಗ್ ಎಲ್ಸ್ ಅಂತ ಅವಾಗ ನಂಗೆ ಅನಿಸ್ತು. ದೆನ್ ಅವಾಗ ಏನೋ ಗೊತ್ತಿಲ್ಲ, ಆ್ಯಕ್ಚುಲಿ ನಾನು ಒಂದು ಶೋ ಬರ್ತಾಯಿತ್ತು ಅಪ್ಪು ಸರ್ದು, ಕೋಟ್ಯಾಧಿಪತಿ ಅಂತ. ಸೊ ಐ ವಾಂಟೆಡ್ ಟು ಪಾರ್ಟಿಸಿಪೇಟ್ ಇನ್ ದಟ್. ಅಷ್ಟೇ ಇದ್ದಿದ್ದು ಥಾಟ್, ಇನ್ನೇನೂ ಇಲ್ಲ, ಸೀರಿಯಲ್ಸು ಮೂವೀಸ್ ಏನೂ ಇಲ್ಲ ನನಗೆ. ಶೋ ಅಲ್ಲಿ ಐ ವಾಂಟೆಡ್ ಟು ಪಾರ್ಟಿಸಿಪೇಟ್ ಬಿಕಾಸ್ ಐ ವಾಸ್ ಹಿಸ್ ಫ್ಯಾನ್ ಅಷ್ಟೇ. ಆಮೇಲೆ ಎಲ್ಲ ಟ್ರೈ ಮಾಡಿದೆ, ಎಲ್ಲ ಆಯಿತು, ಅಲ್ಲೇನೋ ಪ್ರಾಬ್ಲಮ್ ಆಯಿತು, ಐ ಕುಡಂಟ್ ಗೋ. ದೆನ್ ಐ ಡಿಸೈಡೆಡ್ ಐ ವಿಲ್ ಎಂಟರ್ ಟಿ ವಿ, ಸೊ ದ್ಯಾಟ್ ಅವಾಗ ಎಲ್ಲೋ ಒಂದು ಕಡೆ ನಾನು ಮೀಟ್ ಆಗ್ಬೋದು ಅವ್ರನ್ನ, ಇಷ್ಟೇ ಥಾಟ್ ಇದ್ದಿತ್ತು. ಆಮೇಲೆ ಆಯಿತು, ನನಗೇನೋ ಹೀರೋಯಿನ್ ಆಗಬೇಕು, ಇಲ್ಲ ಒಂದು ಸಪೋರ್ಟಿಂಗ್ ಆಗಬೇಕು, ಏನೂ ಇಲ್ಲ, ಹೋಗೋಣ ಅಂದ್ಕೊಂಡೆ. ದೆನ್ ಅದೇ ಒಂದಿಷ್ಟು ಕಲೆಕ್ಟ್ ಮಾಡಿ ಆಡಿಷನ್ಸ್ ಎಲ್ಲ ಕೊಟ್ಟು ಎಲ್ಲ ಮಾಡಿಕೊಂಡು ದೆನ್ ಐ ಸ್ಟಾರ್ಟೆಡ್. ಬಟ್ ಇದು ಮಾಡುವಾಗ ಮನೇಲಿ ಹೇಳಿದೆ ಹೀಗೆ, ಬಟ್ ಸ್ಟಡೀಸ್ ಜೊತೆಲೇ ನಾನು ಮಾಡ್ಕೊಂಡು ಹೋಗಿದ್ದೀನಿ, ಆನ್ಲೈನಲ್ಲೇ ಮಾಡ್ಕೊಂಡು ಹಾಗೆ ಮುಗೀತು. ಬಟ್ ಮನೇಲಿ ಹೇಳಿದಾಗ ಹಿಂಗೆ ಕೊಡ್ತೀನಿ, ಈ ಥರ ಎಲ್ಲ ಆಡಿಷನ್ಸ್ ಮಾಡ್ತೀನಿ ಅಂದಾಗ ನಮ್ಮಮ್ಮ ಫುಲ್ ಸಪೋರ್ಟ್ ಮಾಡಿದ್ರು. ಹೌದಾ ಸರಿ ಆಯಿತು, ನಿಂಗೆ ಕಾನ್ಫಿಡೆನ್ಸ್ ಇದೆಯಾ, ಮಾಡು, ಇಟ್ಸ್ ಓಕೆ ಅಂದ್ಬಿಟ್ಟು. ನಾನು ಆಡಿಷನ್ಸ್ಗೆಲ್ಲ ನನ್ನ ಜೊತೆ ಅವರೇ ಬರೋರು, ಪ್ರತಿಯೊಂದು ಶೂಟಿಂಗಲ್ಲೂ ಅವರೇ ಬರೋರು. ಈಗೀಗ ಲೈಕ್ ಈಗ ಒಂದು ಆಲ್ಮೋಸ್ಟ್ 4 years 5 years ಏನೋ ಆಯಿತು. ಅದಕ್ಕೆ ಇವಾಗ ಸ್ವಲ್ಪ ಮನೇಲಿ ನಾನು ಸುಮ್ಮನೆ ಕೂರಿಸೀನಿ, ಬರೋದು ಬೇಡ, ಸುಮ್ಮನೆ ಅಲ್ಲಿ ಬೋರ್ ಆಗುತ್ತೆ, ಬರಬೇಡ ಅಂತ. ಬಟ್ ಯೂಶಲಾಗಿ ಸ್ಟಾರ್ಟಿಂಗಿಂದನೂ ಶಿ ವಾಸ್ ವಿತ್ ಮೀ. ಬಟ್ ನಮ್ಮ ಅಣ್ಣ ಸ್ವಲ್ಪ ಕಿರಿಕ್ ಮಾಡ್ತಾ ಇದ್ದ, ಬೇಡ ಬೇಡ ಅಂತ. ಅವ್ನು ಇವಾಗ ಹೀನೋ ಇಷ್ಟೆಲ್ಲ ಸ್ವಲ್ಪ ಓಕೆ ಇಟ್ ಈಸ್ ಪಾಸಿಬಲ್ ಅಂತ ಗೊತ್ತಲ್ಲ. ಮುಂಚೆ ಅಂದರೆ ಇದಾಗುತ್ತಾ ಇಲ್ವಾ ಅಂತ ಗೊತ್ತಿಲ್ಲ, ವೈ ಆರ್ ಯು ವೇಸ್ಟಿಂಗ್ ಯುವರ್ ಟೈಮ್ ಅಂತ ಅವನ ತಲೆಯಲ್ಲಿ. ನಾನು ಮಾಡೇ ಮಾಡ್ತೀನಿ, ಐ ಹ್ಯಾವ್ ದಟ್ ಕಾನ್ಫಿಡೆನ್ಸ್ ಅಂತ. ನಾನು ಅವನು ಆಡಿಷನ್ಗೆ ಕರ್ಕೊಂಡು ಹೋಗು ಅಂತಂದರೆ ಹಿಂಗೆ ಬೈಕಲ್ಲಿ ಕೂರ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೆ, ಬೇಕಂದ್ರೆ ಫುಲ್ ಸ್ಲೋ ಆಗಿ ಕರ್ಕೊಂಡು ಹೋಗೋದು, ಬಿಕಾಸ್ ಲೇಟ್ ಆಗಲಿ ಅಂತ. ನಾನು ಹೋಗೋ ಬೇಗ ನಾನೇ ಆ್ಯಕ್ಸಿಲೇಟ್ರ್ ಕೊಡ್ತಾ ಇದ್ದೀನಿ. ಅವನು ಅಷ್ಟು ಇರಿಟೇಟ್ ಮಾಡೋನು, ಆ ಥರ ಮಾಡೋನು. ಇವಾಗ ಈಸ್ ಲೈಕ್ ಎಲ್ಲ ಕಡೆ ನಂದು ಏನಾದರೂ ಒಂದು ಫೋಟೋ ಬಂದರೆ ಅಥವಾ ಸೀರಿಯಲಲ್ಲಿ ಪ್ರೋಮೋ ಬಂದರೆ ಇಲ್ಲಿ ಬಿ ಲೈಕ್ ಎಲ್ಲ ಕಡೆ ಶೇರ್ ಮಾಡಿಕೊಂಡು ಆ ಲೆವೆಲ್ ಅಷ್ಟು ಟ್ರಾನ್ಸ್ಫಾರ್ಮೇಷನ್ ಬಂದುಬಿಟ್ಟಿದೆ. ಲೈಕ್ ಸರಿ ಎಲ್ಲರಿಗೂ ಗೊತ್ತಾಗುತ್ತೆ ನಮ್ಮ ಬೆಲೆ ಏನು ಅಂತ. ಬಟ್ ಮನೇಲೆಲ್ಲ ಸಪೋರ್ಟ್ ಮಾಡಿದ್ದಾರೆ, ಸೊ ಐ ಆಮ್ ಹ್ಯಾಪಿ ಅಬೌಟ್ ಇಟ್. ನಂಗೆ ತುಂಬ ಕಷ್ಟ ಆಗಿಲ್ಲ ಆ ವಿಷಯದಲ್ಲಿ. ಓಕೆ. ಸೊ ಆಡಿಷನ್ಸ್ ಹೇಗಿತ್ತು? ಎಷ್ಟು ಆಡಿಷನ್ಸ್ ಅಟೆಂಡ್ ಮಾಡಿದ್ರಿ? ಆ್ಯಂಡ್ ಆ ಆಡಿಷನ್ಸ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಾನು ಮೊದಲನೇ ಆಡಿಷನ್ ಅಂತ ಕೊಟ್ಟಿದ್ದೆ ಕನ್ಯಾಕುಮಾರಿ. ಸೊ ಫಸ್ಟ್ ಆಡಿಷನ್ ಅದು ನನಗೆ ಮಾಕ್ ಶೂಟ್ಗೆ ಅಂತ ನಾನು ಡೈರೆಕ್ಟಾಗಿ ಹೋಗಿದ್ದು. ಯಾಕಂತಂದರೆ ಅದು ಹೀಗೆ ಫೋಟೋಸಲ್ಲಿ ಏನೋ ಕಳಿಸಿದ್ವಿ. ದೆನ್ ದೇವರ್ ಲೈಕ್ ಒಂದು ವೀಡಿಯೋ ಮಾಡಿ ಕಳಿಸಿ ಅಂತಂದರು. ನಂಗೆ ಏನು ತಲೆ ಬುಡ ಗೊತ್ತಿರಲಿಲ್ಲ, ಏನೂ ಇರಲಿಲ್ಲ. ಸರಿ ಆಯ್ತು, ಒಂದು ವೀಡಿಯೋ, ರ್ಯಾಂಡಮ್ ವೀಡಿಯೋ. ಏನು ನಂಗೆ ಲಿಟ್ರಲಿ ಮೇಕಪ್ ಅಲ್ಲ, ಲಿಪ್ಸ್ಟಿಕ್ ಹಾಕ್ಕೊಳ್ಳೋಕ್ಕೂ ನಂಗೆ ಗೊತ್ತಿರಲಿಲ್ಲ. ಐ ವಾಸ್ ಸೋ ಡಮ್ನ. ಯಾಕಂದರೆ ಕಾಲೇಜ್ಗೂ ನಾನು ಐ ವಾಸ್ ವೆರಿ ಪ್ಲೇನ್. ಒಂದು ಐಬ್ರೋ ಮಾಡಿಸಲ್ಲ, ಏನಿಲ್ಲ, ಎಂಥದಿಲ್ಲ, ಹಾಗೆ ಹೋಗ್ತಾ ಇದ್ದಿದ್ದು ನಾನು. ಸಡನ್ನಾಗಿ ಐ ಡೋಂಟ್ ನೋ, ಇವ್ರು ಮೇ ಬಿ ನನ್ನ ಹತ್ರ ಅದು ಆಡಿಷನ್ ಕ್ಲಿಪ್
ಐ ಡೋಂಟ್ ನೋ ಎಲ್ಲೋ ಇರಬೇಕು. ಅದರಲ್ಲೂ ಅಷ್ಟೇ ನಾನು ಸುಮ್ಮನೆ ಏನೋ ಒಂದು ಮನೇಲೇ ಹಾಗೆ ರೆಡಿಯಾಗಿ ವೀಡಿಯೋ ಮಾಡ್ಬಿಟ್ಟು ಕಳಿಸಿದ್ದು. ಅದು ಪಾಪ ಅವ್ರು ಅದು ಹೇಗೆ ಸೆಲೆಕ್ಟ್ ಮಾಡಿದ್ರು ನಾನು ಹೇಗೆ ಒಪ್ಕೊಂಡ್ರು ಐ ಡೋಂಟ್ ನೋ. ಬಟ್ ಏನಂದರೆ ಆ ಕ್ಯಾರೆಕ್ಟರ್ ಹಾಗೆ ಇತ್ತು. ಇಟ್ ವಾಸ್ ಲೈಕ್ ಮೇಕಪ್ಪು ಇಲ್ಲ ಆ ಕ್ಯಾರೆಕ್ಟರ್ಗೆ, ಅಷ್ಟು ಡಲ್ ಕ್ಯಾರೆಕ್ಟರ್ ಅದು. ಬಟ್ ಏನಂದರೆ ಆ್ಯಕ್ಟಿಂಗಿಗೆ ತುಂಬ ಸ್ಕೋಪ್ ಇದೆ ಆ ಕ್ಯಾರೆಕ್ಟ್ರಲ್ಲಿ. ಸೊ ಅದಕ್ಕೆ ಅವರು ಸರಿ ಈ ಹುಡುಗಿ ನ್ಯಾಚುರಲ್ ಆಗಿದ್ದಾಳೆ, ನ್ಯಾಚುರಲ್ ಆಗೇ ಇದು ಸೆಟ್ ಆಗಿಬಿಡುತ್ತೆ ಕ್ಯಾರೆಕ್ಟರ್ ಅಂದ್ಬಿಟ್ಟು ವೀಡಿಯೋ ನೋಡ್ಬಿಟ್ಟು ಓಕೆ ಮಾಡಿದ್ರು. ದೆನ್ ನೈಟ್ ಎಲ್ಲ ಕಾಲ್ ಮಾಡಿ ಪೇಮೆಂಟ್ ಎಲ್ಲ ಮಾತಾಡಿಕೊಂಡು ನೀವು ಹೀಗೆ ಬನ್ನಿ ನಮ್ಮ ಟೀಮ್ನ ಮೀಟ್ ಮಾಡೋಣ ಅಂತಂದರು. ಲಾಕ್ಡೌನ್ ಟೈಮಲ್ಲಿ ಯಾವಾಗ್ಲೂ ಲೈಕ್ ಏನೋ ಈವ್ನಿಂಗ್ ಮೇಲೆಲ್ಲ ಓಡಾಡೋಗಿಲ್ಲ ಆ ಥರ. ಸೊ ಅರ್ಲಿ ಮಾರ್ನಿಂಗ್ ಹೋಗಿ ಒಂದು ಮಾಕ್ ಶೂಟ್ ಥರ ಎಲ್ಲ ಫುಲ್ ಫ್ಯಾಮಿಲಿ ಎಲ್ಲ ಮಾಡಿ ಫೋಟೋ ಶೂಟ್ಸ್ ಎಲ್ಲ ಮಾಡ್ಕೊಂಡು ಬಂದ್ವಿ. ನಂಗೆ ಅವಾಗೂ ನಂಬಿಕೆ ಇರಲಿಲ್ಲ, ಏನೋ ಸುಮ್ಮನೆ ಕರೀತಾ ಇದ್ದಾರೆ ನೋಡೋಣ ಆಯಿತು ಲೆಟ್ಸ್ ಸಿ ಅಂದ್ಕೊಂಡು ಹೋಗಿದ್ದೆ ನಾನು. ಬಿಕಾಸ್ ಅದಕ್ಕಿಂತ ಮುಂಚೆ ಎಷ್ಟೇ ಆಡಿಷನ್ಸ್ ಯಾವುದಾದ್ರು ಕಾಲ್ ಬಂದರೂ ನಾನು ಹೋಗಲ್ಲ. ಬಿಕಾಸ್ ನನಗೆ ಗೊತ್ತಿಲ್ಲ ಅಲ್ಲಿ ನಿಜಾನ ಸುಳ್ಳು ಇಲ್ಲ ಆಡಿಷನ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತಲೂ ಐಡಿಯಾ ಇಲ್ಲ. ಮತ್ತು ಬೇರೆ ಫ್ರೆಂಡ್ಸ್ ಕೂಡ ಇಲ್ಲ ಇಂಡಸ್ಟ್ರಿಯಿಂದ. ಸೊ ಆಡಿಷನ್ ಅಂದರೆ ನಾನು ಹೇಳ್ತೀನಿ ಲೈಕ್ ವೀಡಿಯೋ ಮಾಡಿ ಕಳಿಸ್ತೀನಿ ಅಥವಾ ನಾನು ಫೋಟೋಸ್ ಕಳಿಸ್ತೀನಿ, ನಾನು ಡೈರೆಕ್ಟಾಗಿ ಬರೋಲ್ಲ, ನೀವು ಓಕೆ ಮಾಡಿ ನಾನು ಬರ್ತೀನಿ. ನನಗೆ ಆ ಥರ ನಂಗೆ ಗೊತ್ತಿಲ್ಲ ಅದು ಹೆಂಗೆ ವರ್ಕ್ ಆಗುತ್ತೆ ಅಂತ. ಆಮೇಲೆ ಇವ್ರದಕ್ಕೆ ಹೋಗಿ ಎಲ್ಲ ಓಕೆ ಆಗಿಲ್ಲ ಆದಮೇಲೆ ಒಂದು ಫೋಟೋಶೂಟ್ ಎಲ್ಲ ಆಯಿತು. ಬಟ್ ಸ್ಟಿಲ್ ನಂಬಿಕೆ ಇರಲಿಲ್ಲ. ಒಂದು ವಾರ ಆದಮೇಲೆ ಹಿಂಗೆ ಶೂಟಿಂಗ್ ಇರುತ್ತೆ ಈ ದಿನ ಅಂತ. ನಾನು ಶೂಟಿಂಗ್ ಮಾಡೋ ತನಕನೂ ನಂಗೆ ನಂಬಿಕೆ ಇಲ್ಲ ಇದು ವರ್ಕ್ ಆಗುತ್ತೋ ಇಲ್ಲ ಟೆಲಿಕಾಸ್ಟ್ ಆಗುತ್ತೆ, ಏನೂ ಐಡಿಯಾ ಇಲ್ಲ. ಆಮೇಲೆ ಓಕೆ ಎಲ್ಲರೂ ಬಂದರು, ನಿಜವಾಗ್ಲೂ ಆ್ಯಕ್ಟಿಂಗ್ ಮಾಡ್ತಾ ಇದ್ದಾರೆ, ಓಕೆ ಇದೆಲ್ಲ ನಿಜಾನೇ ಹಂಗಾರೆ ರಿಯಲ್ ಅಂತ ಆಮೇಲೆ ನಮ್ಮದೇ ಇರೋದು. ಓಕೆ, ಲಾಕ್ಡೌನಲ್ಲಿ ಎಲ್ರಿಗೂ ಅದೊಂದು ವಾಟ್ ನೆಕ್ಸ್ಟ್ ಅಂತ ಕ್ವೆಶನ್ ಮಾರ್ಕ್ ಆಗಿತ್ತು. ಬಟ್ ಒಂದು ಸ್ಪೆಷಲ್ ಮೆಮೊರಿ ಇದೆ ನಿಮಗೆ ಲಾಕ್ಡೌನಲ್ಲಿ ಆಗಿದ್ದು. ಸೊ ಲಕ್ಕಿ ಅನ್ಸುತ್ತಾ? ಬಿಕಾಸ್ ಆಡಿಷನ್ಸ್ ಅಂತ ಬಂದಾಗ ಸುಮಾರು ಜನ ಆರ್ಟಿಸ್ಟ್ ಒಂದು 30-40 ಆಡಿಷನ್ಸ್ ಅಟೆಂಡ್ ಮಾಡಿರ್ತಾರೆ, ಅದಾದ್ಮೇಲೆ ಸೆಲೆಕ್ಟ್ ಆಗಿರುತ್ತೆ ಅಥವಾ ಇನ್ನೂ ಕಾಯ್ತಾ ಇರ್ತಾರೆ, ಈ ಥರ ಎಲ್ಲ ಆಗ್ತಾ ಇರುತ್ತೆ. ಸೊ ಈ ಲಕ್ಕಿ ಅನ್ಸುತ್ತಾ ಅಥವಾ ಆಸ್ ಅ ಫ್ರೆಶರ್ ಟ್ರೈ ಮಾಡಿದ್ದು ಅದೊಂದು ಅಡ್ವಾಂಟೇಜ್ ಆಯಿತು ಅನ್ಸುತ್ತಾ, ಹೇಗೆ? ಆ್ಯಕ್ಚುಲಿ ನಂಗೆ ಲಕ್ಕಿ ಅನಿಸುತ್ತೆ. ಬಿಕಾಸ್ ದೇವರ ಆಶೀರ್ವಾದ ಏನೋ. ಸೊ ಡೆಫಿನೆಟಾಗಿ ನನಗೆ ಫಸ್ಟ್ ಶಾರ್ಟಲ್ಲೇ ನಂಗೆ ಆಯಿತು, ಓಕೆ ಆಯಿತು. ಬಟ್ ಏನೂ ಗೊತ್ತಿಲ್ಲದೆ ಒಳಗಡೆ ಎಂಟ್ರ್ ಆಗೋದಿದೆಯಲ್ಲ, ದಟ್ ಈಸ್ ಒಂದು ಸ್ವಲ್ಪ ಭಯ ಇರುತ್ತೆ. ಬಟ್ ಸ್ಟಿಲ್ ನನ್ನ ಟೀಮ್ ನನ್ನ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಬಿಕಾಸ್ ಇವಾಗ ಒಂದು ಸ್ಟೇಜ್ ಮೇಲೆ ನಿಂತ್ಕೊಂಡು ಒಂದು ಮಾತಾಡೋಕ್ಕೆ ಬರದೇ ಇರೋಳಿಗೆ ಅಷ್ಟು ಜನದ ಮುಂದೆ ಪರ್ಫಾರ್ಮೆನ್ಸ್ ಮಾಡಬೇಕು ಅಂದರೆ ಅದೇನೋ ಒಂದು ಲೈಕ್ ಬೇರೆ ಥರ ಇರಬೇಕನ್ಸುತ್ತೆ ನಂಗೆ. ಬಟ್ ಟೀಮ್ ಅವ್ರು ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿದ್ರು. ಐ ಫೀಲ್ ಲಕ್ಕಿ ಅನ್ನೋದಕ್ಕಿಂತ ನಾನು ಅದನ್ನು ಅಷ್ಟು ಸ್ಟ್ರಾಂಗಾಗಿ ನಂಬಿದ್ದೆ. ಐ ವಾಸ್ ಮ್ಯಾನಿಫೆಸ್ಟಿಂಗ್ ಎ ಲಾಟ್. ಬಟ್ ಇದನ್ನೇ ಮಾಡ್ತೀನಿ ಅಂತಲ್ಲ, ಏನೋ ಒಂದು ಮಾಡ್ತೀನಿ ಅನ್ನೋದೊಂದು ಕಾನ್ಫಿಡೆನ್ಸ್ ಇತ್ತು. ಸೊ ಅದು ಒಳಗಡೆ ಹೋದ್ಮೇಲೆ ದೆನ್ ಐ ಹ್ಯಾವ್ ಸ್ಟ್ರಗಲ್. ಲೈಕ್ ನನಗೆ ಬೇಕಾಗಿರೋ ಥರ ಪಾತ್ರ ಸಿಗೋಕ್ಕೆ ನಾನು ಕಷ್ಟಪಟ್ಟಿದ್ದೀನಿ. ಸಿಕ್ಕಿದ ಪಾತ್ರನ ಅವಾಗ ನಾನು ಖುಷಿಯಿಂದ ನಾನು ಅಕ್ಸೆಪ್ಟ್ ಮಾಡಿದ್ದೀನಿ, ಅದನ್ನು ಎಂಜಾಯ್ ಮಾಡಿದ್ದೀನಿ. ಫಸ್ಟ್ ಪ್ರಾಜೆಕ್ಟಲ್ಲಿ ಐ ಫೀಲ್ ಡೆಫಿನೆಟ್ಲಿ ಐ ಆಮ್ ಲಕ್ಕಿ, ಅದ್ರ ಬಗ್ಗೆ ಖುಷಿ ಇದೆ. ಬಟ್ ಬೇರೆಯವರು ಲೈಕ್ ತುಂಬ ಜನ ಕಷ್ಟಪಡ್ತಾರೆ, ಅದು ನಾನು ಒಪ್ಕೋತೀನಿ. ಬಿಕಾಸ್ ಕೆಲವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ, ಹೇಗೆ ಅಪ್ರೋಚ್ ಮಾಡಬೇಕು ಅಂತ ಗೊತ್ತಿರಲ್ಲ. ಐ ಫೀಲ್ ಅಂಥವ್ರು ಒಂದು ಸ್ವಲ್ಪ ಹೋಮ್ವರ್ಕ್ ಮಾಡಿಕೊಂಡ್ರೆ ದಟ್ ಈಸ್ ಬೆಟರ್. ಇವಾಗ ನಾನು ಒಂದು ಆಡಿಷನ್ ಕೊಡೋಕ್ಕಿಂತ ಮುಂಚೆ 100 ಸಲ ನಾನು ಪ್ರಾಕ್ಟೀಸ್ ಮಾಡಿದ್ದೀನಿ. ಅವ್ರು ನಂಗೆ ಡೈಲಾಗ್ ಕಳಿಸಿದ್ರು, ಎಷ್ಟು ಸಲ ಪ್ರಾಕ್ಟೀಸ್ ಮಾಡಿ ಐ ವಾಸ್ ಲೈಕ್ ಓಕೆ ಐ ಆಮ್. ಬಿಕಾಸ್ ನಮಗೆ ಅನಿಸ್ಬೇಕಷ್ಟೆ. ವಾಟ್ ಐ ಫೀಲ್ ಅಂದರೆ ನಾನು ಒಂದು ಶಾರ್ಟ್ ಆದಮೇಲೆ ಹೋಗಿ ಕೇಳಲ್ಲ ನಾನು, ಸರ್ ಹೇಗೆ ಬಂತು ಓಕೆನಾ ಅಂತ. ಐ ಡೋಂಟ್ ನೋ, ನನಗದು ಐ ಆಮ್ ನಾಟ್ ಲೈಕ್ ಏನು ಇವಳಿಗೆಲ್ಲ ಗೊತ್ತಾ ಆ ಥರ ಅಲ್ಲ. ನನಗದೊಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿದ್ರೆ ಐ ಫೀಲ್ ದ ಶಾರ್ಟ್ ಹ್ಯಾಸ್ ಕಮ್ ಔಟ್ ವೆಲ್ ಅಂತ, ಆ ಕಾನ್ಫಿಡೆನ್ಸ್ ನನಗೆ. ಸೊ ನಾನು ತುಂಬ ಸಲ ಪ್ರಾಕ್ಟೀಸ್ ಮಾಡಿ ದೆನ್ ನಾನು ಹೋಗಿ ಕೊಟ್ಟಿದ್ದು. ಆ್ಯಂಡ್ ಪ್ರತಿಯೊಂದು ಚಿಕ್ಕ ಬಿಟ್ಟಾಗಿರ್ಬೋದು ಬೇರೆಯವ್ರು ಆ್ಯಕ್ಟಿಂಗ್ ಮಾಡೋದ್ರಲ್ಲಿ ಅದನ್ನು ಅಬ್ಸರ್ವ್ ಮಾಡಿ. ಓಕೆ ಅವರು ಕಣ್ಣು ಹೇಗೆ ಸೈಡ್ ಐಯಿಂದ ಹೇಗೆ ನೋಡ್ತಾರೆ, ಏನೋ ಒಂದು ಚಿಕ್ಕ ಡೀಟೇಲ್ಸ್ನ ಬೇರೆಯವರಿಂದ ಕಲ್ತ್ಕೊಳ್ಳೋಕೆ ಏನಾಗುತ್ತೋ ಅದನ್ನು ನಾವು ಟ್ರೈ ಮಾಡಿ ದೆನ್ ಒಂದು ಪ್ರಾಪರ್ ಆಡಿಷನ್ ಅಂತ ಕೊಟ್ಟಾಗಲೂ ಅಷ್ಟೇ ಅಲ್ಲಿ ಹೋದಾಗ ಬೇರೆಯವ್ರು ಹೇಗೆ ಆ್ಯಕ್ಟ್ ಮಾಡ್ತಾರೆ ಅನ್ನೋದು ಒಂದು ಸ್ವಲ್ಪ ನೋಡಿಕೊಂಡ್ರೆ ನಿಮಗೊಂದು ಐಡಿಯಾ ಸಿಗುತ್ತೆ. ಓಕೆ ನಂದು ಈ ಮಿಸ್ಟೇಕ್ಸ್ ಇದೆ, ಸೊ ನಾನು ಇದನ್ನು ಅವ್ರು ಏನಕ್ಕೆ ಸೆಲೆಕ್ಟ್ ಆದರು ಅಥವಾ ಆ್ಯಂಡ್ ಇನ್ನೊಂದು ಬೇರೆಯವ್ರು ಇವಾಗ ಸೆಲೆಕ್ಟ್ ಆದರೂ ಇವಾಗ ನಾನು ಸೆಲೆಕ್ಟ್ ಆಗಿಲ್ಲ, ಅದರಲ್ಲಿ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಬಿಕಾಸ್ ನಾನು ಆ ಝೋನಲ್ಲಿ ಇದ್ದೆ. ಬಿಕಾಸ್ ಇವಳಿಗೆ ಸಿಕ್ಬಿಡ್ತು ಇಲ್ಲ ಅವ್ರಿಗೆ ಸಿಕ್ಬಿಡ್ತು ನನಗೆ ಸಿಕ್ಕಿಲ್ಲ ಅದೆಲ್ಲ ಇತ್ತು. ಬಟ್ ರಿಯಲೈಸೇಷನ್ ಪೀರಿಯಡ್ ಇದೆಯಲ್ಲ, ಅವ್ರಿಗೆ ಯಾಕೆ ಸಿಕ್ತು ಅಂದರೆ ಅವ್ರು ಆ ಕ್ಯಾರೆಕ್ಟ್ರಿಗೆ ಸೂಟ್ ಆಗ್ತಿದ್ರು ಅಷ್ಟೇ, ಏನಿಲ್ಲ. ಇವಾಗ ನಾನು ಫುಲ್ ದಪ್ಪ ಇದ್ದೀನಿ, ಒಂದು ಕ್ಯಾರೆಕ್ಟ್ರ್ ದಪ್ಪ ಇರೋರೇ ಬೇಕು ಅಂದರೆ ನಾನು ಎಷ್ಟೇ ಸಕ್ಕದಾಗಿ ಆ್ಯಕ್ಟಿಂಗ್ ಮಾಡಿದ್ರು ನನ್ನನ್ನು ತೊಗೊಳ್ಳಲ್ಲ. ಬಿಕಾಸ್ ಕ್ಯಾರೆಕ್ಟರ್ ಡಿಮ್ಯಾಂಡ್ಸ್ ಬಲ್ಕ್ ಇರೋರನ್ನ ಡಿಮ್ಯಾಂಡ್ ಮಾಡುತ್ತೆ. ಸೊ ಅಷ್ಟೇ, ನೀವು ಸೆಲೆಕ್ಟ್ ಆಗಿಲ್ಲ ಅಂದರೆ ನೀವು ಕೇಪಬಲ್ ಇಲ್ವಾ, ನನಗೆ ನೋಡೋಕ್ಕೆ ಚೆನ್ನಾಗಿಲ್ವಾ, ನನಗೆ ಆ್ಯಕ್ಟಿಂಗ್ ಬರಲ್ವಾ, ಅದೆಲ್ಲ ಇಲ್ಲ.
ಕ್ಯಾರೆಕ್ಟರ್ಗೆ ಸೂಟ್ ಆಗ್ತಿಲ್ಲ ಅಷ್ಟೇ. ಆ್ಯಂಡ್ ಇನ್ನೊಂದು ಲಕ್ ಮ್ಯಾಟರ್ಸ್ ಆಗುತ್ತೆ ಇಂಥ ವಿಷಯದಲ್ಲಿ, ಆ್ಯಂಡ್ ಕಾಂಟ್ಯಾಕ್ಟ್ಸ್ ಮ್ಯಾಟ್ರ್ ಆಗುತ್ತೆ. ನಮ್ಮ ಎಫರ್ಟ್ಸ್ ನಾವು ಹಾಕ್ತಾ ಹೋದರೆ, ನಾವು ಕನ್ಸಿಸ್ಟೆಂಟಾಗಿ ಇದ್ದರೆ, ಬಿಕಾಸ್ ನಾನು ಒಂದು ಪ್ರಾಜೆಕ್ಟಿಂದ ಇನ್ನೊಂದು ಪ್ರಾಜೆಕ್ಟಿಗೆ ನನಗೆ ಬೇಕಾಗಿರೋ ಪ್ರಾಜೆಕ್ಟ್ ಹೋಗುವಾಗ ನಾನು ಪ್ರತಿಯೊಬ್ಬರ ಜೊತೆಲೂ ಕಾಂಟ್ಯಾಕ್ಟಲ್ಲಿದ್ದೆ. ಎವ್ರಿ ಟೈಮ್ ಒನ್ ಮಂತ್ ಅಥವಾ 2 ಮಂತ್ಸ್ಗೆ ಒಂದ್ಸಲ ಫೋಟೋಸ್ ಎಲ್ಲ ರೀಶೇರ್ ಮಾಡ್ಕೊಂಡಿರೋದು, ಸರಿ ಏನಾಯಿತು ಅಪ್ಡೇಟ್ ಕೇಳ್ಕೊಂಡಿರೋದು. ಸೊ ಐ ಹ್ಯಾವ್ ಡನ್ ಮೈ ವರ್ಕ್. ನಾನು ಏನೇನು ಮಾಡಬೇಕು ಅದನ್ನೆಲ್ಲ ನಾನು ಮಾಡಿದ್ದೀನಿ. ನಾವು ಸುಮ್ಮನೆ ಕೂತ್ಕೊಂಡು ದೇವ್ರು ಕೊಡ್ತಾನೆ ಬಿಡು, ಬರುತ್ತೆ ಬಿಡು, ಚಾನ್ಸೇ ಇಲ್ಲ. ದೇವ್ರು ಯಾವತ್ತೂ ಬಾಗಿಲು ತಟ್ಬಿಟ್ಟು ತಗೊಂಡ್ಬಿಟ್ಟು ಕೊಡಲ್ಲ. ನೀನು ಕಷ್ಟಪಡ್ತಿದ್ರೆ ನಿನಗೆ ದಾರಿ ಕಾಣಿಸಿಲ್ಲ ಅಂದಾಗ ಅವಾಗ ಒಂದು ಕಿಟಕಿ ಓಪನ್ ಆಗುತ್ತೆ, ಅಲ್ಲಿಂದ ಯುಲ್ ಗೆಟ್ ವಾಟ್ ಎವರ್ ಯು ವಾಂಟ್. ಬಟ್ ನಾವು ಕಷ್ಟಪಡಬೇಕು ಅದಕ್ಕೆ ಅಷ್ಟೇ. ಕರೆಕ್ಟ್, ವೆಲ್ ಸೆಡ್ ಅಂತ ಹೇಳ್ಬೋದು. ಸೊ ಈಗ ನಿಮ್ಮ ಫಸ್ಟ್ ಸೀರಿಯಲ್ ಪಾತ್ರದ ಬಗ್ಗೆ ಬರೋಣ. ಆಡಿಷನಲ್ಲಂತೂ ಆಯಿತು, ಸೆಲೆಕ್ಟ್ ಆದ್ರಿ. ನೀವು ಹೇಳಿದ್ರಿ ಅಲ್ಲಿ ಹೋಗಿ ಅಲ್ಲಿ ಆಗೋ ತನಕ ನಂಗೆ ನಂಬಿಕೆ ಇರಲಿಲ್ಲ ಅಂತ. ಬಟ್ ಅದಾದಮೇಲೆ ಫಸ್ಟ್ ಕ್ಯಾಮ್ರಾ ಫೇಸ್ ಮಾಡಿದಂಥ ಎಕ್ಸ್ಪೀರಿಯನ್ಸ್, ಫಸ್ಟ್ ಡೇ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಆ್ಯಂಡ್ ಆ ಪಾತ್ರದ ಬಗ್ಗೆ, ಐಶ್ವರ್ಯ ಪಾತ್ರದ ಬಗ್ಗೆ ಹೇಳಿ. ಆ್ಯಕ್ಚುಲಿ ಐಶ್ವರ್ಯ ಇಸ್ ಲೈಕ್ ಏನೋ, ನನ್ನ ತುಂಬ ಕೋ ಆರ್ಟಿಸ್ಟ್ಗಳು ಇವತ್ತಿಗೂ ನನ್ನ ಕರೆಯೋದು ಐಶು ಅಂತಲೇ, ಎಲ್ಲ ಡೈರೆಕ್ಟರ್ಸ್ ಆಗಿರೋದು, ಎಷ್ಟೊಂದು ಜನ ನನ್ನ ಮ್ಯಾನೇಜರ್ಸ್ ಎಲ್ಲರೂ ಕರೆಯೋದು ಐಶು ಅಂತಲೇ ಕರೆಯೋದು. ಏನೋ ನನ್ನ ಲೈಫಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಒಂದು ಘಟನೆ ಅಂತಂದರೆ ಅದೇ ಕನ್ಯಾಕುಮಾರಿ. ಬಿಕಾಸ್ ಕನ್ಯಾಕುಮಾರಿ ಇಲ್ಲ ಅಂದರೆ ನಾನು ಇರ್ತಾನೆ ಇರಲಿಲ್ಲ ಆಬ್ವಿಯಸ್ಲಿ. ಬಿಕಾಸ್ ಏನೋ ಲೈಕ್ ಒಂದು ರ್ಯಾಂಡಮ್ ಥಾಟು, ಆರ್ಟಿಸ್ಟ್ ಆಗಿಬಿಡೋಣ, ಆ್ಯಕ್ಟ್ರೆಸ್ ಆಗಿಬಿಡೋಣ ಅಂತ. ಆ ರ್ಯಾಂಡಮ್ ಥಾಟ್ ರಿಯಾಲಿಟಿಗೆ ಬಂದಾಗ ನಂಬೇಕಾ ಇಲ್ಲ ನಂಬಾರ್ದ, ಏನಾಗ್ತಿದೆ, ನಿಜವಾಗ್ಲೂ ನಾನೇನಾ ಟಿ ವಿಲಿ ಬರ್ತಿರೋದು, ಜನ ನಿಜವಾಗ್ಲೂ ಗುರ್ತಿಡಿತಿದಾರಾ, ಫ್ಯಾಮಿಲಿಲೆಲ್ಲ ಓಕೆ ಫೈನ್, ಮುಂಚೆಯಿಂದನೂ ನಾರ್ಮಲಾಗಿ ಗುಡ್ ಟರ್ಮಲ್ಲಿ ಇರ್ತಿದ್ವಿ ಎಲ್ಲ ಓಕೆ. ಬಟ್ ಸಡನ್ನಾಗಿ ಆ ಗ್ರಾಫ್ ಸಿಗುತ್ತೆ, ಓ ಇವ್ರು ಆರ್ಟಿಸ್ಟ್ ಆಗಿಬಿಟ್ರು, ಓ ಇವ್ರು ಆ್ಯಕ್ಟ್ರೆಸ್ ಆಗಿಬಿಟ್ರು ಅನ್ನೋದು. ಅದೆಲ್ಲ ಕೊಟ್ಟಿದ್ದು ನಂಗೆ ಕನ್ಯಾಕುಮಾರಿ. ಫಸ್ಟ್ ಡೇ ಶೂಟ್ಗೆ ಹೋದ್ವಿ, ಆಲ್ಮೋಸ್ಟ್ ಆಲ್ ಆರ್ಟಿಸ್ಟ್ ಎಲ್ಲರೂ ಇದ್ದರು. ನಾನು ಆಡಿಷನಲ್ಲಿ ನಾವೊಂದು 2 ದಿನ ವರ್ಕ್ಶಾಪ್ ಮಾಡಿದ್ವಿ ಅನಿಸುತ್ತೆ, 2 ದಿನ ಶೂಟ್ ಮಾಡಿದ್ವಿ. ಅಲ್ಲಿದ್ದಿದ್ದು ನಾನು ಮತ್ತು ನಮ್ಮ ಅಣ್ಣ ಕ್ಯಾರೆಕ್ಟ್ರ್ ಇಬ್ಬರಿದ್ವಿ ಅಷ್ಟೇ. ದೆನ್ ನಾನು ಅಂದ್ಕೊಂಡೆ ಓಕೆ, ನಾನು ಅಣ್ಣ ಕ್ಯಾರೆಕ್ಟ್ರು, ಅಪ್ಪ ಅಮ್ಮ ಇದ್ದರು, 4 ಜನ ಇದೆ. ಬಿಡು 4 ಜನ ಒಂದು ಸ್ವಲ್ಪ ಕಂಫರ್ಟ್ ಆಗಿಬಿಟ್ಟೆ, ಫೈನ್ ಅಂತ. ಅಲ್ಲಿ ಸೆಟ್ಟಿಗೆ ಹೋದರೆ ಒಬ್ಬೊಬ್ಬರೇ ಬರ್ತಾ ಇದ್ದಾರೆ. ಯಾರು ಇವರೆಲ್ಲರೂ ಇಷ್ಟೊಂದು ಜನ ಇದ್ದಾರೆ, ಇಷ್ಟೊಂದು ಜನರು ಮುಂದೆ ಮಾಡಬೇಕಾ ಅಂತ ನಂಗೆ ತಲೆಯಲ್ಲಿ ಓಡ್ತಾ ಇದೆ. ಆ್ಯಂಡ್ ಎವ್ರಿಬಡಿ ಲೈಕ್ ಅವರೆಲ್ಲ ಮುಂಚೆ ಮಾಡ್ಕೊಂಬಂದಿರೋದ್ರಿಂದ ಹೇಗಿರಬೇಕು, ಇವ್ರ ಜೊತೆ ಹೇಗೆ ಮಾತಾಡಬೇಕು ಐಡಿಯಾ ಇಲ್ಲ. ಓಕೆ ಸರಿ ಎಲ್ಲ ಬಂದು ಶಾರ್ಟ್ ಹೀಗೆ ಎಕ್ಸ್ಪ್ಲೇನ್ ಮಾಡಿದ್ರು. ನನಗೆ ನಮ್ಮ ಪ್ರೊಡ್ಯೂಸರ್, ಹಿ ವಾಸ್ ರೈಟರ್ ಆಲ್ಸೋ ಫಾರ್ ದ ಪ್ರಾಜೆಕ್ಟ್, ರಘುಚರಣ್ ಸರ್ ಅಂತ, ಅವ್ರು ನಂಗೆ ಕಾಲ್ ಮಾಡಿ ಪ್ರೀವಿಯಸ್ ನೈಟ್ ಹೇಳಿದ್ರು, ನೋಡಮ್ಮ ನನಗೆ ನಿನ್ನ ಪರ್ಫಾರ್ಮೆನ್ಸ್ ಯಾವ ಲೆವೆಲಿಗೆ ನೀನು ಮಾಡ್ತೀಯಲ್ಲ, ನಿನ್ನ ಕೆಪಾಬಿಲಿಟಿ ಏನು ಅಂತ ನಂಗೆ ಐಡಿಯಾ ಇಲ್ಲ. ದ ಥಿಂಗ್ ಇಸ್, ನಾನು ಇವಾಗ ಸ್ಟಾರ್ಟಿಂಗ್ ನಿಮಗೆ ಸ್ವಲ್ಪ ಡೈಲಾಗ್ಸ್ ಬರೆದಿರ್ತೀನಿ, ಎಲ್ಲೋ ಒಂದೊಂದು ಡೈಲಾಗ್ಸ್ ಬರೆದಿರ್ತೀನಿ, ನೀನು ಅದನ್ನು ಹೇಗೆ ತೊಗೊಂಡು ಹೋಗ್ತೀಯಾ ಅದ್ರ ಮೇಲೆ ಡಿಪೆಂಡು. ಆ್ಯಂಡ್ ಒಂದು ಟ್ರ್ಯಾಕ್ ಇದೆ ಸೀರಿಯಲಲ್ಲಿ, ನೀವು ಚೆನ್ನಾಗಿ ತೊಗೊಂಡೋದ್ರೆ ಆ ಟ್ರ್ಯಾಕ್ ಓಪನ್ ಆಗುತ್ತೆ, ಇಲ್ಲ ಅಂದರೆ ಇಲ್ಲ. ಇದೊಂದು ನನ್ನ ತಲೆಯಲ್ಲಿ ಕುತ್ಕೊಂಡಿತ್ತು, ಓಕೆ ನಾನು ಚೆನ್ನಾಗಿ ಮಾಡಿದ್ರೆ ಟ್ರ್ಯಾಕ್ ಓಪನ್ ಆಗುತ್ತೆ ಆ್ಯಂಡ್ ಇಟ್ ಈಸ್ ಈಕ್ವಲ್ ಟು ಲೀಡ್ಸ್. ಸೊ ಹಾಗಿತ್ತು. ನಂಗೆ ಗೊತ್ತಿಲ್ಲ ನನ್ನ ಪೇರ್ ಯಾರು ಅಂತವಾಗೆಲ್ಲ ಐಡಿಯಾ ಇರಲಿಲ್ಲ. ಓಕೆ ಸರಿ, ಓಕೆ ನನ್ನ ಪಾರ್ಟ್ ನಾನು ಕರೆಕ್ಟಾಗಿ ಮಾಡೋಣ ಅನ್ನೋದು ಒಂದು ತಲೆಯಲ್ಲಿತ್ತು. ಆ ಡೈಲಾಗ್ ಏನು ಕೊಟ್ಟರು ಅದೆಲ್ಲ ನೀಟಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಎಲ್ಲ ಮಾಡಿಕೊಂಡು ಫಸ್ಟ್ ಡೇ ಶೂಟಲ್ಲಿ ಎಲ್ಲ ನಿಂತಿರ್ತೀವಿ. ಅದು ತುಂಬ ಹಳೆಯ ಮನೆ ಥರ ಸೆಟಪ್, ಅದು ಮಾನಿಟರ್ ಮಾಡಬೇಕು. ನಂಗೆ ಐಡಿಯಾ ಇಲ್ಲ ಮಾನಿಟ್ರ್ ಏನು ಅಂದರೆ. ಮಾನಿಟರ್ ಆ್ಯಕ್ಷನ್ ಅಂತ ನಾನು ಶಾರ್ಟಲ್ಲಿ ಏನು ಮಾಡಬೇಕು ಅದನ್ನ ಮಾನಿಟ್ರಲ್ಲಿ ಮಾಡ್ತಾಯಿನಿ. ಇಷ್ಟು ದೊಡ್ಡ ಫುಲ್ಲು ಫ್ಲೋರ್ ಎಲ್ಲ ಇರುತ್ತೆ, ನಾನೇನೋ ನೆಲ ಒರೆಸ್ಕೊಂಡು ಬರಬೇಕು. ನಾನು ನಿಜವಾಗ್ಲೂ ನೆಲ ಒರೆಸ್ಕೊಂಡು ಬರ್ತಾಯಿದ್ದೀನಿ ನೀಟಾಗಿ. ಆ ಮನೆ ಎಷ್ಟು ಗಲೀಜಾಗಿತ್ತು ಅಂದರೆ, ಆಮೇಲೆ ಎಷ್ಟು ವರ್ಷ ಆಯಿತು ಗುರು ಈ ಮನೆನ ತೊಳೆದ್ಬಿಟ್ಟು ಯಾರಾದರೂ ಹೊಸ್ಲೆಲ್ಲ ಇರುತ್ತಲ್ಲ ಅದೆಲ್ಲ ಒರೆಸ್ಕೊಂಡು ನೀಟಾಗಿ ಉಚ್ಕೊಂಡು ಬರ್ತಾಯಿದ್ದೀನಿ. ಅವ್ರು ಕಟ್ಟು ಅಂತಿಲ್ಲ, ಅವ್ರು ಏನು ಹೇಳ್ತಾ ಇಲ್ಲ, ಮಾಡಲಿ ಬಿಡು ಅಂದ್ಕೊಂಡು ಸುಮ್ಮನೆ ಇದ್ದಾರೆ. ಬಿಕಾಸ್ ಶಾರ್ಟ್ ಅರ್ಥ ಆಗಲಿ ಅವಳಿಗೆ ಅಂದ್ಬಿಟ್ಟು. ಸೊ ಕಂಪ್ಲೀಟ್ ಎಲ್ಲ ಮಾಡಿ ಮಾನಿಟ್ರ್ ಇಶ್ಯೂ ಯಾಕೆ ಎಲ್ಲ ಒರೆಸ್ತಾ ಇದೆಯಾ ಅಂತ ದೆನ್ ಡೈರೆಕ್ಟರ್ ಹೇಳೋದು. ಸರ್ ಹೌದಾ ಸರ್ ನಂಗೆ ಗೊತ್ತಿಲ್ಲ ಸರ್ ಅಂತ ನಾನು. ಆಮೇಲೆ ಅದು ಒಣಗೋ ತನಕ ಕಾದು ದೆನ್ ಶಾರ್ಟ್ ಮಾಡಿ, ಮಾನಿಟ್ರಲ್ಲಿ ಈ ಥರ ಎಲ್ಲ ಮಾಡಬೇಡ, ಏನು ಮಾಡ್ತೀಯೋ ಅದನ್ನು ಜಸ್ಟ್ ತೋರಿಸು ಅಷ್ಟೇ ಅಂತ. ಪಾಪ ಲೈಕ್ ಒಂದು ಚಿಕ್ಕ ಡೀಟೇಲಿಂದ ಪ್ರೀತಮ್ ಸರ್ ಅಂತ ಡೈರೆಕ್ಟರು ಅವ್ರು ಹೇಳ್ಕೊಟ್ಟಿದ್ದು. ಸೊ ಫಸ್ಟ್ ಡೇ ಈ ಥರ ಎಲ್ಲ, ಮತ್ತು ಲೈಟ್ ತೊಗೊಳೋದು, ಎಲ್ಲ ಪೊಸಿಷನಲ್ಲಿ ನಿಂತ್ಕೊಳ್ಳೋದು, ಗೆಟ್ಟಿಂಗ್ ಅಪ್, ಒಂದು ಏನೂ ಐಡಿಯಾ ಇರಲಿಲ್ಲ ನನಗೆ. ಪ್ರತಿಯೊಂದು ಹೇಳ್ಕೊಟ್ಟಿದ್ದು ಎಲ್ಲ ನಾನು ಕಲ್ತ್ಕೊಂಡಿದ್ದು ಆ ಪ್ರೊಡಕ್ಷನಿಂದ, ಆ ಟೀಮಿಂದ. ಸೊ ಅದು ಆ ಸೀರಿಯಲ್ ಹಂಗೆ ಹೋಗ್ತಾ ಇತ್ತು. ಇಟ್ ವಾಸ್ ವೆರಿ ನೈಸ್.
ಓಕೆ. ಸೊ ಪಾತ್ರಕ್ಕೆ ಸಿಕ್ಕಂಥ ರೆಸ್ಪಾನ್ಸ್ ಹೇಗಿತ್ತು? ಬಿಕಾಸ್ ಅದು ಫಸ್ಟ್ ಸೀರಿಯಲ್ ಆಗಿದ್ರಿಂದ, ಸೊ ಫಸ್ಟ್ ಡೇ ಆಬ್ವಿಯಸ್ಲಿ ತುಂಬ ಇಂಟ್ರೆಸ್ಟಲ್ಲಿ ಕೂತ್ಕೊಂಡು ನೋಡಿರ್ತೀರಾ. ಬಟ್ ಅದಾದಮೇಲೆ ಬೇರೆಯವ್ರ ಕಡೆಯಿಂದ ರೆಸ್ಪಾನ್ಸ್ ಹೇಗೆ ಬರ್ತಾಯಿತ್ತು? ಆಡಿಯನ್ಸ್ ರೆಸ್ಪಾನ್ಸ್ ಹೇಗಿತ್ತು? ಆಡಿಯನ್ಸ್ ರೆಸ್ಪಾನ್ಸ್ ಆ್ಯಕ್ಚುಲಿ ತುಂಬ ಚೆನ್ನಾಗಿ ಬರ್ತಾಯಿತ್ತು. ನಂದು ಐಶು ಕ್ಯಾರೆಕ್ಟರು, ನನ್ನ ಪೇರ್ ಬಂದುಬಿಟ್ಟು ಧ್ರುವ ಅಂತ ಕ್ಯಾರೆಕ್ಟರ್. ಸೊ ಅವರು ಲೈಕ್ ಅವ್ನಿಗೂ ಅದು ಫಸ್ಟ್ ಪ್ರಾಜೆಕ್ಟು. ನನಗೆ ಆಲ್ಮೋಸ್ಟ್ ನಮ್ಮ ಸೀರಿಯಲಲ್ಲಿ ಇದ್ದವ್ರು ಎಲ್ರದ್ದು ಫಸ್ಟ್ ಪ್ರಾಜೆಕ್ಟೇ ಅದು, ಚಿಕ್ಕವ್ರದ್ದೆಲ್ಲಾರ್ದು. ದೊಡ್ಡವ್ರು ಮಾತ್ರ ಅಪ್ಪ ಅಮ್ಮ ಕ್ಯಾರೆಕ್ಟರ್ಸ್ ಮಾತ್ರ ಅವ್ರು ಸ್ವಲ್ಪ ಮಾಡ್ಕೊಂಬಂದಿದ್ರು. ಚಿಕ್ಕವ್ರು ಎಲ್ಲರೂ ಹೊಸಬ್ರಾಗಿರೋದ್ರಿಂದ ನಮ್ಗೆ ಒಳ್ಳೆ ಕಾಲೇಜ್ ಫೀಲ್ ಅದು. ಜಸ್ಟ್ ನಾನು ಬೇರೆ ಪಾಸ್ಔಟ್ ಆಗಿದೆ ಇಲ್ಲ ಓದ್ತಾ ಇದ್ದಾವಾಗಿನ ನನಗೆ ಯಾವುದೋ ತಿರ್ಗಾ ಕಾಲೇಜ್ಗೆ ಬಂದಿದ್ದೀನಿ. ಇವಾಗ ಆ್ಯಕ್ಚುಲಿ ಮಾತಾಡ್ತೀವಿ. ಸೆಕೆಂಡ್ ಪ್ರಾಜೆಕ್ಟಿಂದ ಹೋಗಿ ಬನ್ನಿ ಸ್ಟಾರ್ಟ್ ಆಗಿದೆ. ಆ ಪ್ರಾಜೆಕ್ಟಲ್ಲಿ ಹೋಗೇ ಬಾರೆ ದಿಸ್ ಇಸ್ ಲೈಕ್ ಹಿಂಗೆ ಕಾಲೇಜ್ ಥರ ಇದ್ದಿದ್ದು. ಸೊ ನಾನು ಅದು ಡಿಸೈಡ್ ಮಾಡ್ಕೊಂಡಿದ್ವಿ. ಲೈಕ್ ನನಗೆ ಪ್ರೊಡ್ಯೂಸರ್ ಹೇಳಿರೋದ್ರಿಂದ ಹಿಂಗೆ ಟ್ರ್ಯಾಕ್ ಓಪನ್ ಆಗುತ್ತೆ ಅಂತಲ್ಲ, ನಂದು ಅದನ್ನು ಫುಲ್ ಕಾನ್ಸಂಟ್ರೇಟ್ ಮಾಡ್ಕೊಂಡಿದ್ದೆ. ಟ್ರ್ಯಾಕ್ ಓಪನ್ ಆಗಲೇಬೇಕು, ನಮ್ಮದು ಲೀಡ್ಸ್ ಥರ ಬರಲೇಬೇಕು ಅಂದ್ಬಿಟ್ಟು ನನ್ನ ತಲೆಯಲ್ಲಿ. ದೆನ್ ಆಮೇಲೆ ಅವನ ಹತ್ರ ಎಲ್ಲ ಮಾತಾಡ್ಕೊಂಡು ಅವನು ಪ್ರತಿ ಸೀನೂ ಪ್ರಾಕ್ಟೀಸ್ ಮಾಡ್ಕೊಂಡು ಮಾನಿಟರ್ ಮಾಡಿಕೊಂಡು ಸೀನ್ಸ್ ಮಾಡ್ತಾಯಿದ್ವಿ. ಅದೇ ಥರ ನಮಗೆ ರೆಕಗ್ನಿಷನ್ ಕೂಡ ಸಿಗೋದು ಆಚೆಗಡೆ. ಐಶು ಅಲ್ವಾ, ಧ್ರುವ ಜೊತೆ ಜಗಳ ಮಾಡ್ತೀರಾ, ಅದು ಇಷ್ಟ ಆಗುತ್ತೆ. ನಿಮ್ಮ ಅಣ್ಣನ ನೀವು ಎಷ್ಟು ಇಷ್ಟಪಡ್ತೀರಾ, ಅದು ಇಷ್ಟ ಆಗುತ್ತೆ. ಅತ್ತಿಗೆಗೆ ಹೇಗೆ ಸಪೋರ್ಟ್ ಮಾಡ್ತೀರಾ. ಸೊ ನನ್ನ ಕ್ಯಾರೆಕ್ಟರ್ ಇಟ್ ವಾಸ್ ಈಕ್ವಲಿ ಲೈಕ್, ಅಂದರೆ ಯಾವಾಗಲೂ ನನ್ನ ಹೀರೋಯಿನ್ ಜೊತೆ ಅತ್ತಿಗೆ ಜೊತೆನೇ ಯಾವಾಗಲೂ ಇದ್ದಿದ್ದರಿಂದ ಸ್ಕ್ರೀನ್ ಸ್ಪೇಸ್ ನಂಗೆ ಜಾಸ್ತಿ ಸಿಕ್ಕಿತ್ತು ಆ ಪ್ರಾಜೆಕ್ಟಲ್ಲಿ. ಸೊ ಲೈಕ್ ಜನ ನೋಡಿದ್ರೆ ಡೆಫಿನೆಟಾಗಿ ಐಶು ಅಂತ ಅವರಿಗೆ ಗೊತ್ತಾಗ್ಬಿಡೋದು, ಅಥವಾ ಚರಣ್ ತಂಗಿ ಅಂತ ರೆಕಗ್ನೈಸ್ ಮಾಡೋರು. ಓಕೆ. ಸೊ ಅದಾದಮೇಲೆ ನೆಕ್ಸ್ಟ್ ಸೀರಿಯಲ್ ಆಫರ್ ಬಂದಿದ್ದು ಹೇಗೆ? ಆಲ್ರೆಡಿ ನೀವು ಟ್ರೈ ಮಾಡ್ತಾ ಇದ್ದೀರಾ ಮೊದಲನೇ ಸೀರಿಯಲ್ ಮಾಡುವಾಗ, ಅಥವಾ ಅದು ಮುಗಿದ ಮೇಲೆ ಆ ಪಾತ್ರ ನೋಡಿ ಅಪ್ರೋಚ್ ಮಾಡಿದ್ದ? ನಾನು ಆ್ಯಕ್ಚುಲಿ ಕನ್ಯಾಕುಮಾರಿ ಮಾಡುವಾಗಲೇ ಬೇರೆ ಯಾವುದೋ ಒಂದು ಪ್ರಾಜೆಕ್ಟ್ ಬಂದಿತ್ತು, ನನಗೆ ಲೀಡಾಗೇ ಬಂದಿತ್ತು. ಬಟ್ ಇಲ್ಲಿ ಪ್ರೊಡಕ್ಷನ್ ಬಿಟ್ಟಿರಲಿಲ್ಲ, ಬಿಕಾಸ್ ಡೇಟ್ಸ್ ಕ್ಲಾಶಸ್ ಆಗುತ್ತೆ ಅಂದ್ಬಿಟ್ಟು ಅವ್ರು ಹಾಗೆ ಹೇಳಿದ್ರು. ಅಲ್ಲಿಗೆ ಸರಿ ಓಕೆ, ಬಿಕಾಸ್ ಫಸ್ಟ್ ಪ್ರಾಜೆಕ್ಟ್ ಏನು ಮಾತಾಡೋಕ್ಕಾಗಲ್ಲ, ಮಾತಾಡೋದು ಬೇಡ, ಸುಮ್ಮನೆ ಯಾಕೆ ಮುಗಿಸ್ಕೊಂಡು ಹೋಗೋಣ, ಮುಂದೆ ನೋಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಸುಮ್ಮನಾಗಿದ್ದೆ ಅಷ್ಟೆ. ದೆನ್ ಕನ್ಯಾಕುಮಾರಿ ಮುಗಿಯುತ್ತೆ. ಕನ್ಯಾಕುಮಾರಿ ಒಂದು ಯಾವುದೋ ಒಂದು ಮಂತಲ್ಲಿ ಮುಗೀತು. ನಂಗೆ ಆಲ್ಮೋಸ್ಟ್ ಒಂದು 2-3 ಮಂತ್ಸ್ ಏನೂ ಇಲ್ಲ, ನನಗೆ ಗೊತ್ತಿಲ್ಲ. ಎವ್ರಿ ಮಂತ್ ಶೂಟಿಂಗ್ ಹೋಗ್ತಾ ಇದ್ದೀವಿ. ಎವ್ರಿ ಮಂತ್ ಒಂದು ಏನಿಲ್ಲ ಅಂದರೆ ಒಂದು 10 to 15 ಡೇಸ್ ನಾನು ವರ್ಕ್ ಮಾಡ್ತಾ ಇದ್ದೆ. ಬಿಕಾಸ್ ನಾನು ಯಾವಾಗಲೂ ಅಣ್ಣನ ಜೊತೆ ಇಲ್ಲ ಅತ್ತಿಗೆ ಜೊತೆ ಇರೋದ್ರಿಂದ ಯಾವಾಗಲೂ ಇರೋದು ನನ್ನ ಶೂಟು. ಒಂದೊಂದು ಟೈಮ್ ಹೀರೋಗೂ ಇರ್ತಾ ಇರಲಿಲ್ಲ ನನಗಿರೋದು. ಅವ್ನು ಬೈಯೋನು, ನನ್ನ ತಂಗಿಗೆ ಬರುತ್ತೆ ಡೇಟ್ಸು, ನನಗೆ ಕೊಡಲ್ಲ ನೀವು ಅಂತ ನಂಗೆ ಬೈಯೋದು. ಸೊ ಎವ್ರಿ ಡೇ ನಂಗೆ ಶೂಟ್ ಇರೋದು. ನಾನು ಸಡನ್ನಾಗಿ ಇವಾಗ ಇದು ಆ್ಯಕ್ಚುಲಿ ಆ ಪ್ರಾಜೆಕ್ಟ್ಗೆ ಸ್ಟಾರ್ಟಿಂಗಿಂದನೂ ಈ ಥರ ಇತ್ತು, ಮುಗಿಬೋದು ಅಂತ. ಆ್ಯಂಡ್ ಲೈಕ್ ಇಲ್ಲ ಆಗುತ್ತೆ, ನಮಗೆ ಗೊತ್ತಿಲ್ಲ. ಇವಾಗ ನಾವು ಅಗ್ನಿಸಾಕ್ಷಿ ಆಗಿರ್ಬೋದು, ಅವಾಗ ಎಲ್ಲ ಲಕ್ಷ್ಮೀ ಬಾರಮ್ಮ ಇದೆಲ್ಲ ನೋಡ್ಕೊಂಡು ಬಂದಿರೋದ್ರಿಂದ ಚಿಕ್ಕ ವಯಸ್ಸಿಂದ ಮಾಂಗಲ್ಯ ಇದೆಲ್ಲ ಅಷ್ಟು ವರ್ಷ ಬರುತ್ತೆ ಸೀರಿಯಲ್ಲು. ಓಕೆ, ನಾನು ಮದುವೆ ಆಗಿ ಮಗು ಆಗೋ ತನಕ ಇದೇ ಸೀರಿಯಲ್ ಇರುತ್ತೆ ಆ ಥಾಟು. ಸೀರಿಯಲ್ ಹಿಂಗೆ ಮುಗಿಯುತ್ತೆ ಅನ್ನೋ ಐಡಿಯಾನೂ ಇಲ್ಲ ನನಗೆ. ಸಡನ್ನಾಗಿ ನೋಡಿದ್ರೆ ಹಿಂಗೆ ವೈಂಡ್ ಅಪ್ ಆಗುತ್ತೆ ಅಂತ ವಿಷಯ ಬಂತು. ಇಷ್ಟು ಬೇಗ ವೈಂಡಪ್ಪ, ಇದು ತಿರ್ಗಾ ರೂಮರ್ಸೇ, ಲೆಟ್ಸ್ ನಾಟ್ ಅದನ್ನೆಲ್ಲ ನಂಬೋದು ಬೇಡ, ಬಿಟ್ಟಾಕು ಅಂದ್ಬಿಟ್ಟು ಸುಮ್ಮನಾಗಿದೆ. ಬಟ್ ಫೈನಲಿ ಲೈಕ್ ಹೇಳಿದ್ರು, ಇಲ್ಲ ಇದು ಲಾಸ್ಟ್ ಡೇ, ಇನ್ನೊಂದು ಸ್ವಲ್ಪ ದಿನದಲ್ಲಿ ಮುಗ್ದೋಗುತ್ತೆ ಅಂತ. ಸರಿ ಆಯಿತು, ಏನು ಮಾಡೋದು ಇವಾಗ, ನೆಕ್ಸ್ಟ್ ಏನೂ ಇಲ್ಲ ಅಂದ್ಬಿಟ್ಟು ಯೋಚನೆ ಮಾಡ್ತಿದ್ದೆ. ಬಟ್ ನನಗೆ ತಂಗಿ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ಬಿಕಾಸ್ ನಾನು ಪ್ರಿಪೇರ್, ಬಿಕಾಸ್ ಒಂದಷ್ಟು ಸಿಚುವೇಶನ್ಸ್ ನಾನು ಸೀರಿಯಲಲ್ಲಿ ನೋಡಿರೋದ್ರಿಂದ, ಬಿಕಾಸ್ ಐ ನೋ ಒಂದು ಅಲ್ಲಿವರೆಗೂ ನನಗೆ ಸ್ಟ್ರೈಕ್ ಆಗಿರಲಿಲ್ಲ ಹೀರೋಯಿನ್ ಆಗಿ ಮಾಡ್ಬೇಕು ನಾನು ಅಂತ. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಸ್ಟ್ರೈಕ್ ಆಯಿತು, ನಾನು ಮಾಡಿದ್ರೆ ನೆಕ್ಸ್ಟ್ ಹೀರೋಯಿನ್ ಆಗೇ ಮಾಡೋದು ನಾನು. ಐ ವೋಂಟ್ ಡೂ, ನಾನು ಸಪೋರ್ಟಿಂಗ್ ಮಾಡಲ್ಲ ಅಂದ್ಬಿಟ್ಟು ನಾನು ಫಿಕ್ಸ್ ಆಗಿದ್ದೆ. ದೆನ್ ನಾನು ಹಿಂಗೆ ಟ್ರೈ ಮಾಡ್ತಾ ಇರುವಾಗ ಹೀಗೆ ಯಾವುದೋ ಒಂದು ರೀಪ್ಲೇಸ್ ಬಂತು, ಅದು ಇದು ಎಲ್ಲ ರೀಪ್ಲೇಸ್ ಬಂತು. ನಾನು ಅವಾಗಿನ ಇನ್ನೂ 2 ದಿನ ಇದೆ ವೈಂಡ್ ಅಪ್ ಆಗೋಕ್ಕೆ, ಅವಾಗ ರೀಪ್ಲೇಸ್ ಕ್ಯಾರೆಕ್ಟರ್ ಬಂತು. ನಾನು ಇಲ್ಲ ಸರ್, ನಾನು ರೀಪ್ಲೇಸ್ ಮಾಡಲ್ಲ, ಬಿಕಾಸ್ ಇವಾಗಿನ ಇದು ಫಸ್ಟ್ ಸೀರಿಯಲು, ಸೊ ಲೆಟ್ ಮೀ ವೆಯ್ಟ್, ಒಂದು ಸ್ವಲ್ಪ ದಿವಸ ಕಾಯೋಣ, ಸೊ ಒಳ್ಳೆ ಪ್ರಾಜೆಕ್ಟ್ ಬರ್ಬೋದು ಅಂತ. ಓಕೆಮ್ಮ ಆಯಿತು ಸರಿ ಅಂತ ನೋಡಿದ್ರೆ, ಆಮೇಲೆ ಎಲ್ಲ ತಂಗಿಗೆ ಅಪ್ರೋಚ್ ಮಾಡ್ತಾ ಇದ್ದಾರೆ. ಎಲ್ಲ ಒಳ್ಳೊಳ್ಳೆ ಚಾನಲ್ಲೇ ಬರ್ತಾ ಇದೆ, ಒಳ್ಳೆ ಪ್ರೊಡಕ್ಷನ್ಸ್ ಬರ್ತಾ ಇದೆ. ತಂಗಿ, ನೀವು ಇವ್ರ ತಂಗಿ, ನೀವು ಅವಳ ತಂಗಿ, ಇವ್ರ ತಂಗಿ. ನಾನು ಸರ್ ಬೇಡ ಸರ್, ನೀವು ಲೀಡಿಗೆ ಕರೀರಿ, ಐ ವಿಲ್ ಕಮ್, ಬಟ್ ಬೇಡ ತಂಗಿ ಬೇಡ ಅಂತ. 1, 2, 3 ಕೊಟ್ಟೆ ಅನಿಸುತ್ತೆ ನಾನು ಆಡಿಷನ್ನು. ದೆನ್ ಐ ಆಮ್ ಲೈಕ್ ಸರಿ ಆಯಿತು ನೋಡೋಣ, ಒಂದು ಅದಿರುತ್ತಲ್ವ. ಇವಾಗ ಆಲ್ಮೋಸ್ಟ್ 1.5 ವರ್ಷ ನನ್ನ ಖರ್ಚುಗಳನ್ನೆಲ್ಲ ನಾನೇ ನೋಡ್ಕೋತಾ ಇದ್ದೆ. ದಟ್ ವಾಸ್ ದ ಫಸ್ಟ್ ಟೈಮ್ ಐ ಸ್ಟಾರ್ಟೆಡ್ ಅರ್ನಿಂಗ್ ಅಂದಾಗ ಮನೆಗೆ ಕೊಡೋಕ್ಕಾಗ್ತಾ ಇರಲಿಲ್ಲ, ಬಿಕಾಸ್ ಪೇಮೆಂಟ್ ವಾಸ್ ಸೋಲೋ. ಸೊ ನನ್ನ ಟ್ರಾವೆಲಿಂಗ್ ಏನಿದೆ, ಬಟ್ಟೆ ಏನಿದೆ, ಮಿಕ್ಕಿದೆಲ್ಲ ನಾನು ನೋಡ್ಕೋತಾ ಇದ್ದೆ. ಸಡನ್ನಾಗಿ ದುಡ್ಡಿಲ್ಲ. ಮನೇಲಿ ಕೇಳ್ಬೋದು, ಪಾಪ ನಮ್ಮಮ್ಮ ಕೇಳಿದ್ರೆ ಏನು ಕೊಡೋಲ್ಲ ಅಂತಲ್ಲ, ನನಗೆ ಇವಾಗ ಪಾಪ ಹಿಂಗೆ ಕೇಳೋದು ಇಲ್ಲ, ಏನು ಮಾಡೋದು, ಆಡಿಷನ್ಗೆ ಹೋಗೋಕೆ ಇವಾಗೆಲ್ಲ ಬೇಕಲ್ಲ, ಎಲ್ಲ ಎತ್ತಿಟ್ಕೊಂಡಿದ್ದೆ ನಾನು, ಸ್ವಲ್ಪ ಸೇವಿಂಗ್ಸ್ ಇರುತ್ತೆ. ಬಟ್ ಏನಂದರೆ ಇವಾಗ ಅರ್ನಿಂಗ್ ಬೇಕು, ಅದು ಸ್ಟಾಪ್ ಆಗಬಾರ್ದು ಅದು. ಸೊ ಐ ವಾಂಟೆಡ್ ಟು ಕಂಟಿನ್ಯೂ. ಸೊ ಐ ಆಮ್ ಲೈಕ್ ಸರಿ ಆಯಿತು, ಯಾವುದೋ ಒಂದು ಒಪ್ಕೊಂಬಿಡೋಣ ಅನ್ನೋದೊಂದು ಡಿಸಿಷನ್ಗೆ ಬಂದುಬಿಟ್ಟೆ. ಇದನ್ನೇ ಮಾಡಬೇಕು, ಇದನ್ನು ಮಾಡಬಾರ್ದು ಅಂದ್ಕೊಂಡಿದ್ದವಳು
ಮಾಡಿಬಿಡೋಣ ಅನ್ನೋಷ್ಟು ಥಾಟ್ ಬಂದ್ಬಿಡ್ತು ನನಗೆ. ಐ ಆಮ್ ಲೈಕ್ ಆಯ್ತು ಹೋಗಲಿ ಪರವಾಗಿಲ್ಲ, ಏನೋ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಗುಡ್ ಅಂದ್ಕೊಂಡು ಹೋಗೋಣ ಅಂದ್ಕೊಂಡು ಐ ಆಮ್ ಲೈಕ್ ನಂಗೆ ಇಷ್ಟ ಇಲ್ಲ ಅಂದ್ರೂ ಕೊಟ್ಟೆ ಆಡಿಷನ್ನ. ದೆನ್ ಓಕೆ ಅದು ಸೆಲೆಕ್ಟ್ ಆಯಿತು, ಎಲ್ಲ ಓಕೆ ಆಯಿತು. ಪೇಮೆಂಟ್ ವಾಸ್ ವೆರಿ ನೈಸ್. ಐ ವಾಸ್ ಲೈಕ್ ನಾನು ಓಕೆ ಸರಿ ಉದ್ಯಾದಲ್ಲ ಅದಾಗಿದ್ದು. ಐ ಆಮ್ ಲೈಕ್ ಸರಿ ಬಿಡು, ಅಟ್ಲೀಸ್ಟ್ ನಾನು ಅಂದ್ಕೊಂಡಿದ್ದು ಸಿಕ್ಕಿಲ್ಲ ಅಂದರೂ ಅಟ್ಲೀಸ್ಟ್ ಪೇಮೆಂಟ್ ಚೆನ್ನಾಗಿದೆ, ಒಳ್ಳೇದಾಯಿತು ಬಿಡು, ನನಗೆ ಖರ್ಚಿಗಾಗುತ್ತೆ ಅಂದ್ಕೊಂಡು ನಾನು ಅದನ್ನು ಒಪ್ಕೊಂಡೆ. ಆ ಟೀಮು ಅಷ್ಟೇ, ದಟ್ ವಾಸ್ ವೆರಿ ನೈಸ್. ಆ ಪ್ರೊಡಕ್ಷನು ತುಂಬ ಚೆನ್ನಾಗಿತ್ತು. ಅದೊಂದು ಆಲ್ಮೋಸ್ಟ್ ನಾನು ಹೋದ್ಮೇಲೆ 1 ವರ್ಷ ಬಂತು ಆ ಪ್ರಾಜೆಕ್ಟು. ಅದು ಆಲ್ಮೋಸ್ಟ್ 1 ವರ್ಷ ಮುಂಚೆಯಿಂದನೂ ಇತ್ತು, ಒಂದು ಆಲ್ಮೋಸ್ಟ್ 3 ಇಯರ್ಸ್ ಆಯಿತು. ಸೊ ಅದು ಚೆನ್ನಾಗಿತ್ತು. ಅದು ಒಂದಿನ ವೆಂಡಪ್ಪ ಹೋಗ್ಬಿಡ್ತು. ಅದಕ್ಕೆ ಸರಿ ಬಿಡು ಓಕೆ ಅಂದ್ಬಿಟ್ಟು ದೆನ್ ಐ ಸ್ಟಾರ್ಟೆಡ್ ನೆಕ್ಸ್ಟ್ ನೋಡೋಣ ಅಂದ್ಕೊಂಡು. ಸೊ ಚಿತ್ರ ಅಲ್ವಾ ಆ ಪಾತ್ರದ ಹೆಸರು. ಸೊ ಅದಕ್ಕೆ ಹೇಗಿತ್ತು ರೆಸ್ಪಾನ್ಸ್? ಮತ್ತೆ ತಂಗಿ ಕ್ಯಾರೆಕ್ಟ್ರೇ ಪ್ಲೇ ಮಾಡ್ತಾ ಇದ್ರಿ ಅನ್ಸುತ್ತೆ. ಇಟ್ ವಾಸ್ ಗುಡ್, ಒಂದು ಲೆವೆಲಿಗೆ ಬರ್ತಿತ್ತು, ಬಟ್ ನಾಟ್ ಕಂಪ್ಯಾರಿಟಿವ್ಲಿ ಫಾರ್ ಐಶು ಕ್ಯಾರೆಕ್ಟರ್ಗಲ್ಲ. ಇದು ಇಟ್ ವಾಸ್ ಗುಡ್. ಅದಕ್ಕೆ ಎಷ್ಟು ಬರಬೇಕು ಅಷ್ಟು ಬರ್ತಾ ಇತ್ತು. ಆ್ಯಂಡ್ ದ ಮೇನ್ ರೀಸನ್ ನಾನು ಏನಕ್ಕೆ ಕನ್ಯಾದಾನ ಒಪ್ಕೊಂಡಿದ್ದು ಅಂತ ಅಂದರೆ ಟೈಟಲ್ ಕಾರ್ಡ್ಗೆ. ಬಿಕಾಸ್ ಅದು ತಲೆಯಲ್ಲಿತ್ತು, ಓಕೆ ಒಂದು ಲೀಡ್ ಅಂತಂದರೆ ಇವಾಗ ಒಂದು ಟೈಟಲ್ ಕಾರ್ಡ್ ಮಾಡಿದ್ರೆ, ಬಿಕಾಸ್ ನಾನು ಬೇರೆಯವ್ರಿಗೆ ಅಪ್ರೋಚ್ ಮಾಡುವಾಗ ಐ ಹ್ಯಾವ್ ಡನ್ ಸಮಥಿಂಗ್ ಲೈಕ್ ದಿಸ್ ಅಂತ ನಂಗೆ ತೋರಿಸೋದಕ್ಕೆ ಅಷ್ಟೇ. ಲೈಕ್ ಏನಂದರೆ ಟೈಟಲ್ ಕಾರ್ಡಲ್ಲಿ ಎಲ್ಲ 5 ಜನ ಹುಡುಗಿರು ಬರ್ತೀವಿ. ಇಟ್ ಈಸ್ ಲೈಕ್ 5 ಲೀಡ್ಸು, 5 ಟ್ರ್ಯಾಕ್ ಇರುತ್ತೆ. ಯು ಹ್ಯಾವ್ ಈಕ್ವಲ್ ಇಂಪಾರ್ಟೆನ್ಸ್ ಅಂತ ಒಂದು ಗೊತ್ತಾಗುತ್ತೆ. ಓಕೆ ಫೈನ್, ನಾನು ಸೀರಿಯಲ್ ಯಾರು ನೋಡೋಲ್ಲ ಅಷ್ಟೊಂದು, ಬಿಕಾಸ್ ಅಟ್ಲೀಸ್ಟ್ ಟೈಟಲ್ ಕಾರ್ಡಲ್ಲಿ ನನ್ನ ಪ್ರೊಫೈಲ್ ಐ ಕ್ಯಾನ್ ಶೋ ಅದರ್ಸ್ ಅಲ್ವಾ. ಅದೊಂದು ರೀಸನ್ಗೆ ಐ ಸೆಡ್ ಓಕೆ ಲೆಟ್ ಮೀ ಡೂ ಇಟ್ ಅಂದ್ಕೊಂಡು ಅದು ಅಕ್ಸೆಪ್ಟ್ ಮಾಡಿದ್ದು ನಾನು. ಎಸ್. ಸೊ ಅದಾದಮೇಲೆ ನಾನಿನ್ನ ಬಿಡಲಾರೆ ಹೇಗೆ ಬಂದಿದ್ದು ಅವಕಾಶ ಅಂತ ನೀವಾಗಲೇ ಹೇಳಿದ್ರಿ. ಆ್ಯಂಡ್ ಈಗ ನಾನಿನ್ನ ಬಿಡಲಾರೆ ಸೆಟ್ ಬಗ್ಗೆ ಮಾತಾಡೋದಾದ್ರೆ, ಶೂಟಿಂಗಲ್ಲಿ ಆಬ್ವಿಯಸ್ಲಿ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ. ಆ್ಯಂಡ್ ಮಹಿತಾ ಕೂಡ ನಿಮ್ಮ ಜೊತೆ ಅಷ್ಟೇ ಕಂಫರ್ಟಬಲ್ ಆಗಿದ್ದಾರೆ, ನಿಮ್ಮ ಜೊತೆ ಹೊಂದ್ಕೊಂಡಿದ್ದಾರೆ, ಅವ್ರ ಜೊತೆ ರೀಲ್ಸ್ ಎಲ್ಲ ಮಾಡ್ತಿರ್ತೀರಾ. ಸೊ ಆ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದ್ರೆ? ನಾನಿನ್ನ ಬಿಡಲಾರೆ ಸೆಟ್ ಆ್ಯಕ್ಚುಲಿ ಸ್ಟಾರ್ಟಿಂಗ್ ಇದ್ದಾಗ ನಾನು ಬೇರೆ ಟ್ರ್ಯಾಕಲ್ಲಿದ್ದೆ. ಇವರೆಲ್ಲ ಮಿಕ್ಕಿದೆಲ್ಲ ಇಡೀ ಮನೆ ಒಂದು ಟ್ರ್ಯಾಕಲ್ಲಿದ್ದರು. ನಾನು ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಆ ಥರ ಇದ್ದರು. ಸೊ ಆಲ್ಮೋಸ್ಟ್ ಫಸ್ಟ್ ಡೇಯಿಂದ ಅವ್ರು ನಂಗೆ ತುಂಬ ಕ್ಲೋಸ್ ಇದ್ದರು. ಇವ್ರು ಯಾರು ಅಷ್ಟೊಂದು ಪರಿಚಯ ಇರಲಿಲ್ಲ. ನೀತಾ ಅವ್ರನ್ನ ಮಾತ್ರ ನಾನು ಪ್ರೋಮೋ ಶೂಟಲ್ಲಿ ಮೀಟ್ ಆಗಿದ್ದೆ ಅಷ್ಟೇ. ಅದು ಬಿಟ್ಟರೆ ಶರದ್ದು ನಂದು ಏನು ಕಾಂಬಿನೇಷನ್ ಸ್ಟಾರ್ಟಿಂಗಿಂದ ಇರಲಿಲ್ಲ. ಲೈಕ್ ಇಲ್ಲಿಗೆ ಬಂದಮೇಲೆ ಎಲ್ಲೋ ಒಂದೊಂದು ಟೈಮಲ್ಲಿ ಕಾಂಬಿನೇಷನ್ ಇತ್ತು. ಸೊ ಎಲ್ಲ ಜಸ್ಟ್ ಹಾಯ್ ಬಾಯ್ ಅಷ್ಟೇ ಇದ್ದಿದ್ದು. ಆ ಟ್ರ್ಯಾಕ್ ಜೊತೆ ತುಂಬ ನನಗೆ ಜಾಸ್ತಿ ಇದ್ದಿದ್ದು. ದೆನ್ ಇಲ್ಲಿಗೆ ಬಂದಮೇಲೆ ಇವರೆಲ್ಲರೂ ಕ್ಲೋಸ್ ಆಗೋಕ್ಕೆ ಸ್ಟಾರ್ಟ್ ಆದರು. ಲೈಕ್ ಏನೋ ಅವರೆಲ್ಲರೂ ನನ್ನ ಯಾವುದೋ ಪ್ಲ್ಯಾನೆಟಿಂದ ಬಂದಿದ್ದಾಳೆ ಅನ್ನೋ ಥರ ನೋಡ್ತಾಯಿದ್ರು ಯಾರು, ಬಿಕಾಸ್ ಎಲ್ಲರೂ ಒಂದು ಟೀಮ್ ಆಗಿಬಿಟ್ಟಿರ್ತಾರೆ ಆಲ್ರೆಡಿ. ನಂಗೆ ಅದು ಬೇಜಾರಾಗ್ತಾಯಿತ್ತು. ಅಯ್ಯೋ ಇವಾಗ ತಿರ್ಗಾ ಹೊಸಬ್ರನ್ನ ಫ್ರೆಂಡ್ ಮಾಡ್ಕೋಬೇಕು, ಅವ್ರ ಜೊತೆ ಮಾತಾಡಬೇಕು, ಪರಿಚಯ ಮಾಡ್ಕೋಬೇಕು. ಓಕೆ ಫೈನ್ ಅಂದ್ಕೊಂಡು ಆಮೇಲೆಲ್ಲ ಹೋಗಿ ಓಕೆ ನನ್ನನ್ನು ಅವರು ಅರ್ಥ ಮಾಡಿಕೊಂಡ್ರು. ನಾನು ಏನು ಫಸ್ಟ್ ಒಂದು ಇಂಪ್ರೆಷನ್ ಇರುತ್ತೆ, ಅವ್ಳು ಫುಲ್ ಆ್ಯಟಿಟ್ಯೂಡ್ ಅನಿಸುತ್ತೆ, ಮಾತಾಡೋಲ್ಲ ಅನಿಸುತ್ತೆ. ಬಿಕಾಸ್ ನಾನು ಹಾಯ್ ಅಂತೀನಿ. ಅದಾದಮೇಲೆ ಅಟ್ಲೀಸ್ಟ್ ಇಫ್ ಯು ಕಮ್ ಸಮಥಿಂಗ್ ಏನೋ ಬಂದರೆ ನಾನು ಮಾತಾಡ್ಬೋದು. ನೀವೇನು ಮಾತಾಡೋಲ್ಲ ಅಂದರೆ ನಾನು ಏನು ಮಾತಾಡಲಿ? ಲೈಕ್ ನಾನು ಸೈಲೆಂಟಾಗಿ ನಾನು ಎಷ್ಟಿದೆಯೋ ಅಷ್ಟು ಮುಗಿಸ್ಕೊಂಡು ಹೋಗ್ಬಿಡ್ತಾ ಇದ್ದೆ. ನಾನು ಕಾಂಬಿನೇಷನ್ ಇದ್ದಾಗಲೂ ಅಷ್ಟೇ. ತುಂಬ ಆ್ಯಟಿಟ್ಯೂಡ್ ಅನಿಸುತ್ತೆ ಅನ್ನೋದೊಂದು ಎಲ್ಲರೂ ಮಾತಾಡ್ಕೊಂಡ್ಬಿಟ್ಟಿದ್ರು. ಆಮೇಲೆ ಹೋಗ್ತಾ 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 ದೇರ್ ಲೈಕ್ ಯು ವೋಂಟ್ ಬಿಲೀವ್ ಎಲ್ಲರಿಗೂ ಲೈಕ್ ನಾನು ತುಂಬ ಕ್ಲೋಸ್ ಆಗಿಬಿಟ್ಟೆ. ಅವ್ರು ಏನೇನು ಕ್ಲೋಸ್ ಫ್ರೆಂಡ್ಸ್ ಇದ್ದರು ಅವರೆಲ್ಲ ಬಿಟ್ಟು ಎವ್ರಿಬಡಿ ಸ್ಟಾರ್ಟೆಡ್ ಬಿಕಮಿಂಗ್ ಸೋ ಕ್ಲೋಸ್ ಟು ಮೀ. ನನ್ನ ಜೊತೆ ತುಂಬ ಕ್ಲೋಸ್ ಆದರು. ಇಡೀ ಟೀಮ್ನ ಒಂಥರ ಫುಲ್ ಫ್ಯಾಮಿಲಿ ಥರ ಯಾವಾಗಲೂ ಕ್ಲೋಸ್ ಆಗಿದ್ವಿ. ತುಂಬ ಜನ ಹೋದರು, ಬಟ್ ಸ್ಟಿಲ್ ವಿ ಆರ್ ಸ್ಟಿಲ್ ಇನ್ ಕಾಂಟ್ಯಾಕ್ಟ್. ಎಲ್ಲ ಚೆನ್ನಾಗೇ ಇದ್ದೀವಿ. ದ ಟೀಮ್ ಇಸ್ ವೆರಿ ನೈಸ್. ಒಂಥರ ಏನಂದರೆ ಹಿತಾ ಬಗ್ಗೆ ಹೇಳಬೇಕಂದ್ರೆ, ಹಿತಾ ಇವಾಗ ಅದೇ ಆಲ್ಮೋಸ್ಟ್ ದೊಡ್ಡೋಳಾಗ್ಬಿಟ್ಲು ಅನ್ನೋ ಫೀಲಿಂಗ್ ಬಂದುಬಿಟ್ಟಿದೆ ನಮಗೆ. 1.5 ವರ್ಷ ಮುಂಚೆ ನೋಡಿದ್ದು ಇಷ್ಟಿದ್ಲು. ಆ ಮಾತಾಡೋಕ್ಕೆ ಒಂದು ಸ್ವಲ್ಪ ಅವಳೊಂಥರ ಬೇರೆ ಇದ್ರಲ್ಲಿ ಮಾತಾಡ್ತಿದ್ವಿ. ಇವಾಗ ಆಲ್ರೆಡಿ ಅದೊಂದು ಚೂರು ಅನಿಸುತ್ತೆ, ನಮಗೆ ಕಾಣಿಸುತ್ತೆ ಉದ್ದ ಆಗಿದ್ದಾಳೆ, ಇಲ್ಲ ಸ್ವಲ್ಪ ಮೆಚಾರಿಟಿ ಬಂದಿದೆ ಅಂತ. ಶಿ ಈಸ್ ವೆರಿ ಲೈಕ್ ತುಂಬ ಟ್ಯಾಲೆಂಟೆಡ್ ಕಿಡ್ ಅವಳು. ಅವಳ ಬಗ್ಗೆ ಹೇಳೋಕ್ಕೆ ಏನೂ ಇಲ್ಲ. ಬಿಕಾಸ್ ಏನೋ ಹಿಂಗೆ ಇವಾಗ ಯಾವುದೋ ಒಂದು ಶಾರ್ಟಲ್ಲಿ ಏನೋ ಒಂದು ಈ ಮಂತ್ರಗಳನ್ನ ಹೇಳಬೇಕು ಅಂತ ಅಂದರೆ ಪಾಪ ಅದಕ್ಕೆ ಗೊತ್ತಿರಲ್ಲ, ಇಲ್ಲ ಏನೋ ಒಂದು 4-5 ಲೈನ್ ನಾರ್ಮಲಾಗಿ ಗೊತ್ತಿರುತ್ತೆ, ಅವ್ರ ಅಜ್ಜಿ ಏನೋ ಹೇಳ್ಕೊಟ್ಟಿರ್ತಾರೆ. ಇನ್ನೊಂದಿಷ್ಟು ಹೇಳಬೇಕು ಅಂತಂದರೆ ಓಕೆ ಆಯಿತು ಅಂದ್ಬಿಟ್ಟು ಪಾಪ ಡೈರೆಕ್ಟರ್ ಕೂಡ ಅಷ್ಟೇ ಯೂಟ್ಯೂಬಲ್ಲೆಲ್ಲ ಹಾಕಿ ಅಲ್ಲಿ ಲಿರಿಕ್ಸ್ ಎಲ್ಲ ತೋರಿಸೆಲ್ಲ ಕಲಿಸಿದ್ರೆ ಮಿನಿಮಮ್ ಒಂದು ಅರ್ಧ ಗಂಟೆಲಿ ಫುಲ್ಲು ಎಲ್ಲ ಮಂತ್ರಗಳೆಲ್ಲ ಕಲ್ತ್ಕೊಂಡು ಶಾರ್ಟಿಗೆ ರೆಡಿ ಆಗಿಬಿಡ್ತಾಳೆ. ಅವಳಿಗೆ ಲೈಕ್ ಹೇಗೆ ಅಂದರೆ ಏನೋ ನೋಡ್ತಾಳೆ, ಇಂಟ್ರೆಸ್ಟಿಂಗ್ ಅನಿಸ್ತಾ ಕಲ್ತ್ಕೋಬೇಕು ಅಷ್ಟೇ. ಅವಳಿಗೆ ಇದನ್ನೇ ಕಲಿಬೇಕು ಅದೇ ಕಲಿಬೇಕಂತಲ್ಲ. ಅವಳನ್ನ ನೋಡಿದ್ರೆ ಒಂದೊಂದು ಟೈಮು ಸುಸ್ತಾಗ್ಬಿಡುತ್ತೆ. ಎಲ್ಲ ಕಲಿತಾಳೆ. ಏನು ಐ ಯೂಸ್ ಟು ಡೂ ಎಂಥದ್ದು ಕ್ರೋಶೆಟ್ ಮಾಡ್ತಾಯಿದ್ದೆ ನಾನು ಸುಮ್ಮನೆ ಜಸ್ಟ್ ಏನೋ ಕಲ್ತ್ಕೊಳ್ಳೋಣ ಅಂತ. ಅವಳು ನೋಡಿದ್ಲು, ಅಕ್ಕ ನಾನು ಕಲ್ತ್ಕೋತೀನಿ ಅಂತ ಕಲಿಯೋಕ್ಕೆ ಸ್ಟಾರ್ಟ್ ಆದಳು. ಆಮೇಲೆ ನೀತಾ ಅವರು ಮಂಡಲ ಮಾಡ್ತಾರೆ, ಅದನ್ನು ಕಲಿಯೋಕ್ಕೆ ಸ್ಟಾರ್ಟ್ ಮಾಡೋದು. ಇವಾಗ ನಮ್ಮ ಸೀರಿಯಲಲ್ಲಿ ಶಾನ್ವಿ ಕ್ಯಾರೆಕ್ಟರ್ ಇದ್ದಾರೆ, ಅವರು ಜಿಮ್ನಾಸ್ಟಿಕ್ ಕ್ಲಾಸಸ್ಗೆ ಮುಂಚೆ ಹೋಗ್ತಿದ್ರು. ಇವಳು ಇವಾಗ ಅದನ್ನು ಮಾಡಬೇಕು.
ಸೊ ಶಿ ಈಸ್ ಲೈಕ್ ಎಲ್ಲ ಕಲ್ತ್ಕೋಬೇಕು, ಎಲ್ಲ ಇಂಟ್ರೆಸ್ಟ್ ಅವಳಿಗೆ. ಒಂಥರ ಅದಿದ್ರೆ ಪಟಾಕಿ ಥರ ನಮ್ಮ ಸೆಟ್ಟಲ್ಲಿ ಫುಲ್ಲು ಮಾತಾಡ್ತಾನೇ ಇರುತ್ತೆ ಯಾವಾಗಲೂ. ಓಕೆ. ಸೊ ಹೇಳಿದ್ರಿ ಈ ಮನೆಗೆ ಬಂದ ಮೇಲೆ, ಶಿಫ್ಟ್ ಆದಮೇಲೆ, ನಿಮ್ಮ ಕ್ಯಾರೆಕ್ಟರ್ ಇಲ್ಲಿ ಸ್ಟಾರ್ಟ್ ಆದಮೇಲೆ ಸ್ವಲ್ಪ ಹೊಂದ್ಕೊಳ್ಳೋದಕ್ಕೆ ಸ್ಟಾರ್ಟಿಂಗಲ್ಲಿ ಕಷ್ಟ ಆಯಿತು ಅಂತ. ಬಟ್ ಅಲಾಂಗ್ ವಿತ್ ದ್ಯಾಟ್ ನಿಮ್ಮ ಕೋ ಆ್ಯಕ್ಟರ್ಸ್ ಜೊತೆಯಲ್ಲಿ ಸೀನಿಯರ್ ಆರ್ಟಿಸ್ಟ್ ಇದ್ದಾರೆ. ಸೊ ಅವ್ರ ಜೊತೆ ನಿಮ್ಮ ಮಾತುಕತೆ, ನಿಮ್ಮ ಒಡನಾಟ ಎಲ್ಲ ಹೇಗಿರುತ್ತೆ? ಅವ್ರ ಜೊತೆ ನಾನು ಆಬ್ವಿಯಸ್ಲಿ ನಾನು ಫಸ್ಟ್ ಇನಿಷಿಯೇಟಿವ್ ನಾನು ತೊಗೊಂಡು ನಾನೆಲ್ಲ ಮಾತಾಡಿದ್ದೆ. ಈವನ್ ದೇ ಆರ್ ಲೈಕ್ ಅವರೂ ಓಕೆ ಸರಿ ಮೋಸ್ಟ್ಲಿ ಒಳ್ಳೆ ಹುಡುಗಿನೇ ಅನಿಸುತ್ತೆ, ಇವ್ರು ಹೇಳ್ದಂಗೆಲ್ಲ ಇಲ್ವೇನೋ ಅಂದ್ಕೊಂಡು ಅವರು ಪಾಪ ಚೆನ್ನಾಗೇ ಇದ್ದರು. ಬಟ್ ಅದೇ ಕೆಲವೊಂದು ಟೈಮಲ್ಲಿ ಬಾಬು ಸರ್ ಮಾಡ್ತಾರೆ, ಬಾಬು ಹಿರಣ್ಣಯ್ಯ ಸರ್ ನಮ್ಮ ಸೀರಿಯಲಲ್ಲಿ ಮಾಡ್ತಾರೆ. ಅವ್ರು ನನ್ನ ಚಿಕ್ಕಪ್ಪ ಕ್ಯಾರೆಕ್ಟ್ರು. ಈಸ್ ಲೈಕ್ ಜೆಮ್ ಅಂತ ಹೇಳ್ಬೋದು ಪ್ರತಿಯೊಂದು ಶಾಟ್. ಬಿಕಾಸ್ ಅವ್ರುಗಳು ಕೊಟ್ಟಿರೋಷ್ಟು ಶೋಸ್ಗಳು, ಅವರಪ್ಪ ಮಾಡಿರೋಂಥ ಇದು ಸಾಧನೆಗಳೆಲ್ಲ, ಬಿಕಾಸ್ ಅದೇನು ಅವ್ರು ತೋರಿಸ್ಕೊಳಲ್ಲ. ನಾನು ಇಷ್ಟೆಲ್ಲ ಮಾಡಿದ್ದೀನಿ, ನಾನು ಶಿವಣ್ಣ ಜೊತೆ ಅದು ಮಾಡಿದ್ದೀನಿ, ಆ ಮೂವೀಸ್ ಮಾಡಿದ್ದೀನಿ, ನಾನು ಏನು ತೋರಿಸ್ಕೊಳ್ಳಲ್ಲ. ಈಸ್ ಲೈಕ್ ಹಿಲ್ ಬಿ ಹೇಳ್ತಿರ್ತಾರೆ, ಶೇರ್ ಮಾಡ್ತಿರ್ತಾರೆ, ಬಿಕಾಸ್ ನಾವು ಕೇಳ್ತಾ ಇರ್ತೀವಿ, ಶೇರ್ ಮಾಡ್ತಿರ್ತಾರೆ. ಬಟ್ ಶಾರ್ಟಲ್ಲಿ ಆ ಮೈನ್ಯೂಟ್ ಡೀಟೇಲ್ಸ್ ಹೇಳ್ಕೊಡೋದಿದೆಯಲ್ಲ, ಏನೋ ಒಂದು ನೋಡು ಹಿಂಗೆ ಬಂದು ನಿಂತ್ಕೊ, ಹಂಗೆ ಬಂದು, ಬಿಕಾಸ್ ಎವ್ರಿ ಡೇ ಏನಾದರೂ ಒಂದು ಕಲೀಲೇಬೇಕು. ನಮ್ಗೆ ಎಷ್ಟೇ ಗೊತ್ತು ಅಂದ್ಕೊಂಡ್ರು ಅವರು ಇವಾಗ ನಾವು ಇಷ್ಟು ವರ್ಷ ನನ್ನ ಏಜಸ್ಟ್ ಅವ್ರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ಅವ್ರುಗಳ್ಗೆ ಏನಾದರೂ ಒಂದು ಹೇಳ್ತಾ ಇರ್ತಾರೆ. ಸೊ ಆ ವಿಷಯದಲ್ಲಿ ಬಾಬು ಸರ್ ಆ್ಯಂಡ್ ನನ್ನ ಚಿಕ್ಕಮ್ಮ ಕ್ಯಾರೆಕ್ಟ್ರು ಸಹನಾ ಅಂತ, ಇವರಿಬ್ಬರು ತುಂಬ ನಂಗೆ ಹೇಳ್ಕೊಟ್ಟಿದ್ದಾರೆ. ಆ್ಯಂಡ್ ವೀಣಾ ಮ್ಯಾಮ್ ಈ ಮನೆಗೆ ಬಂದಮೇಲೆ, ವೀಣಾ ಮ್ಯಾಮ್ ಅವರು ಅಷ್ಟೇ ಅವಾಗಿವಾಗ ಯಾವುದಾದ್ರೂ ಒಂದು ವಿಷಯದಲ್ಲಿ ಹೇಳ್ಕೊಡ್ತಾ ಇರ್ತಾರೆ. ಆ್ಯಂಡ್ ಆಬ್ವಿಯಸ್ಲಿ ಡೈರೆಕ್ಟರ್ಸ್ ಎಲ್ಲ ಸಜೆಸ್ಟ್ ಮಾಡ್ತಾ ಇರ್ತಾರೆ. ಸತ್ಯ ಸರ್ ಇದ್ದಾರೆ, ಸತ್ಯ ಸರ್ ಅಂತ ಜಗನ್ನಾಥ್ ಕ್ಯಾರೆಕ್ಟ್ರು, ಮಾಳ್ವಿಕಾ ಗಂಡ ಕ್ಯಾರೆಕ್ಟ್ರು. ಹೀ ಈಸ್ ವೆರಿ ಕ್ಯೂಟ್ ಆ್ಯಕ್ಚುಲಿ. ಅವರು ಪಾಪ ಆ ಏಜಲ್ಲಿ ಡೈಲಾಗ್ಸ್ಗಳನ್ನ ನೆನ್ಪಿಟ್ಕೊಂಡು ಡೈಲಾಗ್ ಹೇಳೋದಿದೆಯಲ್ಲ, ಅವ್ರಿಗೆ ಇಷ್ಟಿಷ್ಟು ದೊಡ್ಡ ಡೈಲಾಗ್ಸ್ ಕೊಟ್ಟಿರ್ತಾರೆ. ಅವ್ರು ಪ್ರಾಕ್ಟೀಸ್ ಮಾಡ್ತಿದ್ರೆ ನಾವೆಲ್ಲ ನೋಡ್ತಾ ಇರ್ತೀವಿ, ತುಂಬ ಕ್ಯೂಟಾಗಿರುತ್ತೆ. ಮತ್ತು ಏನಾದ್ರು ಹೇಳುವಾಗ, ಇವಾಗ ಅವ್ರಿಗೆ ದಾಕ್ಷಾಯಿಣಿ ಅಂತ ಹೊಸ ಫಸ್ಟ್ ವೈಫ್ ಎಂಟ್ರಿ ಆಗಿದ್ದಾರೆ, ಅವ್ರಿಗೆ ಹೂ ಮುಟ್ಸೋ ಸೀನ್ಸ್ ಎಲ್ಲ ಇರುತ್ತೆ, ಏನೇನೋ ಇರುತ್ತೆ. ನನಗೆ ಶರತ್ಗೆ ನಗುನೇ ಕಂಟ್ರೋಲ್ ಆಗಲ್ಲ. ಬಿಕಾಸ್ ಆ ಹೂ ಎಲ್ಲಿ ಮುಟ್ಸ್ಲಿ, ಏನು ಮಾಡಲಿ, ಆ ಗಡಿ ಬಿಡಿಯಲ್ಲಿ ಇರ್ತಾರಲ್ಲ, ಇದು ನೋಡೋಕೆ ತುಂಬ ಕ್ಯೂಟ್ ಆಗಿರುತ್ತೆ. ಸೊ ಇಡೀ ಟೀಮ್ ಅದೊಂದು ಆ ಫನ್ ಇದೆಯಲ್ಲ ನಮ್ಮ ಟೀಮಲ್ಲಿ, ಇಟ್ ಈಸ್ ವೆರಿ ನೈಸ್. ಓಕೆ. ಸೊ ಶೂಟಿಂಗ್ ಇಲ್ಲದೆ ಇರೋ ಟೈಮಲ್ಲಿ ಬಿಡುವಿದ್ದಾಗ ಏನು ಮಾಡ್ತಿರ್ತೀರಾ? ಬೇರೆ ಏನು ಹವ್ಯಾಸಗಳಿದೆ? ಆ್ಯಕ್ಚುಲಿ ನಾನು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾ ಇರ್ತೀನಿ. ನಾರ್ಮಲಾಗಿ ಮುಂಚೆ ನಾನು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾ ಇರ್ತೀನಿ. ಅದನ್ನು ಬಿಟ್ಟು ಈಗ ಸದ್ಯಕ್ಕೆ ರೀಸೆಂಟಾಗಿ ಸ್ಟಾರ್ಟೆಡ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಆ ವ್ಲಾಗ್ಸ್ ಅದ್ರ ಕಂಟೆಂಟ್ ಏನೋ ಇರುತ್ತೆ, ಆ್ಯಂಡ್ ಅಥವಾ ನನ್ನ ಪರ್ಸ್ನಲ್ ಏನಾದರೂ ಪ್ರಮೋಷನಲ್ ವರ್ಕ್ಸ್ ಆ ಥರ ಏನಾದರೂ ಇರುತ್ತೆ. ಸೊ ಅದು ಮಾಡ್ಕೋತಾ ಇರ್ತೀವಿ. ಆರೆಲ್ಸ್ ಟ್ರಾವೆಲ್ ಮಾಡೋದು, ಯಾವುದಾದ್ರೂ ಒಂದು ಪ್ಲ್ಯಾನ್ ಮಾಡೋದು, ಊರಿಗೆ ಅಲ್ಲಿ ಇಲ್ಲಿ ಏನಾದರೂ ಜಸ್ಟ್ ಹೋಗ್ತಾ ಇರೋದು ಅಷ್ಟೇ, ಫ್ರೆಂಡ್ಸ್ನ ಕರ್ಕೊಂಡು ಹೋಗ್ತಾ ಇರೋದು. ಓಕೆ. ಸೊ ಈಗಿಷ್ಟು ಜೋವಿಯಲ್ ಆಗಿ ಮಾತಾಡ್ಕೊಂಡು ಇದ್ದೀರಾ, ಬಟ್ ಚೈಲ್ಡ್ಹುಡ್ಡಲ್ಲಿ ಹೇಗಿದ್ರಿ? ನಿಮ್ಮ ಬಾಲ್ಯ ಹೇಗಿತ್ತು? ಹುಟ್ಟಿದ್ದೆಲ್ಲಿ? ನಾನು ಹುಟ್ಟಿದ ಶಿವಮೊಗ್ಗ. ನನ್ನ ಚೈಲ್ಡ್ಹುಡ್ ಡೇಸ್ ಅಂತ ಅಂದರೆ ಐ ವಾಸ್ ಲೈಕ್ ಮೇ ಬಿ ನಾನು ಆಲ್ಮೋಸ್ಟ್ ಫಸ್ಟ್ ಸ್ಟ್ಯಾಂಡರ್ಡ್ ತನಕ ಶಿವಮೊಗ್ಗದಲ್ಲೇ ಇದ್ದಿದ್ದು. ಫಸ್ಟ್ ಸ್ಟ್ಯಾಂಡರ್ಡಿಂದ ಇಲ್ಲಿಗೆ ಬಂದಿದ್ದು ಬ್ಯಾಂಗ್ಳೂರಿಗೆ. ನಮ್ಮಮ್ಮ ತಿರ್ಗಾ ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸೇರಿಸ್ಬಿಟ್ರು ನನ್ನ. ಸೊ ಇಲ್ಲಿಗೆ ಬಂದಮೇಲೆ ಸ್ವಲ್ಪ ನಾನು ಚಿಗುರ್ಕೊಂಡಿದ್ದು ಅನ್ನೋ ಥರ. ಬಿಕಾಸ್ ಊರಲ್ಲಿ ಐ ವಾಸ್ ಸೋ ಡಮ್, ನಂಗೆ ಗೊತ್ತೇ ಇಲ್ಲ, ಏನೂ ಐಡಿಯಾ ಇಲ್ಲ. ಬಿಕಾಸ್ ಎಂಥ ಅದು ಪ್ರೀ ನರ್ಸರಿ ಆ ಥರದ್ದಲ್ವ. ಸೊ ಏನೂ ಗೊತ್ತಿಲ್ಲ, ನಾನು ಏನೂ ಓದಲ್ಲ, ದಡ್ಡಿ ಆ ಥರ ಒಂದು ಲೇಬಲ್ ಆಗೋಗ್ಬಿಟ್ಟಿತ್ತು. ಟೀಚರ್ಸ್ ಎಲ್ಲರೂ ನನಗೆ ಸ್ಟೂಡೆಂಟ್ಸ್ನ ನೋಡಿದ್ರೆ ಒಳ್ಳೆ ಏನೋ ಟೆರರಿಸ್ಟ್ಗಳನ್ನ ನೋಡ್ದಂಗೆ. ಬಿಕಾಸ್ ದೇ ಯೂಸ್ ಟು ಟಾಂಟ್ ಮೀ ಸೋ ಮಚ್. ಅವಳು ಝೀರೋ, ನನ್ನ ನೋಡಿದ್ರೆ ಝೀರೋ 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 ಅಂತ ಕರೆಯೋರು. ಅದೇನು ಅರ್ಥ ಆಗ್ತಿರ್ಲಿಲ್ವ, ಇಲ್ಲ ನಿಜ ನಾನು ಬರೀತಿರ್ಲಿಲ್ಲ, ಐ ಡೋಂಟ್ ನೋ. ಸೊ ಹಂಗಿತ್ತು. ನಮ್ಮಮ್ಮ ಯಾವುದೋ ಒಂದು ಟ್ಯೂಷನ್ಗೆ ಹಾಕಿದ್ರು. ಆ ಪ್ರೀ ನರ್ಸರಿಗೆ ಹೋಗಿ ಟ್ಯೂಷನ್ಗೆ ಹಾಕಿದ್ರು ನಮ್ಮಮ್ಮ LKG UKG ಟೈಮಲ್ಲಿ. ಆ ಟೀಚರ್ ಯಾರೋ ಈ ಅಲ್ಲಿ ಹಳ್ಳಿ ಅಲ್ವಾ, ಸೊ ತೋಟದಲ್ಲೆಲ್ಲ ಗಿಡಗಳೆಲ್ಲ ಬೆಳೆಸಿರ್ತಾರೆ, ಹೂ ಗಿಡಗಳೆಲ್ಲ. ಆ ಹೂ ಗಿಡದ ಸ್ಟೆಮ್ ತೊಗೊಂಡು ಶಿ ಯೂಸ್ ಟು ಹಿಟ್. ಐಮ್ ಲೈಕ್ ಯಾವ ನಾನ್ಸೆನ್ಸ್ ಇವ್ರು ಹಿಂಗೆಲ್ಲ ಮಾಡ್ತಾರೆ ಅಂತ. ನಾನು ಎಸ್ಕೇಪ್ ಆಗಬೇಕು ಟ್ಯೂಷನ್ಸಿಂದ. ನನಗೆ ಸ್ಕೂಲ್ ಪ್ರಾಬ್ಲಮ್ ಇಲ್ಲ, ಸ್ಕೂಲ್ ಓಕೆ, ನಂಗೆ ಟ್ಯೂಷನ್ಸ್ ಇಷ್ಟ ಇಲ್ಲ. ಬಿಕಾಸ್ ಸ್ಕೂಲಲ್ಲೇ ಟೀಚರ್ ನೋಡ್ತಾನೆ ಇರಲಿಲ್ಲ, ಎಲ್ಲೋ ಒಂದು ಕಡೆ ಕುತ್ಕೊತಾ ಇದ್ದ. ಇಲ್ಲಿ ಟ್ಯೂಷನ್ ಅಂದರೆ ನಮ್ಮಮ್ಮ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದ್ರು, ಇವಳ ಮೇಲೆ ಒಂದು ಕಣ್ಣಿಡಿ, ಇವಳು ಸರಿ ಇಲ್ಲ, ಇವಳ ಮೇಲೆ ಕಣ್ಣಿಡಿ, ಓದಲ್ಲ ಇವಳು ಅಂತ. ಅದಕ್ಕೆ ನಾನೇನು ಮಾಡ್ತಾಯಿದ್ದೆ, ನಮ್ಮಮ್ಮ ಹತ್ರ ಬಂದು ಹೇಳ್ತಾಯಿದ್ದೆ, ನಂಗೆ ಟ್ಯೂಷನ್ಗೆ ಹೋಗೋಕೆ ಇಷ್ಟ ಇಲ್ಲ, ನಾನು ಎಸ್ಕೇಪ್ ಆಗಬೇಕು. ನಮ್ಮಮ್ಮಂಗೆ ಬಂದು ಹೇಳ್ತಾಯಿದ್ದೆ, ಟ್ಯೂಷನ್ ಮಿಸ್ಸು ಊರಿಗೆ ಹೋಗ್ತಾ ಇದ್ದಾರಂತೆ, 3 ದಿನ ರಜಾ ಅಂತೆ ಟ್ಯೂಷನ್ ಅಂತ ಹೇಳ್ತಾಯಿದ್ದೆ. ಹೌದಾ ಸರಿ ಅಂದರು. ಟ್ಯೂಷನ್ಗೆ ಹೋಗ್ಬಿಟ್ಟು ಮ್ಯಾಮ್ ನಾವು ಊರಿಗೆ ಹೋಗ್ತಾ ಇದ್ದೀವಿ, 3 ದಿನ ರಜಾ.
ನಾನು ಹೋಗಿ ಅಲ್ಲಿ ಹೇಳ್ದೆ, ಅವ್ರು ಹೌದಾ, ಮತ್ತು ನಂಗೆ ನಿಮ್ಮಮ್ಮ ಏನು ಫೋನೇ ಮಾಡಲಿ, ಅವಾಗ ಮೋಸ್ಟ್ಲಿ ಫೋನ್ ಇಲ್ಲ ಅನ್ಸುತ್ತೆ, ನಿಮ್ಮಮ್ಮ ಏನು ಹೇಳಲೇ ಇಲ್ಲ ಅಂತ ಅಂದರು. ಇಲ್ಲ ಮ್ಯಾಮ್, ಎಲ್ಲ ಹೋಗ್ತಾ ಇದೀವಿ ಹೊರನಾಡು, ಆ ಕಡೆ ಧರ್ಮಸ್ಥಳ ಎಲ್ಲ ಹೋಗ್ತಾ ಇದ್ದೀವಿ, ಒಂದು 3 ದಿನ ಬರಲ್ಲ ಮ್ಯಾಮ್ ನಾನು. ಸರಿ ಸರಿ ಹುಷಾರು, ಆಮೇಲೆ ಬರಬೇಕು, ಹೋಮ್ವರ್ಕ್ ಎಲ್ಲ ಮಾಡು. ಸರಿ ಸರಿ, ಆಮೇಲೆ ಮಜಾ ಮಾಡೋದು ಆರಾಮಾಗಿ ಮನೇಲಿ. ಎಲ್ಲಿ ಮ್ಯಾಮು ಅವರೆಲ್ಲ ಊರಿಗೆ ಹೋಗಿದ್ದಾರೆ ಅಂದ್ಕೊಂಡು ಆರಾಮಾಗಿ ಮಜಾ ಮಾಡೋದು. ಒಂದ್ಸಲ ಹಿಂಗೇನೆ ನಾನು ಟ್ಯೂಷನ್ಗೆ ಹೋಗ್ಬೇಕಿತ್ತು, ಟ್ಯೂಷನ್ ಟೈಮ್ ಆಗೋಗಿತ್ತು. ಸರಿ ಆಯ್ತು ಹೋಗೋಣ ಅಂದ್ಬಿಟ್ಟು ಕರ್ಕೊಂಡು ನಾನೇ ನಡ್ಕೊಂಡು ಹೋಗ್ತಾ ಇದ್ದೆ, ಮನೆ ಹತ್ರನೇ ಇತ್ತು. ಇದು ಮನೆ, ಇಲ್ಲಿ ಟ್ಯೂಷನ್ ಇದೆ, ಇಲ್ಲೊಂದು ಟೀ ಅಂಗಡಿ ಇತ್ತು. ಇದು ನಾನು LKG ಇಲ್ಲ UKG ಇದ್ದೀನಿ, ನಂಗೆ ಐಡಿಯಾ ಇಲ್ಲ. ಸೊ ಹೋಗ್ಬೇಕು ನಾನು, ನಂಗೆ ಹೋಗೋಕೆ ಇಷ್ಟ ಇಲ್ಲ. ನಾನೇನು ಮಾಡಿದೆ, ಇಲ್ಲೊಂದು ಟೀ ಅಂಗಡಿ ಇದೆ, ಅಲ್ಲೋಗಿ ಕುತ್ಕೊಂಡ್ಬಿಟ್ಟೆ ನಾನು. ಯಾರಿಗೂ ಕಾಣಿಸಲ್ಲ, ಏನಿಲ್ಲ, ಇಲ್ಲ ಒಂದು ಸೈಡಲ್ಲಿ ಒಂದು ಚಿಕ್ಕ ಜಾಗ ಥರ ಇತ್ತು. ಫ್ರಂಟಲ್ಲಿ ಕೂತಿಲ್ಲ, ಹಿಂದೆಗಡೆ ಒಂದು ಹುಲ್ಲೆಲ್ಲ ಇರೋದಲ್ಲ, ಅಲ್ಲೋಗಿ ಆರಾಮಾಗಿ ಕುತ್ಕೊಂಡ್ಬಿಟ್ಟೆ ನಾನು. ಟೈಮ್ ಇವ್ರನ್ನ ಯಾರನ್ನಾದ್ರೂ ಕೇಳೋದು. ನನಗೆ 6 ಗಂಟೆಯಿಂದ 8 ಗಂಟೆ ಟ್ಯೂಷನ್ ಇದ್ದಿದ್ದು. ಕರೆಕ್ಟ್ 6 ಗಂಟೆ ಹಿಂಗೆ ರೋಡಲ್ಲಿ ಹೋಗೋ ಥರ ಮಾಡಿದ್ದೀನಿ ನಾನು. ಹಿಂಗೆ ಹೋಗೋ ಥರ ಮಾಡಿ ವಾಪಸ್ ಬಂದು ಅಲ್ಲಿ ಕುತ್ಕೊಳ್ಳೋದು. ಯಾರಾದರೂ, ಬಿಕಾಸ್ ಊರಲ್ಲೆಲ್ಲ ಫ್ಯಾಮಿಲಿ ಗೊತ್ತಿರೋರು ಇರ್ತಾರಲ್ಲ, ನೋಡಬಾರ್ದು, ಗೊತ್ತಾಗಬಾರ್ದು ಅಂದ್ರೆ ಹೋಗಿದ್ದೀನಿ ಅಂದ್ಕೊಳ್ಳಿ ಅಂದ್ಬಿಟ್ಟು ಅಲ್ಲೋಗಿ ಕುತ್ಕೋತಾ ಇದೆ. ಆ ಅಂಕಲ್ ಇವ್ರನ್ನ ಯಾರನ್ನೋ ಕೇಳಿ, ಅಂಕಲ್ ಟೈಮ್ ಎಷ್ಟುನಾ, 7:30, 8 ಗಂಟೆ ಆಯಿತಾ, ಓಕೆ ಫೈನ್. ಏನು ಮಾಡ್ತಾಯಿದ್ದೆ, ತಿರ್ಗಾ ಅಲ್ಲಿಗೆ ಹೋಗ್ತಾ ಇದ್ದೆ. ಟ್ಯೂಷನ್ ಹತ್ರ ತನಕ ಹೋಗಿ ಅಲ್ಲಿಂದ ವಾಪಸ್ ನಡ್ಕೊಂಡ್ಬರ್ತಾ ಇದ್ದೆ. ಯಾರು ನೋಡಿದ್ರೆ ವಾಪಸ್ ಬರ್ತಿದ್ದಾಳೆ ಟ್ಯೂಷನಿಂದ ಅಂದ್ಕೊಳ್ಳಿ ಅಂತ. ಆಲ್ಮೋಸ್ಟ್ ಹಿಂಗೊಂದು 10 ದಿನ ಮಾಡಿಬಿಟ್ಟು ನಾನು ತುಂಬ ದಿನ ಮಾಡಿದೆ. ಅವ್ರು ಯಾವಾಗೋ ನಮ್ಮ ಅಮ್ಮಂಗೋ ಇಲ್ಲ ನಮ್ಮ ಅಪ್ಪಂಗೋ ಹೇಳ್ಬಿಟ್ಟಿದ್ದಾರೆ, ಇವಳು ಬರ್ತಿಲ್ಲ ಟ್ಯೂಷನ್ಗೆ ಅಂತ. ನನಗೆ ಗೊತ್ತಿಲ್ಲ ಅದು. ಸೊ ಅದಕ್ಕೆ ನಾನೇನು ಮಾಡಿದೆ, ಅವತ್ತಿನ ದಿನವೂ ಸೇಮ್ ಮಾಡಿದೆ. ಅಲ್ಲಿ ಹೋದೆ, ಅಲ್ಲೆಲ್ಲೋ ಕುತ್ಕೊಂಡೆ, ಆರಾಮಾಗಿ ಟೈಮ್ ಆಗಲಿ, ಏನೋ ಒಂದು ಚಾಕ್ಲೇಟ್ ತೊಗೊಂಡು ತಿನ್ಕೊಂಡು ನೋಡೋದು. 2 ಅವರ್ ಟೈಮ್ ಹೋಗಬೇಕು. ಆಮೇಲೆ 8 ಗಂಟೆ ಆಯಿತು, ಇನ್ನೇನು ನಾನು ಎದ್ದೇಳಬೇಕು. ಅವಾಗ ನೋಡ್ತೀನಿ ಯಾರೋ ನಡ್ಕೊಂಡು ಹೋಗ್ತಾ ಇದ್ರು ಆ ರೋಡಲ್ಲಿ. ನಮ್ಮ ಚಿಕ್ಕಪ್ಪ ಯಾಕೆ ಹಿಂಗೆ ಓಡಾಡ್ತಿದ್ದಾರೆ ಅಂತ. ಅದು ನಮ್ಮ ಅಪ್ಪ, ಅದು ನನಗೆ ಕತ್ಲಲ್ಲಿ ಗೊತ್ತಾಗಿಲ್ಲ. ಊರಿಂದ ಬಂದ್ರ ನಮ್ಮ ಚಿಕ್ಕಪ್ಪ, ಸರಿ ಬಿಡು ಏನೋ ಬಂದಿರ್ತಾರೆ ಅಂದ್ಕೊಂಡು ನಾನು ಸುಮ್ಮನಾದೆ. ನೋಡಿದ್ರೆ ನಮ್ಮಪ್ಪ ಇಡೀ ಊರು ಹುಡುಕ್ತಾ ಇದ್ದಾರೆ ನಾನು ಎಲ್ಲಿದ್ದೀನಿ ಅಂತ. ಅವ್ರು ಟ್ಯೂಷನ್ಗೆ ಹೋಗಿದ್ದಾರೆ, ನಾನಿಲ್ಲ. ಸೊ ಹುಡುಕ್ತಾ ಇದ್ದಾರೆ. ನಾನು ಆರಾಮಾಗಿ ಬಂದೆ, ಇಳ್ದೆ, ಸುಸ್ತಾಗ್ತಾಯಿದೆ, ಎಲ್ಲ ಡವ್ ಮಾಡ್ತಾಯಿದ್ದೀನಿ, ಎಲ್ಲ ಮಾಡ್ತಾಯಿದ್ದೀನಿ. ನೋಡಿದ್ರೆ ಟ್ಯೂಷನ್ಗೆ ಹೋಗಿಲ್ಲ ಅಂತ ಗೊತ್ತಾಗಿದೆ. ನಮ್ಮಪ್ಪ ಒಂದು ಬಾರಿಸಿದ್ರು. ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ನಮ್ಮಪ್ಪ ನಂಗೆ ಹೊಡೆದಿದ್ದು ಅವತ್ತೇ. ಆ ಲೆವೆಲ್ಗೆ, ಈ ವಯಸ್ಸಿಗೆ ಇಷ್ಟೆಲ್ಲ ಮಾಡ್ತೀಯ ನೀನು, ಟ್ಯೂಷನ್ಗೆ ಹೋಗೋಕ್ಕಾಗಲ್ವ ನಿಂಗೆ ಅಂದ್ಕೊಂಡು. ಸಂಜೆ ಇದ್ದೆ ಟ್ಯೂಷನ್ನು, ಬೆಳಗ್ಗೆ ಸಂಜೆ 2 ಹಾಕ್ಬಿಟ್ರು ನನಗೆ. ಬೆಳಗ್ಗೆನೂ ಹೋಗ್ಬೇಕು, 6 ಗಂಟೆಗೆ ಎದ್ದು ಹೋಗ್ಬೇಕು, ಸಂಜೆನೂ ಹೋಗ್ಬೇಕು. ಒಳ್ಳೆ ಸಾಯಿಸ್ಬಿಟ್ರು ನನಗಂತೂ. ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಅದು. ಓಕೆ, ಸೊ ಫಸ್ಟ್ ಸ್ಟ್ಯಾಂಡರ್ಡ್ ಮುಗಿಸಿದ್ರಿ, ಬಟ್ ಮತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ ಅದು ಅಲ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಮುಗಿಸ್ದೆ. ನಾವು ಅಣ್ಣ ಹೈಯರ್ ಸ್ಟಡೀಸ್ ಮಾಡಬೇಕಿತ್ತು, ಅವ್ನು ಲೈಕ್ ಹೈಸ್ಕೂಲ್ ಕಂಪ್ಲೀಟ್ ಆಗಿತ್ತು. ಸೊ ಅದಕ್ಕೋಸ್ಕರ ಬ್ಯಾಂಗ್ಳೂರ್ ಶಿಫ್ಟ್ ಆದ್ವಿ. ನಮ್ಮಮ್ಮ ಇವಳು ಏನು ಓದಲ್ಲ, ಸೊ ಫಸ್ಟ್ ಸ್ಟ್ಯಾಂಡರ್ಡಿಂದ ಹಾಕೋಣ, ತಿರ್ಗಾ ಇನ್ನೊಂದ್ಸಲ ಹಾಕೋಣ, ಓದ್ತಾಳವಾಗ ಅಂದ್ಕೊಂಡು ಅವಾಗ ಫಸ್ಟ್ ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಮಾಡಿದೆ. ಬಟ್ ಅಲ್ಲಿ ಎಕ್ಸಾಮ್ ಆಗಿರಲಿಲ್ಲ, ಅದೊಂದು ರೀಸನ್ಗೆ ತಿರ್ಗಾ ಹಾಕಿದ್ರು. ಬಟ್ ಏನು ಮ್ಯಾಜಿಕ್ ಗೊತ್ತಿಲ್ಲ, ಬ್ಯಾಂಗ್ಳೂರಿಗೆ ಬಂದಮೇಲೆ ನಾನು ಟಾಪರು. ಐ ಡೋಂಟ್ ನೋ ವೈ, ನನಗೆ ನಂಬೋಕ್ಕಾಗ್ತಾಯಿಲ್ಲ. ಬಟ್ ನಮ್ಮ ಅಣ್ಣ ಪಾಪ ತುಂಬ ಹೆಲ್ಪ್ ಮಾಡಿದ್ದಾನೆ. ಅವಾಗ ನಮ್ಮಮ್ಮನೂ ಕೆಲ್ಸಕ್ಕೆ ಹೋಗ್ತಾಯಿದ್ರು, ಅಪ್ಪ ಕೆಲ್ಸಕ್ಕೆ ಹೋಗ್ತಾಯಿದ್ರು, ಅಣ್ಣ ಕಾಲೇಜ್ ಓದ್ತಾ ಇದ್ದ. ಅವನು ನನಗೆ ಸೆಕೆಂಡ್ ಮದರ್ ಥರ ಫುಲ್ ಎಲ್ಲ ನೋಡಿಕೊಂಡು, ನನಗೆ ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ಸ್ಕೂಲಿಗೆ ಬಿಟ್ಟು ವಾಪಸ್ ಕರ್ಕೊಂಬರೋ ತನಕನೂ ಅವನದೇ ಕೆಲಸ, ಓದಿಸೋದು ಅವನದೇ. ಅದೇನೋ ನಮ್ಮ ಅಣ್ಣನ ಬೈಕೋ ಇಲ್ಲ ಸ್ಕೂಲಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು ಏನೋ ಗೊತ್ತಿಲ್ಲ, ಟಾಪರ್ ಆಗಿಬಿಟ್ಟೆ ನಾನು. ಫುಲ್ ಲೈಕ್ ಐ ವಾಸ್ ಲೈಕ್ ನಾನೇನಾಯ್ತು ಅಂದ್ಕೊಂಡು ನನಗೆ ಡೌಟು. ಇಲ್ಲಿ ಯಾವ ಸ್ಕೂಲಲ್ಲಿ ಓದಿದ್ದು? ಇಲ್ಲಿ ನಳಂದ ಇಂಗ್ಲೀಷ್ ಸ್ಕೂಲ್ ಅಂತ, ಜಯನಗರ್ 9 ಬ್ಲಾಕ್, ರಾಗಿಗುಡ ಟೆಂಪಲ್ ಹತ್ರ ಇದೆ, ಆ ಸ್ಕೂಲ್ ಇದು. ಏನೋ ಗೊತ್ತಿಲ್ಲ, ಟೀಚರ್ಸ್ ತುಂಬ ಚೆನ್ನಾಗಿದ್ರು. ಆ ಸ್ಟ್ರಿಕ್ಟ್ನೆಸ್ಗೆ ಸರಿ ಆಯಿತು ಓದ್ಬಿಡೋಣ ಅಂದ್ಬಿಟ್ಟೇನೋ ಓದಿದ್ನೋ ಏನೋ ಗೊತ್ತಿಲ್ಲ ನಾನು. ಸೊ ಈಗ ಧಾರಾವಾಹಿ ಬಂದಮೇಲೆ ಯಾರಾದರೂ ಸ್ಕೂಲ್ ಟೀಚರ್ಸ್ ಕಾಂಟ್ಯಾಕ್ಟ್ ಮಾಡಿ ಅಪ್ರಿಷಿಯೇಟ್ ಮಾಡಿದ್ದುಂಟಾ? ತುಂಬ ಜನ ಮಾಡಿದ್ದಾರೆ. ಆ್ಯಕ್ಚುಲಿ ನಾನು ಕಾಲೇಜಲ್ಲಿ ಇರುವಾಗ್ಲೂ ವಿಸಿಟ್ ಮಾಡ್ತಾಯಿದ್ದೆ, ಯಾವಾಗಾದ್ರೂ ಸ್ಕೂಲ್ಗೆ ಹಿಂಗೇನಾದ್ರು ರಿಪಬ್ಲಿಕ್ ಡೇ ಆ ಥರ ಇರುವಾಗ ನಾನು ನನ್ನ ಫ್ರೆಂಡ್ಸ್ ಎಲ್ಲ ವಿಸಿಟ್ ಮಾಡ್ತಾ ಇದ್ವಿ. ಸೊ ಓಕೆ ಎಲ್ಲ, ಬಿಕಾಸ್ ಇವಾಗ ಒಂದು ಬ್ಯಾಚಲ್ಲಿ ಒಂದು ಹೇಳ್ತಾರೆ ಗೊತ್ತಾ, ಓಕೆ ಅವ್ರ ಬ್ಯಾಚ್ ಇದು, ಇಲ್ಲ ಇವ್ರ ಹೆಸರು ಹೇಳ್ಕೊಂಡು ಅವ್ರ ಬ್ಯಾಚ್. ಸೊ ನಮ್ಮ ಬ್ಯಾಚ್ ಹೇಳ್ತಾರೆ, ಐ ಮೀನ್ ನನ್ನ ಬೇರೆ ಹೆಸರಿದೆ, ಆ ಬ್ಯಾಚ್ ಅದು ಅಂದ್ಬಿಟ್ಟು ಹೇಳ್ತಾರೆ. ಸೊ ಅದು ಯಾವಾಗಲೂ ಇತ್ತು. ಇಲ್ಲಿ ಸೀರಿಯಲ್ಸ್ ಎಲ್ಲ ಮಾಡಿದ್ಮೇಲೆ ನಾನು 1 ಸಲ 2 ಸಲ ವಿಸಿಟ್ ಮಾಡಿದ್ದೀನಿ. ಬಟ್ ಟೀಚರ್ಸ್ ಇನ್ಸ್ಟಾದಲ್ಲಿ ಮೆಸೇಜ್ ಮಾಡ್ತಾರೆ ಪಾಪ ಹುಡ್ಕೊಂಡು, ಯಾಕಂದರೆ ನನ್ನ ಹೆಸರು ಚೇಂಜ್ ಮಾಡಿಕೊಂಡೆ ಇಲ್ಲಿಗೆ ಬಂದಮೇಲೆ, ಸ್ಕ್ರೀನ್ ನೇಮ್ ಚೇಂಜ್ ಮಾಡಿದ್ದೀನಿ. ಇದು ನೀನೇ ಅಲ್ವಾ ನನ್ನ ಸ್ಟೂಡೆಂಟೇ ಅಲ್ವಾ ಅಂದ್ಕೊಂಡು ಎಷ್ಟೊಂದು ಜನ ಮೆಸೇಜ್ ಮಾಡಿ, ಹಾಂ ಮ್ಯಾಮ್ ನಾನೇ ನಿಮ್ಮ ಸ್ಟೂಡೆಂಟ್ ಅಂದ್ಕೊಂಡು ನಾನು ಹೇಳಿ ದೆನ್ ಮಾತಾಡಿಸ್ಕೊಂಡು ಇವೆಲ್ಲ ಲೈಕ್ ಒಳ್ಳೆ ಕಾಂಟ್ಯಾಕ್ಟಲ್ಲಿದ್ರು 3-4 ಜನ ಟೀಚರ್ಸು. ಸ್ಕೂಲಲ್ಲಿರುವಾಗ ಅಷ್ಟು ಸ್ಟ್ರಿಕ್ಟ್ ಆಗಿದ್ದವರು ಇಲ್ಲಿ ಇವಾಗೆಲ್ಲ ಮಾತಾಡುವಾಗ ನನ್ನ ಸೀರಿಯಲ್ ಲಾಂಚ್ ದಿನ ಎಲ್ಲ ಕಾಲ್ ಮಾಡಿ ನೋಡಿದೆ ನಿನ್ನ ಸೀರಿಯಲ್ನ, ತುಂಬ ಖುಷಿ ಆಯಿತು, ತುಂಬ ಚೆನ್ನಾಗಿ ಬಂದಿದೆ, ಆ ಥರ ಎಲ್ಲ ವಿಶ್ ಮಾಡೋ 4-5 ಜನ ಟೀಚರ್ಸ್ ಇದ್ದಾರೆ. ಅವರೆಲ್ಲರೂ ಇವಾಗೂ ಕಾಂಟ್ಯಾಕ್ಟಲ್ಲಿದ್ದಾರೆ.
ಇದ್ದಾರೆ. ಅವ್ರು ನನಗೆ ಫಸ್ಟ್ ಸ್ಟ್ಯಾಂಡರ್ಡ್ ಟೀಚರ್ಸ್, ಮತ್ತು ಫಸ್ಟ್ ಸ್ಟ್ಯಾಂಡರ್ಡ್, ಫಿಫ್ತ್ ಸ್ಟ್ಯಾಂಡರ್ಡ್ ಆ ಟೀಚರ್ಸ್ ಅವರೆಲ್ಲ, ಮತ್ತು ಹೈಸ್ಕೂಲ್ 10th ಸ್ಟ್ಯಾಂಡರ್ಡ್ ಟೀಚರ್ಸ್ ಅವರೆಲ್ಲರೂ ಇನ್ನೂ ಕಾಂಟ್ಯಾಕ್ಟಲ್ಲಿದ್ದಾರೆ. ಓಕೆ. ಅದಾದ್ಮೇಲೆ ಮತ್ತೆ PUC ಇಂಜಿನಿಯರಿಂಗ್ ಎಲ್ಲ ಎಲ್ಲಿ ಮಾಡಿದ್ದು? PU ವಿಜಯ ಕಾಂಪೋಸಿಟ್ ನಾನು ಮಾಡಿದ್ದು. PU ನನಗೇನೋ ಅಷ್ಟೊಂದು ಮೆಮೊರೀಸ್ ಇಲ್ಲ ಆ್ಯಕ್ಚುಲಿ, ಬಿಕಾಸ್ ಐ ವಾಸ್ ಸೋ ಸ್ಟೂಡಿಯಸ್. ನಾನು ಅವಾಗ ಒಂಥರ ವೇಸ್ಟ್ ಅಂತ ಹೇಳ್ಬೋದು, ಬರೀ ಓದೋದು ಬಿಟ್ಟರೆ ನಾನೇನು ಮಾಡಿಲ್ಲ. ಫ್ರೆಂಡ್ಸ್ ಇದ್ವಿ, ಕ್ಲಾಸ್ಗೆ ಹೋಗು, ಟ್ಯೂಷನ್ಗೆ. ಫಸ್ಟ್ PU ನಾನು ಟ್ಯೂಷನ್ಗೆ ಹೋಗಿಲ್ಲ, ಸೆಕೆಂಡ್ ಇಯರ್ ಹೋದೆ. ಬೆಳಗ್ಗೆ ಕಾಲೇಜ್ಗೆ ಹೋಗು, ಸಂಜೆ ಟ್ಯೂಷನ್ಗೆ ಹೋಗು, ಮನೆಗೆ ಬಾ, ಇಷ್ಟೇ ಆಗೋಗ್ಬಿಟ್ಟಿದ್ದು ಲೈಫು. ಅಲ್ಲಿ ಟೀಚರ್ಸ್ ಅಷ್ಟೊಂದು ನನಗೆ ಪರಿಚಯ ಇಲ್ಲ. ಐ ವಾಸ್ ಲೈಕ್ ಓಕೆ, ಬಿಕಾಸ್ ಸೆಕೆಂಡ್ ಇಯರ್ ಅಂತೂ ನಾನು ಕಾಲೇಜ್ಗೆ ಹೋಗಿಲ್ಲ, ನಾನು ಕಂಪ್ಲೀಟ್ ನಾನು ಟ್ಯೂಷನಲ್ಲೇ ಇದ್ದೆ. ಸೊ ಅಷ್ಟು ಅದೇನು ಮೆಮೊರೀಸ್ ಇಲ್ಲ ನನಗೆ. ಓಕೆ. ಸೊ ಇಂಜಿನಿಯರಿಂಗ್ ಎಲ್ಲಿ ಮಾಡಿದ್ದು ಆ್ಯಂಡ್ ಅದಾದಮೇಲೆ? ಇಂಜಿನಿಯರಿಂಗ್ ನಾನು ಜೈನ್ ಯೂನಿವರ್ಸಿಟಿಯಲ್ಲಿ ಮಾಡಿದ್ದು, ಹಾರೋಹಳ್ಳಿ ಬ್ರಾಂಚು. ಅದೇ ಲಾಕ್ಡೌನ್ ಆಯಿತು, ಬಟ್ ಸ್ಟಿಲ್ 1 ವರ್ಷನೂ ನಾನು ಇಂಜಿನಿಯರಿಂಗ್ ಮಾಡಿದಾಗ ಐ ಹ್ಯಾಡ್ ದ ಬ್ಲಾಸ್ಟ್ ಅಂತ ಹೇಳ್ಬೋದು. ಬಿಕಾಸ್ ಫ್ರೆಂಡ್ಸ್ ಆಗಿರ್ಬೋದು, ಟೀಚರ್ಸ್ ಅಷ್ಟಿಲ್ಲ, ಬಟ್ ಫ್ರೆಂಡ್ಸ್ ಆಬ್ವಿಯಸ್ಲಿ ನಾನು ಒಂದು ಹೊಸ ಲೋಕಕ್ಕೆ ಕರ್ಕೊಂಡು ಹೋಗಿ ನನಗೆ ಓಕೆ ಕಾಲೇಜ್ ಅಂದರೆ ಹಿಂಗಿರುತ್ತೆ, ಈ ಥರ ಇರುತ್ತೆ ನೋಡು ಅಂದ್ಬಿಟ್ಟೆಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಟ್ರಿಪ್ಪೆಲ್ಲ, ನಾವು ಇದ್ದಿದ್ದು 6 ತಿಂಗಳು ಅಷ್ಟೇ ಫ್ರೆಂಡ್ಸ್ ಆಗಿದೆ, ಆವಾಗಲೆಲ್ಲ ಟ್ರಿಪ್ಪೆಲ್ಲ ಮಾಡಿ ಎಲ್ಲ ಥರ ಫೆಸ್ಟಿವ್ನೆಲ್ಲ ಸೆಲೆಬ್ರೇಟ್ ಮಾಡಿಕೊಂಡು ತುಂಬ ಎಂಜಾಯ್ ಮಾಡಿದ್ವಿ. ಬಟ್ ಅದಾದಮೇಲೆ ಈ ಕಡೆಗೆ ಬಂದುಬಿಟ್ಟೆ, ಬಟ್ ಸ್ಟಿಲ್ ವಿ ಆರ್ ಇನ್ ಕಾಂಟ್ಯಾಕ್ಟ್. ಓಕೆ. ಸೊ ಡೈರೆಕ್ಟಾಗಿ ಆ್ಯಕ್ಟಿಂಗ್ ಟ್ರೈ ಮಾಡಿದ್ದ ಅಥವಾ ಬೇರೆ ಎಲ್ಲಾದರೂ ವರ್ಕ್ ಮಾಡಬೇಕು ಅಂತ ಟ್ರೈ ಮಾಡಿದ್ರಾ ಇಂಜಿನಿಯರಿಂಗ್ ಆದಮೇಲೆ? ನಾನು ವರ್ಕ್ ಮಾಡೋಕ್ಕೆ ನಂಗೆ ಇಷ್ಟ ಇರಲಿಲ್ಲ. ಐ ವಾಂಟೆಡ್ ಟು ಬಿಕಮ್ ಅ ಪೈಲಟ್. ನನಗೆ ಬಿಕಾಸ್ ನಮ್ಮಪ್ಪ ಅವರು HAL ವರ್ಕ್ ಮಾಡ್ತಾಯಿದ್ರು, ಹೀ ಈಸ್ ಅ ಡ್ರೈವರ್, ಅವರು ಕೆಲಸ ಮಾಡ್ತಾರೆ. ಸೊ ಯೂಸ್ ಟು ಟೇಕ್ ಮಿ ಟು ದ ಏರ್ಪೋರ್ಟ್, ಯಾವಾಗಲೂ ಏರ್ಪೋರ್ಟ್ಗಾಗಿರ್ಬೋದು ಅಥವಾ ಹಳೆ ಏರ್ಪೋರ್ಟ್ HAL ಮ್ಯಾನುಫ್ಯಾಕ್ಚರಿಂಗ್ ನಡೆಯುತ್ತೆ ಅಲ್ಲಿಗಾಗಿರ್ಬೋದು ಕರ್ಕೊಂಡು ಹೋಗೋರು. ಆ ಮಾಡೆಲ್ಸ್ ಎಲ್ಲ ನೋಡಿ ನೋಡಿ ನನಗೆ ಸರಿ ಈ ಥರ ಏನಾದರೂ ಮಾಡಬೇಕು, ಲೈಕ್ ಈ ಫೀಲ್ಡಲ್ಲಿ ಏನಾದ್ರು ಮಾಡಬೇಕಂತ ಥಾಟ್ ಬಂತು. ದೆನ್ ಅವ್ರಿಗೊಬ್ರು ಬಾಸ್ ಅಂತ ಇರ್ತಾರೆ, ಸೊ ಅವರು ಹಿ ವಾಸ್ ಅನ್ ಏರೋನಾಟಿಕಲ್ ಇಂಜಿನಿಯರ್. ಸೊ ನಂಗೆ ಅವರಿಂದ ಒಂದು ಸ್ವಲ್ಪ ಹಿ ಯೂಸ್ ಟು ಟೆಲ್ ಮಿ ಲೈಕ್ ಹಿಂಗಿದೆ ಸ್ಕೋಪ್, ಈ ಥರ ಇರುತ್ತೆ, ಪೈಲಟು ಆಗ್ಬೋದು ಅದೆಲ್ಲ ಅಂದರು. ನಾನು PU ಮುಗಿಸಿದ್ಮೇಲೆ ಮೈ ಕಂಪ್ಲೀಟ್ ಕಾನ್ಸಂಟ್ರೇಷನ್ ವಾಸ್ ನಾನು ಪೈಲಟ್ ಆಗಿಬಿಡ್ಬೇಕು ಅಂತ. ತಲೆ ಬಿಡೋ ಐಡಿಯಾ ಇಲ್ಲ, ಬಟ್ ಆಗಬೇಕು. ದೆನ್ ನಾನು ಕೇಳಿದೆ, ಎಲ್ಲ ಫೋನ್ ಮಾಡೆಲ್ಲ ಕೇಳಿದೆ ಅವ್ರ ಬಾಸ್ಗೆಲ್ಲ, ಸರ್ ಹಿಂಗೆ PU ಕಂಪ್ಲೀಟ್ ಆಗಿದೆ ಅಂತ. ಅವರು ಇಲ್ಲಮ್ಮ ವೆಯ್ಟ್ ಕಡಿಮೆ ಇದೆಯಾ ನೀನು, ಸೊ ಅದಕ್ಕೆ ಸ್ವಲ್ಪ ಬಲ್ಕ್ ಆಗಿರಬೇಕು, ಒಂದು ಸ್ವಲ್ಪ ಸ್ಟ್ರಾಂಗ್ ಆಗಿರಬೇಕು, ಅದು ಇದು ಅಂದರು. ದೆನ್ ನಾನು 10th ಆದಮೇಲೋ ಅಥವಾ PU ಆದಮೇಲೆ ನಾನು ವಂಡರ್ಲಾಗೆ ಹೋದೆ. ಅದು ನನ್ನ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ಆಗೋದು. ಆ ಹೈಟ್ ನೋಡಿಬಿಟ್ಟು ನಾನು ಫಿಕ್ಸ್ ಆದೆ, ಹೈಟ್ ಫೋಬಿಯಾ ಇದೆ ನನಗೆ, ನಾನು ಪೈಲಟ್ ಆದರೆ ಗಾನ್ ಕತೆ, ನಂದಲ್ಲ ಜನದ್ದು ಹೊಟ್ಟೋಗುತ್ತೆ. ಸೊ ದೇವ್ರಾಣೆಗೂ ಈ ಕರಿಯರೇ ಬೇಡ ಅಂತ ನಾನು ಅವಾಗ ಡಿಸೈಡ್. ನಾನು ಆಲ್ಮೋಸ್ಟ್ ಚಿಕ್ಕವಳಿಂದ 10-15 ವರ್ಷದಿಂದ ಪೈಲಟ್ ಆಗಬೇಕು ಅನ್ನೋ ಒಂದು ಕನಸು ಕಂಡವಳು. ಹೈಟ್ ಈ ಲೆವೆಲಿಗೆ ಭಯ ನನಗೆ ಅಂದರೆ ಫಿಕ್ಸ್ ಆದೆ, ಪೈಲಟ್ ಆಗಲ್ಲ, ಲೆಟ್ ಮೀ ಟೇಕ್ ಸಮಥಿಂಗ್, ಆ ರೂಟಲ್ಲಿ ಏನಾದರೂ ಮಾಡೋಣ ಅಂದ್ಬಿಟ್ಟು ಡಿಸೈಡ್ ಆದೆ. ದೆನ್ ಏರೋನಾಟಿಕಲ್ ಇಂಜಿನಿಯರಿಂಗ್ ಮಾಡೋಣ, ಸರ್ಟ್ ಏನೋ ಒಂದು ಮಾಡ್ಬೋದಾ ಇದರಲ್ಲಿ ಅಂತ. ಆಮೇಲೆ ಏರೋನಾಟಿಕಲ್ ಮಾಡಿಕೊಂಡು, ಬಟ್ ನನಗೆ ಸಿಸ್ಟಮಲ್ಲಿ ವರ್ಕ್ ಮಾಡೋದು ಇಷ್ಟ ಇಲ್ಲ. ಆ 9 to 5 ಜಾಬ್ ಆಗಿರ್ಬೋದು, ಅವ್ರು ವಾಟ್ ಎವರ್ ವರ್ಕ್ ಫ್ರಮ್ ಹೋಮ್ ಏನೇ ಇರ್ಬೋದು, ಸಿಸ್ಟಮ್ ವರ್ಕ್ ಇಷ್ಟ ಇಲ್ಲ ನನಗೆ. ಅಲ್ಲಿ ಜಾಯ್ನ್ ಆದಮೇಲೆ ಗೊತ್ತಾಯಿತು ಎಲ್ಲ ಸಿಸ್ಟಮ್ ವರ್ಕೆ ಅಂತ. ನಾನು ಲ್ಯಾಬ್ ಕರ್ಕೊಂಡು ಹೋಗ್ತಾರೆ, ಸಿಸ್ಟಮಲ್ಲಿ ನಾನು ಮಾಡಿರೋದು ಮತ್ತು ಕಂಪ್ಯೂಟರ್ ಸೈನ್ಸ್. ನಾನು PU ಅಲ್ಲಿ ಅಂದರೆ ಕಂಪ್ಯೂಟರ್ ಸೈನ್ಸ್ ತೊಗೊಂಡಿದ್ದು ಈಸಿ ಇದೆ, ಸ್ಕೋರ್ ಮಾಡ್ಬೋದು ಅಂತ, ಅದೊಂದು ರೀಸನಿಗೆ ತೊಗೊಂಡೆ ಅಷ್ಟೇ. ಇಲ್ಲೂ ಸಿಸ್ಟಮಲ್ಲಿ ವರ್ಕ್ ಮಾಡ್ಬೇಕು, ನಂಗೆ ಆವಾಗಲೇ ಅರ್ಧ ಹೊಡಿತಾ ಇತ್ತು, ಇದಾಗಲ್ಲ ನನಗೆ, ಐ ಡೋಂಟ್ ಲೈಕ್ ದಿಸ್ ಜಾಬ್ ಅಂದ್ಕೊಂಡೆಲ್ಲ. ಸರಿ ಅದೇ ಟೈಮ್ಗೆ ಇದೆಲ್ಲ ಆಯ್ತಲ್ಲ, ಐಮ್ ಲೈಕ್ ನಾನು ಆವಾಗಲೇ ಡಿಸೈಡ್ ಮಾಡಿಕೊಂಡೆ, ಸುಮ್ಮನೆ ಡಿಗ್ರಿ ಒಂದು ಸರ್ಟಿಫಿಕೇಟ್ಗೋಸ್ಕರ ಓದೋಣ ಅಷ್ಟೇ, ಲೆಟ್ ಮಿ ಡೂ ಸಮಥಿಂಗ್ ಎಲ್ಸ್. ಇದು ಆರ್ಟಿಸ್ಟ್ ತಲೆಲಿಲ್ಲ, ಏನಾದರೂ ಒಂದು ಮಾಡೋಣ, ಬಿಸ್ನೆಸ್ ಮಾಡೋಣ, ಏನೋ ಮಾಡೋಣ ಅಂದ್ಬಿಟ್ಟು ಡಿಸೈಡ್ ಆಗಿಬಿಟ್ಟೆ. ದೆನ್ ಈ ಕಡೆಗೆ ಬಂದಿದ್ದು. ಓಕೆ. ಸೊ ಹೇಳಿದ್ರಿ ತಂದೆ HAL ಇದ್ರು ಅಂತ, ಅಮ್ಮ ಏನು ಮಾಡ್ತಿದ್ರು ಆ್ಯಂಡ್ ಅಣ್ಣ ಈಗೇನು ಮಾಡ್ತಿದ್ದಾರೆ? ಅಮ್ಮ ಅವರು ಸ್ಯಾರಿ ಶೋರೂಮಲ್ಲಿ ವರ್ಕ್ ಮಾಡ್ತಾರೆ, ಸಿಲ್ಕ್ ಸ್ಯಾರಿ ಶೋರೂಮಲ್ಲಿ ಜಯನಗರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಅಣ್ಣ ಅವನು ಓನ್ ಬಿಸ್ನೆಸ್ ಇದೆ, ಅವ್ನು ಪ್ರೊವಿಷನಲ್ ಸ್ಟೋರ್ಸ್ ಆ ಥರ ಏನೋ ನೋಡ್ಕೋತಾನೆ. ಅವ್ನು ಡಿಪ್ಲೊಮಾ ಮುಗಿಸಿದ್ದಾನೆ, ಬಟ್ ಹೀ ಈಸ್ ಟೇಕಿಂಗ್ ಹಿಸ್ ಏನೋ ಓನ್ ಬಿಸ್ನೆಸ್ ಎಲ್ಲ ನೋಡ್ಕೋತಾ ಇದ್ದಾನೆ. ಓಕೆ. ಸೊ ಆಗಲೇ ಹೇಳಿದ್ರಿ ಹವ್ಯಾಸಗಳು ಅಂತ ಬಂದಾಗ ಸದ್ಯಕ್ಕೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀರಿ ಅಂತ. ವ್ಲಾಗಿಂಗ್ ತುಂಬ ಇಷ್ಟಪಡ್ತೀರಾ ಅನಿಸುತ್ತೆ, ಹೇಳಿ ನಿಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ. ಆ್ಯಕ್ಚುಲಿ ತುಂಬ ಲೇಟಾಗಿ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಸೊ ಜಸ್ಟ್ ಸುಮ್ಮನೆ ಹಂಗೇನೆ, ಬಿಕಾಸ್ 2 ವೀಕ್ಸ್ ಅಂದ್ಬಿಟ್ಟು ನಾವು ಶೆಡ್ಯೂಲ್ ಪ್ಲ್ಯಾನ್ ಮಾಡಿರ್ತೀವಿ ಶೂಟ್ಗೆ ಅಂತ. ಇನ್ನು 2 ವೀಕ್ಸ್ ಫ್ರೀ ಆಗಿರ್ತೀವಲ್ಲ, ನಾನು ಶುರು ಮಾಡಬೇಕು ಅಂತ ಅಂದ್ಕೊಂಡಾಗ ನಾನು ಬೇರೆ ಪ್ರಾಜೆಕ್ಟು ಹೋಗಿ ಮಾಡೋಕ್ಕಾಗಲ್ಲ ಈ ಕನ್ನಡದಲ್ಲಿ, ಬಿಕಾಸ್ ಇಲ್ಲಿ ಡೇಟ್ಸ್ ಕ್ಲಾಶ್ ಆಗಿಬಿಡುತ್ತೆ ಅಂದ್ಬಿಟ್ಟು ಐ ವಾಸ್ ನಾಟ್ ಏಬಲ್ ಟು ಡೂ. ಸೊ ಅವಾಗ ಏನು ಅಂದ್ಕೊಂಡೆ, ಓಕೆ ಏನಾದರೂ ಬೇರೆ ಮಾಡೋಣ, ನನ್ನ ತಲೆಯಲ್ಲಿದೆ ಬಿಸ್ನೆಸ್ ಮಾಡೋಣ ಅಂತ. ಬಟ್ ಐಮ್ ಲೈಕ್ ಸರಿ ಒಂದು ಯೂಟ್ಯೂಬ್ ಚಾನಲ್ ಮಾಡಿಬಿಡೋಣ, ನೋಡೋಣ, ಸುಮ್ಮನೆ ವರ್ಕ್ ಆದರೆ ಆಗಲಿ, ವೈ ನಾಟ್ ಅಂದ್ಕೊಂಡು ಟ್ರೈ ಮಾಡಿದ್ದು. ಫಸ್ಟು ಮಾಡಿ ವೆಲ್ಕಮ್ ಅಂತ ಹೇಳೋದೇ ಇದೆಯಲ್ಲ, ಅದು
ಅದನ್ನೇ ಎಷ್ಟು ಭಯ ಭಯ ಆಗ್ತಾ ಇದೆ, ಎಲ್ಲರೂ ಮುಂದೆ ಇಷ್ಟು ಜನರು ಮುಂದೆ ಹೆಂಗೆ ಮಾತಾಡೋದು ರೋಡಲ್ಲೆಲ್ಲ. ಆ್ಯಂಡ್ ಲೈಕ್ ಇನ್ಫ್ಲೂಯೆನ್ಸರ್ಸ್ ಆಗಿರ್ಬೋದು, ಕ್ರಿಯೇಟರ್ಸ್ ಆಗಿರ್ಬೋದು, ಹೆಂಗೆ ಮಾತಾಡ್ತಾರೆ ಇವರೆಲ್ಲ, ಎಷ್ಟು ಆರಾಮಾಗಿ, ಎಷ್ಟು ತುಂಬ ಜನ ತುಂಬ್ಕೊಂಡಿರ್ತಾರೆ, ಅಲ್ಲೂ ಆರಾಮಾಗಿ ಹಿಂಗೆ ಕ್ಯಾಮ್ರಾ ಮೊಬೈಲ್ ಎತ್ಕೊಂಡು ಮಾತಾಡ್ತಾರೆ. ತುಂಬ ಗಟ್ಸ್ಬೇಕು ಅದಕ್ಕೆ. ಆ್ಯಂಡ್ ಲೈಕ್ ನಾನು ಅಂದ್ಕೊಂಡೆ ಇದೆಲ್ಲ ವರ್ಕ್ ಆಗಲ್ಲ ಅಂತ. ದೆನ್ ಇವಾಗ ಪರವಾಗಿಲ್ಲ, ಒಂದು ಟ್ರ್ಯಾಕಿಗೆ ಬಂದಿದೆ, ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಸಿ, ನೋಡಬೇಕು. ಆ್ಯಂಡ್ ನಾವು ಅದ್ರಲ್ಲಿ ನೋಡಿರೋ ಹಾಗೆ ನೀವು ನಾಯಿ ಮರಿ ಇದೆ, ಪೆಟ್ ಲವರ, ಹೇಗೆ? ಹ್ಯೂಜ್ ಪೆಟ್ ಲವರ್ ನಾನು. ನನಗೇನೋ ಬೇಕಾದರೆ ಏನು ಪೆಟ್ಸ್ ಒಂದು ಕಡೆ, ಮನುಷ್ಯರು ಒಂದು ಕಡೆ ಅಂತ ಅಂದರೆ, ಬೇಕಾದ್ರೆ ಇಬ್ಬರಲ್ಲಿ ಯಾರನ್ನ ಸಾಯಿಸ್ತೀರಾ ಅಂದರೆ ನಾನು ಮನುಷ್ಯನ ಸಾಯಿಸ್ಬಿಡ್ತೀನಿ. ಐ ಡೋಂಟ್ ಮೈಂಡ್, ಬಿಕಾಸ್ ನನಗೆ ಪ್ರಾಣಿಗಳು ಅಂದರೆ ಅಷ್ಟಿಷ್ಟ ನನಗೆ. ಬಿಕಾಸ್ ನನ್ನ ಮನೇಲೂ ಕೂಡ ಒಂದು ಪೆಟ್ಟಿದೆ, ಪಗ್ಗಿದೆ. ಏನೋ ನಂಗೆ ಗೊತ್ತಿಲ್ಲ, ನಂಗೆ ನಾಯಿಗಳು, ಬೆಕ್ಕು ಅಷ್ಟು ಇಷ್ಟ ಆಗಲ್ಲ, ಬಟ್ ನಾಯಿಗಳು ಇಷ್ಟ. ಬೇರೆ ಎಲ್ಲ ಹಸು ಆ ಥರ ಎಲ್ಲ ಪ್ರಾಣಿಗಳು ಇಷ್ಟ, ಬಟ್ ಮನುಷ್ಯರು ಇಷ್ಟ ಆಗಲ್ಲ. ಮನುಷ್ಯರಿಗಿಂತ ನನಗೆ ನಾಯಿಗಳೇ ಇಷ್ಟ ಅನಿಸುತ್ತೆ. ಓಕೆ. ಸೊ ಸಿನಿಮಾ ಮತ್ತು ವೆಬ್ ಸೀರೀಸಿಂದ ಆಫರ್ಸ್ ಬಂದಿದೆಯಾ? ವೆಬ್ ಸೀರೀಸ್ ಬಂದಿದೆ, ಬಟ್ ಡೇಟ್ಸ್ ಮ್ಯಾನೇಜ್ ಆಗ್ತಾಯಿಲ್ಲ. ಅವ್ರಿಗೆ ಬೇಕಾಗಿರೋ ಡೇಟ್ಸ್ ನಾವಿಲ್ಲಿ ಕೊಡೋಕ್ಕಾಗ್ತಾಯಿಲ್ಲ. ಆ್ಯಂಡ್ ಇಲ್ಲಿ ನಮ್ಮದು ಇವಾಗ 1 ಮಂತ್ 2 ಮಂತ್ಸಿಂದ ಶೆಡ್ಯೂಲ್ ಪ್ರಾಪರ್ ಆಗ್ತಾ ಇರೋದು ಇಲ್ಲಿವರೆಗೂ. ಬಿಕಾಸ್ ನಮ್ದು ಆ್ಯಸ್ ಐ ಸೆಡ್ ಫ್ಯಾಂಟಸಿ ಇರೋದ್ರಿಂದ ಎವ್ರಿ ಟೈಮ್ ಏನು ಸೀನ್ಸ್ ಎಲ್ಲ ಬರೆಯೋದೆಲ್ಲ ಸ್ವಲ್ಪ ಇದಾಗ್ತಾ ಇರುತ್ತೆ. ಬಿಕಾಸ್ ಏನು ವರ್ಕ್ ಆಗುತ್ತೆ, ಏನು ವರ್ಕ್ ಆಗಲ್ಲ ನೋಡ್ಕೊಂಡು ರೀರೈಟ್ ಆಗ್ತಾನೆ ಇರುತ್ತೆ. ಆ್ಯಂಡ್ ಅವ್ರು ಕೇಳಿದಾಗ ಡೇಟ್ಸ್ ಮ್ಯಾನೇಜ್ ಮಾಡಬೇಕು. ಬಿಕಾಸ್ ಆಲ್ಮೋಸ್ಟ್ ಎಲ್ಲ ದಿನ ನನ್ನ ಶೂಟ್ ಇರುತ್ತೆ. ಸೊ ಅವಾಗ ಐ ಕಾಂಟ್ ಸೇ ನೋ ಟು ದೆಮ್, ಬಿಕಾಸ್ ನನ್ನ ಕಂಪ್ಲೀಟ್ ಡೇಟ್ಸ್ ಅವ್ರಿಗೆ ಅಂತ ಸದ್ಯಕ್ಕೆ ಇಟ್ಟಿರ್ತೀವಲ್ಲ. ಸೊ ಅದಕ್ಕೋಸ್ಕರ ಬೇರೆಯವ್ರು ಕೇಳಿದಾಗ ಫಸ್ಟ್ ಪ್ರಿಯಾರಿಟಿ ಇವ್ರು ಇರೋದ್ರಿಂದ, ಸೊ ಐ ಕಾಂಟ್ ಬೇರೆಯವ್ರಿಗೆ ಕೊಡೋಕ್ಕಾಗಲ್ಲ. ಸೊ ವೆಬ್ ಸೀರೀಸ್ ಅದಾದರೆ, ಮೂವೀಸ್ ಏನಂದರೆ, ಮೂವೀಸ್ ನನಗೆ ಒಂದು ಒಳ್ಳೆ ಮೂವಿ ಮಾಡಬೇಕಂತ ಆಸೆ ಇರೋದು. ಬಿಕಾಸ್ ಇಲ್ಲಿ ನಾನು ಹೇಗೆ ಲೀಡ್ ಮಾಡಬೇಕು ಅಂತ, ನಂಗೆ ಅಲ್ಲಿ ಲೀಡೇ ಮಾಡಬೇಕಂತ ಆಸೆ ಇಲ್ಲ. ಐ ವಾಂಟ್ ಡೂ ಒಂದು ಒಳ್ಳೆ ಸಿನಿಮಾ, ಓ ಟಿ ಟಿ ಆದರೂ ಪರವಾಗಿಲ್ಲ ಅಥವಾ ಥಿಯೇಟ್ರ್ ಆದರೂ ಪರವಾಗಿಲ್ಲ, ಒಂದು ಒಳ್ಳೆ ಕ್ಯಾರೆಕ್ಟರ್ ಮಾಡಬೇಕಂತ ನಂಗೆ ಆಸೆ ಇದೆ. ಬಟ್ ಏನೋ ಒಂದು ಸುಮ್ಮನೆ ವಾರಕ್ಕೆ 4 ಸಿನಿಮಾ ರಿಲೀಸ್ ಆಗೋ ಥರ ಸಿನಿಮಾದಲ್ಲಿ ಮಾಡೋಕ್ಕೆ ಇಷ್ಟ ಇಲ್ಲ. ಒಂದು ಒಳ್ಳೆ ಸಿನಿಮಾ, ಒಂದು ರೆಸ್ಪೆಕ್ಟ್ಫುಲ್ ಸಿನಿಮಾದಲ್ಲಿ ಮಾಡಬೇಕು ಅಂತ ಆಸೆ ಇದೆ. ಯಾವುದಾದ್ರೂ ಇದೆಯಾ ಆ ಥರ ಡ್ರೀಮ್ ರೋಲ್ ಅಂತ ಯಾವುದಾದ್ರೂ ಇದೆಯಾ? ಡ್ರೀಮ್ ರೋಲ್ ಅಂತ ಎಂತ ಇಲ್ಲ ನನಗೆ. ಬಿಕಾಸ್ ಡಿ-ಗ್ಲಾಮೇ ನಾನು ಆಪ್ಟ್ ಮಾಡ್ತೀನಿ ಆ್ಯಕ್ಚುಲಿ. ಬಟ್ ನನಗೆ ಈ ಥರ ಹುಚ್ಚಿ ಥರದ್ದು ಅಥವಾ ಸಮಥಿಂಗ್ ಲೈಕ್ ಏನೋ ಬುದ್ಧಿ ಇಲ್ಲದೆ ಇರೋ ಥರ ಆ ಥರದ್ದು ಏನಾದರೂ ಒಂದು ಟ್ರೈ ಮಾಡೋದಕ್ಕೆ, ಐ ಡೋಂಟ್ ನೋ, ನಾನು ಟ್ರೈ ಕೂಡ ಮಾಡಿಲ್ಲ. ಅಂದರೆ ನಾನು ಪ್ರಾಕ್ಟೀಸ್ ಆಗಿರೋ ಮಾನಿಟರ್ ಆ ಥರದ್ದೇನೂ ಮಾಡಿಲ್ಲ. ಬಟ್ ಐ ವಾಂಟೆಡ್ ಟು ಟ್ರೈ, ಹೇಗಿರುತ್ತೆ ಗೊತ್ತಿಲ್ಲ, ಅದೊಂಥರ ಮಾಡೋಣ ಅಂತ. ಓಕೆ. ಸೊ ತೆಲುಗು ತಮಿಳು ವೆಬ್ ಸೀರೀಸ್ ಮತ್ತು ತೆಲುಗು ತಮಿಳು ಕಿರುತೆರೆಯಿಂದ ಆಫರ್ಸ್ ಬಂದಿದೆಯಾ? ಸೀರಿಯಲ್ಸ್ ಎಲ್ಲ ಬಂದಿದೆ, ವೆಬ್ ಸೀರೀಸ್ ಬಂದಿದೆ. ಆ್ಯಸ್ ಐ ಸೆಡ್ ಡೇಟ್ಸ್ ಮ್ಯಾನೇಜ್ ಆಗಿಲ್ಲ. ಬಟ್ ಸೀರಿಯಲ್ಸ್ ಬಂದಿದೆ. ನಾನು ಮಾಡೋಕ್ಕೆ ಇಲ್ಲಿ ಒಂದು ಸ್ವಲ್ಪ ಡೇಟ್ಸ್ ಇದಾಗಿರೋದ್ರಿಂದ ನಾನು ಒಪ್ಕೊಂಡಿರಲಿಲ್ಲ. ಬಟ್ ನೋಡಬೇಕು, ಇನ್ನು ಮುಂದೆ ಮಾಡೋ ಏನು ಇದು ಬರ್ತಾ ಇದೆ. ಸೊ ಲೆಟ್ಸ್ ಸಿ, ಯಾವುದಾದ್ರೂ ಒಂದು ಕಮಿಟ್ ಆಗಬೇಕು. ಲ್ಯಾಂಗ್ವೇಜ್ ಕಂಫರ್ಟಬಲ್ಲ ತೆಲುಗು ತಮಿಳೆಲ್ಲ? ನಾನು ತೆಲುಗು ಒಂದು 50% to 60% ಮ್ಯಾನೇಜ್ ಮಾಡ್ತೀನಿ. ಬಟ್ ತಮಿಳ್ ನಂಗೆ ಐಡಿಯಾ ಇಲ್ಲ ಅಷ್ಟೊಂದು, ಬಟ್ ಅರ್ಥ ಆಗುತ್ತೆ, ತಮಿಳ್ ಅರ್ಥ ಆಗುತ್ತೆ. ಓಕೆ. ಸೊ ನಟಿಯಾಗಿ ನಿಮಗೆ ಸಿಕ್ಕಿರೋ ಪಾತ್ರಗಳ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಐಶು ಕ್ಯಾರೆಕ್ಟ್ರು, ಇಟ್ ವಾಸ್ ಲೈಕ್ ಒಂದು ಬ್ಲ್ಯಾಂಕ್ ವೈಟ್ ಪೇಪರ್ ಮೇಲೆ ಏನೋ ಒಂದು ಸಿಕ್ಕಿದ್ದು ನನಗೆ. ಸೊ ಅಲ್ಲಿ ಏನೇನು ಸಿಕ್ತು ಅದನ್ನು ನಾನು ಗ್ರ್ಯಾಬ್ ಮಾಡಿದ್ದೀನಿ, ನಾನು ಮಾಡಿದ್ದೀನಿ. ಸೊ ನನ್ನ ಫಸ್ಟ್ ಪ್ರಾಜೆಕ್ಟ್ ನಂಗೆ ಏನೂ ರಿಗ್ರೆಟ್ಸ್ ಇಲ್ಲ. ಸೆಕೆಂಡ್, ಇಟ್ ವಾಸ್ ಗುಡ್, ಓಕೆ, ನಾಟ್ ಬ್ಯಾಡ್ ಅಂತ ಹೇಳ್ಬೋದು. ಬಟ್ ದುರ್ಗಾ ಇದೆಯಲ್ಲ, ದುರ್ಗಾ ಇಟ್ ಈಸ್ ಲೈಕ್ ನನ್ನ ಲೈಫಲ್ಲಿ ಐಶು ಇವಾಗ ಸ್ಟಾರ್ಟಿಂಗ್ ಬರೋದಕ್ಕೆ ಏನು ಕಾರಣನೋ, ನಾನು ಇಲ್ಲಿ ಇರೋದಕ್ಕೆ ಐ ಫೀಲ್ ದುರ್ಗಾ ಇಸ್ ದ ರೀಸನ್. ಬಿಕಾಸ್ ಒಂದು ಮೈಲೇಜ್ ಕೊಡುತ್ತೆ ಈ ಪ್ರಾಜೆಕ್ಟ್ ನನಗೆ. ಈ ಕ್ಯಾರೆಕ್ಟರ್ ನನಗೆ ಪರ್ಸ್ನಲಿ ಒಂದು ಮೈಲೇಜ್ ಕೊಡುತ್ತೆ ಅನ್ನೋ ನಂಬಿಕೆ ಇದೆ. ಬಿಕಾಸ್ ಈ ಪಾತ್ರದಲ್ಲಿ ಇವಾಗ ಎಷ್ಟೊಂದು ಬೇರೆ ಬೇರೆ ಪಾತ್ರಗಳಿದೆ. ಒಂದು ಸ್ಯಾಡ್ ಆಗಿರ್ಬೋದು, ಇಲ್ಲ ಏನೋ ಒಂದು ಆ ಥರ ಏನೋ ಫುಲ್ ವಿಲನಿಶ್ ಇರ್ಬೋದು. ಬಟ್ ಈ ಕ್ಯಾರೆಕ್ಟರ್ ಇಟ್ ಹ್ಯಾಸ್ ಆಲ್ ದಿ ಎಲಿಮೆಂಟ್ಸ್. ಅವಳು ಇಲ್ಲಿ ಬಾಸ್ ಜೊತೆ ರೊಮ್ಯಾಂಟಿಕ್ ಆಗಿರ್ತಾಳೆ, ಅಥವಾ ಕಾಮಿಡಿಯಾಗಿ ಜಗಳ ಆಡ್ತಾ ಇರ್ತಾಳೆ. ಅಲ್ಲಿ ಮಗು ಜೊತೆ ಅವಳು ತಾಯಿ ಪ್ರೀತಿ ತೋರಿಸ್ತಾಳೆ. ಅಲ್ಲಿ ಅಂಬಿಕಾ ಜೊತೆ ತಂಗಿ ಅನ್ನೋ ಒಂದು ಭಾವನೆ, ಆ ಫೀಲಿಂಗ್ ಆಗಿರ್ಬೋದು. ಅಪ್ಪ ಹುಚ್ಚ, ಅಪ್ಪ ಏನು, ಆ ಕನ್ಫ್ಯೂಷನ್ ಆಗಿರ್ಬೋದು. ಆ್ಯಂಡ್ ಜಗಳ ಫೈಟ್ ಮಾಡಬೇಕು ಅಂದರೆ ಆ ಫೈಟಿಂಗ್ ಸೀನ್ಸ್ ಆಗಿರ್ಬೋದು. ಎಲ್ಲ ಮಿಕ್ಸ್ಚರ್ ಆಫ್ ದಿಸ್, ಆ ಎಲ್ಲ ಎಲಿಮೆಂಟ್ಸು ಈ ಕ್ಯಾರೆಕ್ಟ್ರಲ್ಲಿದೆ. ಆ್ಯಂಡ್ ನಾನು ಎಲ್ಲದನ್ನು, ಬಿಕಾಸ್ ಇವಾಗ ಬೇರೆ ಪಾತ್ರಗಳು ಇದೆಲ್ಲದನ್ನು ಮಾಡೋಕ್ಕಾಗಲ್ಲ. ಬಿಕಾಸ್ ದಿಸ್ ಕ್ಯಾರೆಕ್ಟರ್ ಇಸ್ ಸೋ ಫ್ಲೆಕ್ಸಿಬಲ್, ಇಟ್ ಕ್ಯಾನ್ ಎಲ್ಲನೂ ಹಾಕ್ಕೊಡುತ್ತೆ. ಬಿಕಾಸ್ ನನ್ನ ಕ್ಯಾರೆಕ್ಟರ್ ಅವ್ರು ಏನೇ ಬರೀತಾ ಇದ್ರು, ಓಕೆ ದುರ್ಗಾ ಮಾಡ್ಬೋದು, ಇದನ್ನು ದುರ್ಗಾ ಹೇಳ್ಬೋದು. ಬಟ್ ಕೆಲವೊಂದು ಬೇರೆ ಕ್ಯಾರೆಕ್ಟರ್ಸ್ ಮಾಡೋಕ್ಕಾಗಲ್ಲ. ಸೊ ನಂಗೆ ಆ ಖುಷಿ ತುಂಬ ಇದೆ. ಆ್ಯಂಡ್
ಏನು ಈ ಕ್ಯಾರೆಕ್ಟರ್ಗೆ ಇಷ್ಟೆಲ್ಲ ಎಲಿಮೆಂಟ್ಸ್ ಇದೆಯಲ್ಲ ಅನ್ನೋದೊಂದು ಖುಷಿ. ಆ್ಯಂಡ್ ಈ ಕ್ಯಾರೆಕ್ಟರ್ನ ನಾನು ಪ್ಲೇ ಮಾಡ್ತಿದ್ದೀನಿ ಅನ್ನೋದು ಐ ಫೀಲ್ ಸೋ ಲಕ್ಕಿ. ಬಿಕಾಸ್ ಈ ಥರ ಒಂದು ಕ್ಯಾರೆಕ್ಟರ್ ಸಿಗೋದು ತುಂಬ ಕಷ್ಟ. ಬಿಕಾಸ್ ಆ ದೇವ್ರ ಎಲಿಮೆಂಟ್ಸ್ ಇರುತ್ತೆ, ಈ ಕಡೆ ದೆವ್ವ ಎಲಿಮೆಂಟ್ಸ್ ಇರುತ್ತೆ. ಅವಳು ದೇವ್ರನ್ನ ನಂಬಲ್ಲ ಆ ಕಡೆ. ಅದಕ್ಕೂ ತುಂಬ ಜನ ಬೈತಾರೆ, ಏನು ನೀವು ನಿಜವಾಗ್ಲೂ ದೇವ್ರನ್ನ ನಂಬಲ್ವಾ, ಆ ದೇವ್ರ ಜೊತೆ ಜಗಳ ಮಾಡೋಕ್ಕೆ. ನನ್ನ ಸೀರಿಯಲಲ್ಲಿ ಹೇರ್ ಸ್ಟೈಲ್ ಬಂದು ಹಿಂಗೆ ಲೂಸ್ ಹೇರ್ ಬಿಟ್ಟಿರ್ತೀನಿ. ಅಲ್ಲೋಗಿ ದೇವ್ರನ್ನ ಬೈತಾ ಇರ್ತೀನಿ ಕಮೆಂಟ್ಸಲ್ಲೆಲ್ಲ, ದೇವಸ್ಥಾನಕ್ಕೆ ಹೋಗೋಗ ಕೂದಲು ಕಟ್ಕೊಂಡು ಹೋಗ್ಬೇಕಮ್ಮ ಅಷ್ಟು ಗೊತ್ತಾಗ. ನಾನು ಅದಕ್ಕೆ ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೊಂಡು ಹೋಗೋಕ್ಕಾಗತ್ತಾ? ಬೇಜಾರಲ್ಲಿರ್ತೀನಿ, ನಮ್ಮ ಅಕ್ಕ ಸತ್ತೋಗಿದ್ದಾಳೆ ಅಂದ್ಕೊಂಡು ಬೈಯಕ್ಕೆ ಹೋಗ್ತಾ ಇದ್ರೆ ನನ್ನ ಕೂದಲೆಲ್ಲ ಹೇರ್ ಸ್ಟೈಲ್ ಮಾಡ್ಕೊಂಡು ಹೋಗ್ಲಾ. ಐ ಲೈಕ್ ಓಕೆ, ಇಟ್ ಈಸ್ ವೆರಿ ನೈಸ್. ನನ್ನ ಕ್ಯಾರೆಕ್ಟರ್ ಬಗ್ಗೆ ನಂಗೆ ತುಂಬ ಖುಷಿ ಇದೆ, ಈ ಕ್ಯಾರೆಕ್ಟರ್ ಅಂತೂ. ಎಸ್. ಸೊ ನೀವು ಹೇಳಿದ್ರಿ ಆಗಲೇ, ನೀವು ಮಾಕ್ ಶೂಟ್ ಹೋದಾಗ ಅಥವಾ ಫಸ್ಟ್ ಡೇ ಹೋದಾಗ ಏನೋ ಕಥೆ ಕೇಳಿದಾಗ ಇದು ಎಲ್ಲ ಸೀರಿಯಲ್ ಥರ ಅಲ್ಲ ಅಂತ. ಸೊ ಇಲ್ಲಿ ಹೇಗಿದೆ ಅಂತಂದರೆ ಯಾವ ರೋಲೂ ಒಂಥರ ಆನ್ ಆ್ಯಂಡ್ ಆಫ್ ಕಾಣಿಸ್ಕೊಳ್ಳೋದು ಆ ಥರ ಇಲ್ಲ, ಪ್ರತಿಯೊಬ್ಬರು ಯಾವಾಗಲೂ ಕಾಣಿಸ್ಕೊಳ್ತಾ ಇರ್ತಾರೆ. ಸೊ ಆ ಬಗ್ಗೆ ಏನನ್ಸುತ್ತೆ? ಕಥೆ, ಚಿತ್ರಕಥೆ, ಸ್ಕ್ರೀನ್ ಪ್ಲೇ ಇದೆಲ್ಲ ಹೇಗೆ ಅನಿಸುತ್ತೆ? ಆ್ಯಸ್ ಐ ಸೆಡ್, ಇಲ್ಲಿ ಕತೆ ಇಸ್ ದ ಹೀರೋ. ಕತೆನೇ ಎಲ್ಲ ನಮ್ಮ ಸೀರಿಯಲ್ ಒಂಥರ ಹೇಗೆ ಅಂದರೆ, ನಮ್ಮ ಸೀರಿಯಲ್ ಅಂತಲ್ಲ, ಎಲ್ಲ ಸೀರಿಯಲಲ್ಲೂ ಹೀರೋ ಹೀರೋಯಿನ್ ಇಲ್ಲದೇನೂ ನಡೆಯುತ್ತೆ. ಬಿಕಾಸ್ ಕತೆ ಇಸ್ ದ ಮೇನ್ ಥಿಂಗ್ ಅಷ್ಟೇ. ಆ್ಯಂಡ್ ಇಲ್ಲಿ ನಮ್ಮದ್ರಲ್ಲಿ ಎಲ್ಲರಿಗೂ ಅವ್ರದ್ದೇ ಒಂದು ಟ್ರ್ಯಾಕ್ ಇದೆ. ನಾವೇ ಸ್ಟಾರ್ಟಿಂಗಲ್ಲಿ ಇವಾಗ ಜಗನ್ನಾಥ್ ಸರ್ ಅವ್ರ ಕ್ಯಾರೆಕ್ಟರ್ ಇದೆ, ಅವ್ರು ಯಾವಾಗಲೂ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಹಾಕ್ಕೊಂಡಿರ್ತಾರೆ. ನಾನು ಕೇಳಿದೆ ಸ್ಟಾರ್ಟಿಂಗಲ್ಲಿ, ಯಾಕೆ ಇವ್ರ ಕಾಸ್ಟ್ಯೂಮ್ ಯಾವಾಗಲೂ ಹೀಗೆ ಇರುತ್ತೆ ಅಂತ. ಇಲ್ಲ, ಅವ್ರದ್ದೇನೋ ಇದೆ ಮುಂದೆ ಬರುತ್ತೆ ಅಂತ. ಸೊ ಮೇಕರ್ಸ್ ಏನು ಮಾಡಿದ್ದಾರೆ, ಎಲ್ಲದನ್ನೂ ಒಂದು ತಲೆಯಲ್ಲಿ ಇಟ್ಕೊಂಡಿದ್ದಾರೆ. ಬಿಕಾಸ್ ಯಾವುದು ಇಲ್ಲಿ ಸುಮ್ಮನೆ ಒಂದು ಬಂದೇ ಹೋದೆ ಅನ್ನೋ ಥರ ಕ್ಯಾರೆಕ್ಟ್ರೇ ಇಲ್ಲ. ಎವ್ರಿಬಡಿ ಹ್ಯಾಸ್ ದೇರ್ ಓನ್ ವೆಯ್ಟೇಜ್. ಸೊ ಮಾಳ್ವಿಕಾ ಆಗಿರ್ಬೋದು, ಆ್ಯಂಡ್ ಇವ್ರದ್ದಾಗಿರ್ಬೋದು, ಹಿತಾದಾಗಿರ್ಬೋದು, ಹಿತಾದ್ಗೂ ಅವಳದಾದ ಪವರ್ಸ್ಗಳಿರುತ್ತೆ, ಏನೇನೋ ಬರುತ್ತೆ. ಅಜ್ಜಿ ಆಗಿರ್ಬೋದು, ದಮಯಂತಿ ಒಂದು ಕ್ಯಾರೆಕ್ಟರ್ ಇದೆ. ಆ ಥರದ್ದು ಎಲ್ಲ ಕ್ಯಾರೆಕ್ಟ್ರಿಗೂ ಅವ್ರವ್ರದ್ದೇ ಒಂದು ವೆಯ್ಟೇಜ್ ಇದೆ, ಆ್ಯಂಡ್ ಅವ್ರ ಸ್ಕ್ರೀನ್ ಸ್ಪೇಸ್ ಇದೆ. ಸೊ ಅವ್ರು ಸ್ಟಾರ್ಟಿಂಗೇ ಹೇಳಿದರು, ನಮ್ಮ ಸೀರಿಯಲಲ್ಲಿ ಹೀರೋ ಹೀರೋಯಿನ್ನ ಮಾತ್ರ ತೋರಿಸ್ತೀವಿ ಅಂತೆಲ್ಲ ಅಂದ್ಕೊಂಬಿಡಿ. ಇಟ್ ಈಸ್ ಲೈಕ್ ಇಡೀ ಫ್ಯಾಮಿಲಿ. ನಿಮಗೆ ಬೇರೆ ವಿಷಯದಲ್ಲಿ ಏನೋ ಕಡಿಮೆ ಆಗೋದು, ಅಂದರೆ ಡೇಟ್ಸ್ ವಿಷಯದಲ್ಲಿ ಆ ಥರ ಇದಾಗ್ಬೋದು, ಬಟ್ ಯುವರ್ ಸ್ಕ್ರೀನ್ ಸ್ಪೇಸ್ ವಿಲ್ ಬಿ ಈಕ್ವಲ್ ಟು ದೆಮ್. ಅಟ್ಲೀಸ್ಟ್ ಏನಂದರೆ, ಇವಾಗ ಯಾರಿಗೆ ನೋಡಿದ್ರು ಓ ಇವ್ರ ಕ್ಯಾರೆಕ್ಟ್ರು ಚೆನ್ನಾಗಿದೆ ಆ ಥರ ಒಂದು ಫೀಲಿಂಗ್ ಖಂಡಿತವಾಗ್ಲೂ ಬರುತ್ತೆ. ಬಿಕಾಸ್ ಎಲ್ರಿಗೂ ಅದು ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ, ಆ್ಯಂಡ್ ಅವ್ರು ನಿಭಾಯಿಸ್ಕೊಂಡು ಹೋಗ್ತಾನೂ ಇದ್ದಾರೆ. ಎಸ್. ಸೊ ನಟಿಯಾಗಿ ನಿಮ್ಮ ಕರಿಯರ್ನ ರೂಪಿಸ್ಕೊಳ್ತಿದ್ದೀರಾ, ಆ್ಯಂಡ್ ಈ ಕ್ಷೇತ್ರದಲ್ಲಿ ಏನೇನೆಲ್ಲ ಚಾಲೆಂಜಸ್ ಫೇಸ್ ಮಾಡಿದ್ರಿ, ಏನೇನೆಲ್ಲ ಚಾಲೆಂಜಸ್ ಇರುತ್ತೆ ಅಂತ ಅನ್ಸುತ್ತೆ? ನಾನು ಅದೇ ಲಾಕ್ಡೌನ್ ಟೈಮಲ್ಲಿ ಸ್ಟಾರ್ಟಿಂಗಲ್ಲಿ ಹೀಗೆ ಆಡಿಷನ್ಸ್ ಏನು ಮಾಡಬೇಕಂತ ಐಡಿಯಾ ಇರಲಿಲ್ಲ. ಸೊ ಐ ಸ್ಟಾರ್ಟೆಡ್ ಗೂಗಲ್ ಮಾಡೋಣ ಅಂತ, ಏನು ಮಾಡೋಣ, ಎಲ್ಲ ಆಡಿಷನ್ಸ್ ಅದು ಇದು ಅಂತಲ್ಲ. ಆ ಟೈಮಲ್ಲಿ ಈ ಆ್ಯಕ್ಟಿಂಗ್ ಸ್ಕೂಲ್ಸ್ ಎಲ್ಲ ಇರುತ್ತೆ, ಅಲ್ಲಿ ಹಿಂಗೆ ಏನೋ ಆಡಿಷನ್ಸ್ ಅಟೆಂಡ್ ಮಾಡ್ಬೋದು ನೀವು, ಈ ಥರ ಪೇ ಮಾಡಬೇಕು, ಈ ಥರದ್ರ ಪೇ ಮಾಡಬೇಕು ಅಂತ ಹೇಳಲ್ಲ ಅವರು, ಆಡಿಷನ್ಸ್ ಇರುತ್ತೆ ಅಂತೆಲ್ಲ ಹೇಳ್ತಾರೆ. ಆ್ಯಂಡ್ ಸರಿ ಕಾಲ್ ಮಾಡಿ ಕೇಳಿದಾಗ, ಹಾಂ ಇದೆ ಆಡಿಷನ್ ಇದೆ, ನೀವು ಬನ್ನಿ ಒಂದ್ಸಲ ಮೀಟ್ ಮಾಡಿ. ಆ್ಯಮ್ ಲೈಕ್ ಹೋದೆ, ಮೀಟ್ ಮಾಡಿದೆ. ಹಿಂಗೆ ಸಮ್ ಅಮೌಂಟ್ ಏನೋ ಪೇ ಮಾಡಬೇಕು, ಅದು ಮಾಡಿದ್ರೆ ನಿಮ್ಗೆ ಆಡಿಷನ್ಸ್ ಕೊಡ್ತೀವಿ. ಆ್ಯಕ್ಟಿಂಗ್ ಕ್ಲಾಸ್ಗೆ ಅಂದರೆ ಎಕ್ಸ್ಟ್ರಾ ಪೇ ಮಾಡಬೇಕಲ್ಲ. ನಾನು ಆ್ಯಕ್ಟಿಂಗ್ ಕ್ಲಾಸ್ ಎಲ್ಲ ಬೇಡ, ಆಡಿಷನ್ಸ್ ಕೊಡಿ, ನನಗೆ ಅದು ಕಾಂಟ್ಯಾಕ್ಟ್ ಕೊಡಿ ಅಂತ. ಓಕೆ ಅಂದ. ದೆನ್ ಐ ಗಾಟ್ ಟು ನೋ. ನಾನು ಅಲ್ಲಿ ಹೋಗಿ ಒಂದು ಆಡಿಷನ್ ಕೊಟ್ಟೆ, ಅಲ್ಲಿ ಕ್ಯಾಮ್ರಾ ಇಲ್ಲ, ಮೇಕಪ್ ಇಲ್ಲ, ಏನೂ ಇಲ್ಲ. ಸುಮ್ಮನೆ ಜಸ್ಟ್ ರ್ಯಾಂಡಮ್ ಇಬ್ಬರು ಸೆಲೆಬ್ರಿಟೀಸೇ ಯಾರೋ ಇಬ್ಬರು ಕುತ್ಕೊಂಡಿದ್ರು. ನಾನು ಓಕೆ ಸರಿ ಅವರಿಬ್ಬರು ಇದ್ದಾರೆ ಅನ್ನೋದು ಒಂದು ನಂಬಿಕೆ, ಓಕೆ ಇದೊಂದು ಜೆನ್ಯೂನ್ ಇರ್ಬೋದು ಅಂತ. ದೆನ್ ಐ ಗಾಟ್ ಟು ನೋ ಅದು ಫೇಕ್ ಅಂತ. ನಾನು ಆಮೇಲೆ ಫುಲ್ ನಾನು ಎಲ್ಲ ಜಗಳ ಎಲ್ಲ ಮಾಡಿ, ಇಲ್ಲ ದಿಸ್ ಇಸ್ ಫೇಕ್, ಯು ಶುಡಂಟ್ ಡೂ ಆಲ್ ದಿಸ್ ಅಂತೆಲ್ಲ ಮಾತಾಡಿದೆ. ಬಟ್ ಅದು ಇನ್ನೂ ನಡೀತಾ ಇದೆ ಅದೆಲ್ಲ. ನಾನು ಆ ವಿಷಯದಲ್ಲಿ ಅದೊಂದು ಮೋಸ ಹೋಗಿದ್ದೆ. ನಾನು ಆಲ್ಮೋಸ್ಟ್ ಇವಾಗ ದುಡ್ಡು ಕಟ್ಟೋ ಲೆವೆಲ್ಗೆ ಹೋಗಿದ್ದೆ, ಬಟ್ ನಾನು ಕಟ್ಟಲಿಲ್ಲ. ಜಸ್ಟ್ ಒಂದು ಎಂಟ್ರಿ ಅನ್ನೋಷ್ಟು ಒಂದು ಚಿಕ್ಕ ಅಮೌಂಟ್ ಕಟ್ಟಿದ್ದೆ ಅಷ್ಟೇ. ಅದನ್ನು ನಾನು ವಾಪಸ್ ರಿಟರ್ನ್ ಈಸ್ಕೊಂಡೆ. ಬಟ್ ಎಷ್ಟೊಂದು ಜನ ಆ ಥರ ಕಟ್ತಾರೆ ಪಾಪ. ಅವ್ರುಗಳಿಗೆ ಈ ಜೆನ್ಯೂನಾಗಿ ಒಂದು ಆಡಿಷನ್ಸ್ಗಳು ಸಿಗಲ್ಲ. ನಾನು ಅದನ್ನು ಹೇಳೋದಂದರೆ, ಅಟ್ಲೀಸ್ಟ್ ಇವಾಗ ಪ್ರೊಡಕ್ಷನ್ ಹೌಸ್ದು ಇಮೇಲ್ ಐ.ಡಿಸ್ ಇರುತ್ತೆ, ಅಥವಾ ಏನೋ ಒಂದು ಆ ಥರದ್ದು ಸಿಗುತ್ತೆ, ಆ ಥರದ್ದು ಕಾಂಟ್ಯಾಕ್ಟ್ ಮಾಡಿ. ಅಥವಾ ಪ್ರೊಡ್ಯೂಸರ್ಸ್ಗಾಗಿ, ಡೈರೆಕ್ಟರ್ಸ್ಗಾಗಲಿ, ನಿಮಗೆ ಬಿಕಾಸ್ ಮ್ಯಾನೇಜರ್ಸ್ ಗೊತ್ತಿರಲ್ಲ, ಒಳಗಡೆ ಬಂದಮೇಲೆ ಮ್ಯಾನೇಜರ್ಸ್ ಗೊತ್ತಾಗೋದು. ಬಟ್ ಈಗ ಇನ್ಸ್ಟಾ ತುಂಬ ಹೆಲ್ಪ್ಫುಲ್ ಆಗಿದೆ. ಬಿಕಾಸ್ ಮ್ಯಾನೇಜರ್ಸ್ ಇನ್ಸ್ಟಾದಲ್ಲಿ ಹಾಕ್ಕೊಂಡಿರ್ತಾರೆ ಬಯೋದಲ್ಲಿ, ವಿ ಆರ್ ಮ್ಯಾನೇಜರ್ ಆಫ್ ಸೋ ಆ್ಯಂಡ್ ಸೋ ಸೀರಿಯಲ್ಸ್ ಅಂತ. ಆ ಥರ ಕಾಂಟ್ಯಾಕ್ಟ್ ಮಾಡಿ. ಈ ಥರ ಎಲ್ಲ ಹೋಗಿ ನೀವು ದುಡ್ಡು ಕಳ್ಕೊಂಡು, ಬಿಕಾಸ್ ಆ್ಯಂಡ್ ಇನ್ನೊಂದು, ಇಲ್ಲಿ ಬಂದೇನೋ ದುಡ್ಡು ಮಾಡಬೇಕು ಅನ್ನೋ ಥಾಟಲ್ಲಿ ಬರ್ತಾರೆ. ಸೊ ಇಲ್ಲಿ ಕಟ್ಟಿ ಅಲ್ಲಿ ದುಡ್ಡು ಮಾಡೋಕ್ಕಾಗಲ್ಲ, ಇಲ್ಲಿ ದುಡ್ಡು ಹೋಗುತ್ತೆ. ಆ್ಯಂಡ್ ಇಲ್ಲಿ ದುಡ್ಡು ಮಾಡೋಕ್ಕೆ ಚಾನ್ಸೇ ಇಲ್ಲ. ನೀವು ಅನ್ಲೆಸ್ ನೀವು ಒಂದು ಸೂಪರ್ ಸ್ಟಾರ್ ಆಗೋ ತನಕ, ಅಥವಾ ನಿಮ್ಮದೇ ನಡೆಯುತ್ತೆ ಅನ್ನೋ ತನಕ ನೀವೇನೂ ದುಡ್ಡು ಮಾಡೋಕ್ಕಾಗಲ್ಲ. ವಿ ನೋ, ಲೈಕ್ ಏನೋ ಅದು ಬರೋ ದುಡ್ಡು ನಮ್ಮ ಕಾಸ್ಟ್ಯೂಮ್ಸ್ಗೆ ಅಥವಾ ನಮ್ಮ ಟ್ರಾವೆಲಿಂಗ್ಗೆ, ನಮ್ಮ ನೋಡ್ಕೊಳ್ಳೋಕ್ಕೆ ಆಗೋಗ್ಬಿಡುತ್ತೆ. ಆ್ಯಂಡ್ ಮನಿ ಎಕ್ಸ್ಪೆಕ್ಟ್ ಮಾಡೋರು, ಇಲ್ಲಿಂದ ಅರ್ನ್ ಮಾಡ್ತೀವಿ ಅಂದವರು, ಐ ಥಿಂಕ್ ಅವ್ರು ಬೇರೆದು ನೋಡ್ಕೊಳ್ಳೋದು ಬೆಟರು. ನಮ್ಮ ಹತ್ರ ಎಲ್ಲ ಇದೆ, ಓಕೆ ಒಂದು ಟ್ರೈ ಕೊಡೋಣ ಅನ್ನೋರು ಬರ್ಬೋದು. ಬಟ್ ಸ್ಯಾಡ್ಲಿ ಐ ಕೇಮ್ ಟು ದಿಸ್ ಫೀಲ್ಡ್ ಒನ್ ಆಫ್ ದ ರೀಸನ್,
ದುಡ್ಡು ಮಾಡ್ಬೋದು, ಮನಿ ಮಾಡ್ಬೋದು ಅನ್ನೋ ಒಂದು ರೀಸನ್ಗೆ ನಾನು ಇಲ್ಲಿಗೆ ಬಂದೆ. ಬಟ್ ದೆನ್ ಐ ಗಾಟ್ ಟು ನೋ ಇಲ್ಲಿ ಆಗಲ್ಲ, ಅದು ನಾನು ಏನೂ ಸೇವಿಂಗ್ಸ್ ಮಾಡೋಕ್ಕಾಗಲ್ಲ, ಅದು ದುಡ್ಡು ಹಿಂಗೆ ಬರುತ್ತೆ ಹಿಂಗೆ ಹೋಗ್ತಾ ಇರುತ್ತೆ ಅದೆಲ್ಲ, ಸೊ ಅದು ವೇಸ್ಟು ಅಂತ ದೆನ್ ಐ ಗಾಟ್ ಟು ನೋ. ಆ್ಯಂಡ್ ಫಸ್ಟ್ ಪ್ರಾಜೆಕ್ಟ್ ಆದಮೇಲೆ ಫಸ್ಟ್ ಪ್ರಾಜೆಕ್ಟ್ ಆದಮೇಲೆ ನನಗೆ ಯಾವುದೋ ಒಂದು ಪ್ರಾಜೆಕ್ಟಿಗೆ ಕರೆದ್ರು, ಇವ್ರದ್ದೇನೆ ಕಾರ್ತಿಕ್ ಸರ್ದೇನೆ, ನಮ್ಮ ಪ್ರೊಡಕ್ಷನ್ ಅವ್ರದ್ದೇನೆ, ಪುಣ್ಯಾವತಿ ಅನಿಸುತ್ತೆ, ಅದಕ್ಕೆ ಕರೆದ್ರು. ಲೈಕ್ ಅವ್ರ ಪಾಪ ಮ್ಯಾನೇಜರು ಹಿಂಗೆ ಬಂದು ಕೇಳಿದ್ರು, ಹಿಂಗೆ ಆಡಿಷನ್ ಬನ್ನಿ ಅಂದರೆ ಸರಿ ಓಕೆ ಸರ್ ಅಂದ್ಬಿಟ್ಟು ನಾನು ಅಟೆಂಡ್ ಮಾಡಿದೆ. ಆವಾಗ ಹೀರೋಯಿನಿಗೆ ಕೊಟ್ಟಿದ್ದೆ, ಅದನ್ನು ತಂಗಿಗೆ ಕೊಡೋಕೆ ಹೇಳಿದ್ರು. ನನಗೆ ತಿರ್ಗಾ ಸ್ಟ್ರೈಕ್ ಆಯಿತು, ಸರ್ ಇಲ್ಲ ಸರ್ ತಂಗಿಗೆ ಕೊಡಲ್ಲ ನಾನು ಅಂತಂದು. ಇಲ್ಲಮ್ಮ ಎರಡೂ ಚೆನ್ನಾಗಿದೆ, ಕ್ಯಾರೆಕ್ಟ್ರು ಈಕ್ವಲ್ ಆಗಿ ಹೋಗುತ್ತೆ, ಇಬ್ಬರು ಹೀರೋಯಿನ್ಸೇ ಅಂತ. ಆಮೇಲೆ ಹಿಂಗೆ ಮಾತಾಡ್ತಾ ಇರುವಾಗ ಏನು ಹೇಳ್ತಾರೆ ಅವರು, ಹೀರೋಯಿನ್ ತಂಗಿನ ಮದುವೆ ಆಗ್ತಾರೆ ಅಂತ. ನೀವೇ ಹೇಳ್ತಾ ಇದ್ದೀರಾ ಹೀರೋಯಿನ್ ತಂಗಿನ ಅಂತ, ಸೊ ಅದನ್ನು ಹೆಂಗೆ ಹೀರೋಯಿನ್ ಅಂತ ನೀವು ಹೇಳ್ತೀರಾ, ನಾನು ಅದು ಕೊಡಲ್ಲ ಅಂತ. ಬಿಕಾಸ್ ಅದು ಆಲ್ಮೋಸ್ಟ್ ಅವ್ರ ಪಾಪ ತುಂಬ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು, ಸೊ ಅಲ್ಲೂ ನಾನು ಆಡಿಷನ್ ಕೊಟ್ಟಿರಲಿಲ್ಲ. ಪರವಾಗಿಲ್ಲ, ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಕೊಡೋದು ಬೇಡ ಅಂತಲೇ ಕೂತಿದ್ದೆ. ದೆನ್ ಕನ್ಯಾದಾನ ಏನೂ ಮಾಡೋಕ್ಕಾಗಲಿಲ್ಲ, ಆಯಿತು ಅಟ್ಲೀಸ್ಟ್ ನನಗೊಂದು ಸೇವಿಯರ್ ಆಗಿ ಬಂತು ಕನ್ಯಾದಾನ, ಏನೋ ನನ್ನ ಖರ್ಚಿಗೆ, ಅದಕ್ಕೆ ಅದು ಒಪ್ಕೊಂಡಿದ್ದು. ಬಟ್ ಅಲ್ಲಿಂದ ನಾನಿನ್ನ ಬಿಡಲಾರೆ ಬೇರೆ ಥರ ತುಂಬ ಪ್ರಾಜೆಕ್ಟ್ಸ್ ತೆಲುಗು ಟ್ರೈ ಮಾಡ್ತಾಯಿದ್ದೆ, ಎಲ್ಲ ಮಾಡ್ತಾಯಿದ್ದೆ. ಐ ಡೋಂಟ್ ನೋ ಅಂದರೆ ಎಲ್ಲ ಹೋಗುತ್ತೆ, ಬಟ್ ಅಲ್ಲಿ ಒಂದು ಪಾಯಿಂಟಲ್ಲಿ ಮಿಸ್ ಆಗ್ತಾಯಿತ್ತು. ಆಮೇಲೆ ನಂಗೆ ಹೋಪ್ಸ್ ಹೊಟ್ಟೋಗ್ಬಿಟ್ಟಿತ್ತು, ಹೀರೋಯಿನು ಬೇಡ, ಎಂಥದ್ದು ಬೇಡ, ಏನಾದರೂ ಕೆಲಸ ಶುರು ಮಾಡೋಣ ಆ ಥಾಟ್ಗೂ ಬಂದಿತ್ತು. ನಾನು ರೆಸ್ಯೂಮೆ ಎಲ್ಲ ರೆಡಿ ಮಾಡಿಬಿಡೋಣ ಅನ್ನೋಷ್ಟು ತನಕನೂ ಹೋಗಿದ್ದೆ. ಬಟ್ ಎಲ್ಲ ಕಡೆ ಆಡಿಷನ್ಸ್ ಚೆಕ್ ಮಾಡಿದಾಗ ಇಲ್ಲಿ ಕಾಂಟ್ಯಾಕ್ಟ್ ಗೊತ್ತಿಲ್ಲ, ಏನಿಲ್ಲ, ಎಲ್ಲ ಟ್ರೈ ಮಾಡ್ತಾಯಿದ್ದೀನಿ, ಆಗ್ತಿರ್ಲಿಲ್ಲ. ದೆನ್ ಇದು ಜಾಕಿ ಸರ್ ಕಡೆಯಿಂದ, ಜಾಕಿ ಸರ್ ಅಂತ ನಮ್ಮ ಮ್ಯಾನೇಜರು, ಈಸ್ ಲೈಕ್ ಐ ಥಿಂಕ್ ಅವ್ರು ಇರೋದ್ರಿಂದನೇ ನನಗೆ ಮೋಸ್ಟ್ಲಿ ಕ್ಯಾರೆಕ್ಟರ್ ಆಯಿತು ಅನ್ನೋ ಥರ ನಾನು ಹೇಳ್ಬೋದು. ಬಿಕಾಸ್ ಹಿ ವಾಸ್ ಸೋ ಹೆಲ್ಪ್ಫುಲ್, ಪ್ರತಿಯೊಂದು ಅಪ್ಡೇಟು ನಂಗೆ ಕೊಡ್ತಾಯಿದ್ರು. ನನಗೆ ಈ ಪ್ರಾಜೆಕ್ಟ್ ಸಿಕ್ಕಿದೆ ಅಂದರೆ ಈ ಪ್ರಾಜೆಕ್ಟಿಗೆ ನಾನು ಆಡಿಷನ್ ಕೊಟ್ಟಿದ್ದೀನಿ, ಪ್ಯಾರ್ಲಲ್ಲಿ ನಂಗೆ ಇನ್ನೊಂದು ಪ್ರಾಜೆಕ್ಟ್ಗೆ ನಾನು ಸಪೋರ್ಟಿಂಗಾಗಿ ಕೊಟ್ಟಿದ್ದೀನಿ. ಬಿಕಾಸ್ ನನಗೆ ಯಾವುದಾದ್ರೂ ಒಂದು ಬೇಕು, ಮನೇಲಿ ಸುಮ್ಮನೆ ಕುತ್ಕೊಳ್ಳೋಕ್ಕಾಗಲ್ಲ. ಐ ಹ್ಯಾವ್ ನಾಟ್ ಸೀನ್, ನಾನೇನೋ ನನಗೆ ಅಯ್ಯೋ ದುಡ್ಡು ಬೇಕೇ ಬೇಕು ಆ ಥರ ನಾನು ಹೇಳ್ತಾ ಇಲ್ಲ, ಐ ವಾಂಟ್ ಟು ವರ್ಕ್ ಅಷ್ಟೇ. ಸೊ ಹಾಗೆ ಇಲ್ಲಿ ಮನೇಲಿ ಕುತ್ಕೊಳ್ಳೋದು ಬದಲು ಇದು ದೊಡ್ಡ ಚಾನಲ್ಲು, ದೊಡ್ಡ ಪ್ರಾಜೆಕ್ಟು, ಆದರೆ ಹೀರೋಯಿನು. ಇನ್ನೊಂದು ಚಾನಲ್ಲು ದಟ್ ಈಸ್ ಆಲ್ಸೋ ಈಕ್ವಲಿ ಗುಡ್ ಚಾನಲ್, ಬಟ್ ಇಟ್ ಈಸ್ ಸಪೋರ್ಟಿಂಗ್ ರನ್ನಿಂಗ್ ಸೀರಿಯಲ್, ರೀಪ್ಲೇಸ್ ಕ್ಯಾರೆಕ್ಟರ್ ವಿಚ್ ಹ್ಯಾಡ್ ಗಿವನ್. ನಾನು ಆ ಕ್ಯಾರೆಕ್ಟರ್ ಒರಿಜಿನಲಿ ಬರುವಾಗಲೇ ಆಡಿಷನ್ ಕೊಟ್ಟಿನಿ, ಅವ್ರು ಅವಾಗ ಅದು ಏನೋ ಪ್ರಾಬ್ಲಮ್ ಆಯಿತು, ಪೇಮೆಂಟ್ರಲ್ಲಿ ಏನೋ ಪ್ರಾಬ್ಲಮ್ ಆಯಿತು. ಬಟ್ ದೆನ್ ರೀಪ್ಲೇಸ್ ಮಾಡಿ ದೇ ವಾಂಟೆಡ್ ಮೀ. ಪ್ರೊಡ್ಯೂಸರೇ ನಂಗೆ ಖುದ್ದಾಗ ಕಾಲ್ ಮಾಡಿ ವಿ ವಾಂಟ್ ಯು ಅಂತ ಹೇಳ್ತಾ ಇದ್ದಾರೆ. ಇದು ಕನ್ಫರ್ಮ್, ಈ ಸೀರಿಯಲ್ಲು ಇದು ಡೌಟಲ್ಲಿದೆ. ಬಟ್ ನಾನು ಜಾಕಿ ಸರ್ಗೆ ಕಾಲ್ ಮಾಡಿದೆ, ಸರ್ ಹಿಂಗಿದೆ ಏನು ಮಾಡಬೇಕು ಅಂತ. ಒಂದು ಸ್ವಲ್ಪ ದಿವಸ ವೆಯ್ಟ್ ಮಾಡಮ್ಮ, ಬಿಕಾಸ್ ಎಲ್ಲ ನೋಡಬೇಕಿನ್ನ, ಅವರೆಲ್ಲ ಹೇಳಬೇಕಿನ್ನ, ಚೆಕ್ ಮಾಡಬೇಕದೆಲ್ಲ ಅಂತ. ಸರಿ ಸರ್ ಓಕೆ. ನಾನು ಮಂಡೇ ತನಕ, ನನಗೆ ಫ್ರೈಡೇ ಅವ್ರು ಹೇಳಿದ್ದು ಇಲ್ಲಿ ಮಂಡೇ ಶೂಟಿಂಗ್ ಹೋಗಲೇಬೇಕು ನಾನು. ಸರ್ ನಾನು ಒಂದು ಕೆಲಸ ಮಾಡ್ತೀನಿ, ಆ ಪ್ರೊಡ್ಯೂಸರಿಗೆ ಹೇಳ್ತೀನಿ 2 days ನಂಗೆ ಟೈಮ್ ಕೊಡಿ ಸರ್, ನಾನು ಒಪ್ಕೊಂಡು ಹೇಳ್ತೀನಿ ಅಂತ. ಇವರು ಸರಿಮಾ ಓಕೆ, ಬಟ್ ಮಂಡೇ ತನಕ ಮ್ಯಾಕ್ಸಿಮಮ್ ನೋಡೋಣ, ಆಗಿಲ್ಲನೇ ನೀನು ಒಪ್ಕೊಂಬಿಡು ಅದನ್ನ ಅಂತಲೇ ಅವ್ರು ಹೇಳಿಬಿಟ್ರು. ಬಿಕಾಸ್ ಸುಮ್ಮನೆ ಯಾಕೆ ಕುತ್ಕೋತಿ ಅಂತ. ನನಗೆ ಆಯಿತು, ಬಿಕಾಸ್ ಆದರೆ ಇದು ಓಕೆ, ಆಗಿಲ್ಲ ಅಂತಂದರೆ ಇದೂ ಇಲ್ಲ ಅದೂ ಇಲ್ಲ, ನನಗೆ ಹಂಗೆ ಖಾಲಿ ಕೈಯಲ್ಲಿ ಕುತ್ಕೋಬೇಕು. ಇಸ್ ಲೈಕ್ ಓಕೆ ಅಂತ ಇವ್ರಿಗೆ ಹೇಳಿದೆ, ಇಲ್ಲಿ ಪ್ರೊಡ್ಯೂಸರ್ಗೂ ಹೇಳಿದೆ, ಸರ್ ಒಂದು 2 days ವೆಯ್ಟ್ ಮಾಡಿ, ನಂಗೆ ಯಾವುದೋ ತೆಲುಗು ಪ್ರಾಜೆಕ್ಟ್ ಆಗಬೇಕು, ಬಿಕಾಸ್ ಐ ಡೋಂಟ್ ವಾಂಟ್ ದೆಮ್ ಟು ನೋ. ಗೊತ್ತಾದರೆ ಇಲ್ಲಿಂದ ಪ್ರೊಡ್ಯೂಸರ್ ಕಾಲ್ ಮಾಡ್ತಾರೆ, ಹಿಂಗೆ ನಮ್ಮ ಸೀರಿಯಲ್ಗೆ ಬೇಕು, ಕರ್ಕೊಂಡ್ಬಿಡ್ತಾರೆ, ಮುಗ್ದೋಯ್ತಲ್ಲಿ. ನಂಗೆ ಅದು ಗೊತ್ತಾಗೋದು ಇಷ್ಟ ಇರಲಿಲ್ಲ. ನಾನು ತೆಲುಗವ್ರಿಗೆ ಕಾಲ್ ಮಾಡಿ, ತೆಲುಗವ್ರದ್ದು ಅಂತ ಹೇಳಿದೆ, ಹಿಂಗೆ ತೆಲುಗು ಪ್ರಾಜೆಕ್ಟ್ ಆಗಬೇಕು ಸರ್, ಸೊ ಪ್ಲೀಸ್ ಒಂದು 2-3 ದಿನ ಟೈಮ್ ಕೊಡಿ, ಅಲ್ಲಿ ಲೀಡ್ಗಿರೋದು, ಸೊ ಐ ವಾಂಟೆಡ್ ಟು ವೆಯ್ಟ್. ಅದಾದಮೇಲೆ ಇಲ್ಲಿ ಮಂಡೇ ಆದ್ರೂ ನಂಗೆ ಇನ್ನೂ ಗೊತ್ತಾಗ್ತಾ ಇಲ್ಲ. ಆಮೇಲೆ ಜಾಕಿ ಸರ್ಗೆ ಕಾಲ್ ಮಾಡಿದೆ, ಸರ್ ನೋಡಿ ಸರ್ ಏನೋ ಒಂದು ಮಾಡಿ ಕಾಲ್ ಮಾಡಿ ಕೇಳಿ ಸರ್ ವಿಷಯ ಏನು ಅಂತ. ಆಯ್ತಮ್ಮ ಸರಿ ಅಂತ ಹೇಳ್ಬಿಟ್ಟು ಸಂಜೆ ಅನ್ಸುತ್ತೆ, ಇಲ್ಲೂ ಪಾಪ ಶೂಟಿಂಗ್ ಅಂತ ಹೇಳ್ತಾ ಇದ್ದಾರೆ, ಬ್ಯಾಂಕಿಂಗ್ ಇಲ್ಲಮ್ಮ, ನೀನು ಬಂದು ಶೂಟ್ ಮಾಡಿದ್ರೆ ನೆಕ್ಸ್ಟ್ ಇನ್ನು 2 ದಿನದಲ್ಲಿ ಏರಾಗುತ್ತೆ ಅಂತ. ಸರಿ ಸರ್ ನಾನು ಇವತ್ತು ರಾತ್ರಿ ಅನ್ನೋಷ್ಟರಲ್ಲಿ ಹೇಳ್ಬಿಡ್ತೀನಿ, ಮಂಡೇ ರಾತ್ರಿ ಅನ್ನೋಷ್ಟರಲ್ಲಿ ಹೇಳ್ತೀನಿ ಅಂದೆ. ಓಕೆ. ಇವ್ರು ಈವ್ನಿಂಗ್ ನನಗೆ ಒಂದು 7:30, 8 o'clock ಹಂಗೆ ಕಾಲ್ ಮಾಡಿ ಏನೋ ಅದೇಮ್ಮ ನೀನು ಹೀರೋಯಿನ್ ಆಗಿಬಿಟ್ಟೆ ಅಂದ್ಬಿಟ್ಟು ಹಿ ಗೇವ್ ಮಿ ಅ ಗುಡ್ ನ್ಯೂಸ್. ಐಮ್ ಲೈಕ್ ನನಗೆ ನಂಬೋಕ್ಕಾಗ್ತಾ ಇಲ್ಲ, ಮನೇಲಿ ಯಾರೂ ಇಲ್ಲ, ನಾನು ಒಬ್ಬಳೇ ಕಿರ್ಚಾಡ್ತಾ ಇದ್ದೀನಿ, ನಾನು ಆಗ್ಬಿಟ್ಟೆ ಅಂದ್ಕೊಂಡು. ಬಿಕಾಸ್ ನಾನು ಅಂದ್ಕೊಂಡಿರೋ ಥರ ಒಂದು ಕ್ಯಾರೆಕ್ಟರ್ ಅದು, ನಾನು ಅಂದ್ಕೊಂಡಿರೋ ಕ್ಯಾರೆಕ್ಟ್ರಲ್ಲಿ ನಾನು ಹೀರೋಯಿನು ಅಂತ ಚಾನಲ್ಲು ಎಲ್ಲ ಹಿಟ್ಟಾಗಿ ಐ ವಾಸ್ ಲೈಕ್ ಓಕೆ, ಇಲ್ಲ ಇದು ನಿಜಾನ ಸುಳ್ಳ ಇನ್ನೂ ಹಿಡಿಯಲ್ಲ. ಬಿಕಾಸ್ ನನಗೆ ಈ ಥರ ಒಂದು ಎಕ್ಸ್ಪೀರಿಯೆನ್ಸ್ ಆಗಿತ್ತು ಮುಂಚೆ, ಎಲ್ಲ ವರ್ಕಾಗಿ ಶೂಟ್ ತನಕ ಹೋಗಿ ಕ್ಯಾನ್ಸಲ್ ಆಗಿಬಿಟ್ಟಿತ್ತು. ಸೊ ಈ ಥರ ಎಕ್ಸ್ಪೀರಿಯೆನ್ಸ್ ಆದಾಗ ನಂಬೋಕ್ಕಾಗಲ್ಲ, ಟೆಲಿಕಾಸ್ಟ್ ಆಗೋ ತನಕ ನಾನು ನಂಬೋಕ್ಕಾಗಲ್ಲ. ಐಮ್ ಲೈಕ್ ಕಾಮ್ ಡೌನ್, ತುಂಬ ಖುಷಿ ಪಡಬೇಡ, ಅಕಸ್ಮಾತ್ ಹೋಗ್ಬಿಟ್ರೆ ಏನೋ,
ಸೊ ಆ ಥಾಟಲ್ಲೂ ಇರಬೇಕು ನೀನು ಅಂದ್ಬಿಟ್ಟು ಐ ವಾಸ್ ಕಂಟ್ರೋಲಿಂಗ್ ಮೈ ಸೆಲ್ಫ್. ಅದೆಲ್ಲ ಮಾಡಿಕೊಂಡು ಮಾಕ್ ಶೂಟ್ಗೆಲ್ಲ ಹೋಗಿ ಎಲ್ಲ ಆಗಿ ಅಲ್ಲಿ ಡೈರೆಕ್ಟರ್ ಎಕ್ಸ್ಪ್ಲೇನ್ ಮಾಡುವಾಗ ನನ್ನ ಒಂದು ಸೀರಿಯಲ್ ಎಕ್ಸ್ಪೀರಿಯನ್ಸ್ ಆಗಿದ್ದು ಅದು ತಲೆಯಲ್ಲಿ ಬರ್ತಾ ಇದೆ. ಅವತ್ತು ಹಿಂಗೆ ಹೋಯಿತು, ಹಿಂಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು, ಇದೆಲ್ಲ ಆಯಿತು. ಲೈಕ್ ಓಕೆ, ಕಾಸ್ಟ್ಯೂಮ್ಸ್ ಎಲ್ಲ ಹೊಲಿಸಿದ್ದೆ ಒಂದು ಪ್ರಾಜೆಕ್ಟ್ಗೆ, ಅದು ಆಗಲಿಲ್ಲ. ನನ್ನ ತಲೆಯಲ್ಲಿ ಅದೇ ಓಡ್ತಾಯಿತ್ತು, ಹಿಂಗೆ ಆಗ್ತಾಯಿದೆಯಲ್ಲ, ಸೇಮ್ ಹಿಂಗೆ ನಡೀತಿದೆ, ವಾಟ್ ಇಫ್ ಇದು ಹೋಗ್ಬಿಟ್ರೆ ಏನು ಮಾಡೋದು ಅಂತ. ನಾನು ಯಾರ ಹತ್ರನೂ ಹೇಳ್ಕೊಂಡಿರಲಿಲ್ಲ, ಹಿಂಗೊಂದು ಪ್ರಾಜೆಕ್ಟ್ ಆಗಿದೆ ನಂದು ಬರುತ್ತೆ, ನಾನು ಏನೂ ಹೇಳ್ಕೊಂಡಿರಲಿಲ್ಲ. ಡೈರೆಕ್ಟ್ ಸ್ಟೋರಿ ಹಾಕಿದ್ದು ಮೈ ನ್ಯೂ ಪ್ರಾಜೆಕ್ಟ್ ಅಂದ್ಕೊಂಡು ನಾನೇನೋ ಹಾಕಿದ್ದು. ಅವಾಗ ಎಲ್ಲರಿಗೂ ಶಾಕ್, ಓ ಮೈ ಗಾಡ್. ಅದಕ್ಕೆ ಹೇಳೋದು, ಲೈಕ್ ನಮ್ಮ ಒಳ್ಳೆ ಕೆಲಸ ವಾಟ್ ಎವರ್ ಇಟ್ ಇಸ್ ಜಿಪ್ ಮಾಡ್ಕೊಂಡಿರ್ಬೇಕು ಅಷ್ಟೇ. ಅದು ಆಚೆ ಬಂದು ಕೆಲಸ ನೋಡಿ ದೆನ್ ದೇ ಶುಡ್ ಕಮ್ ಟು ಅಸ್ ಕಂಗ್ರ್ಯಾಚುಲೇಟ್ ಮಾಡೋದಕ್ಕೆ. ಅಲ್ಲಿವರೆಗೂ ಹೇಳ್ಕೋಬಾರ್ದು. ಓಕೆ. ಸೊ ನೀವು ಹೇಳಿದ್ರಿ, ನಾನು ಲೀಡ್ಗೆ ವೆಯ್ಟ್ ಮಾಡ್ತಾ ಇದ್ದೆ, ತಂಗಿ ಕ್ಯಾರೆಕ್ಟರ್ ಮಾಡುವಾಗ ಯು ರಿಯಲೈಸ್ಡ್ ಇದು ಬೇಡ, ನನಗೆ ಲೀಡ್ಸೇ ಬೇಕು ಅಂತ. ಆ ಶಿಫ್ಟ್ ಹೇಗಿತ್ತು? ಒಂದು ಸಪೋರ್ಟಿಂಗ್ ರೋಲ್, ಒಂದು ತಂಗಿ ಪಾತ್ರದಿಂದ ಲೀಡ್ ಆಗಿ ಮಾಡುವಾಗ ಅಟೆನ್ಷನ್ ಆಗಿರ್ಬೋದು, ಆಡಿಯನ್ಸ್ ರೆಸ್ಪಾನ್ಸ್ ಆಗಿರ್ಬೋದು, ಆ ಶಿಫ್ಟ್ ಹೇಗಿತ್ತು? ಆ್ಯಂಡ್ ವಾಟ್ ವಾಸ್ ರನ್ನಿಂಗ್ ಇನ್ ಯುವರ್ ಮೈಂಡ್? ಐ ಆಮ್ ಲೈಕ್, ಇವಾಗ ಯಾವಾಗಲೂ ನಾವು ಲೀಡ್ಸ್ ಜೊತೆಲೇ ಇರ್ತೀವಿ, ಬಟ್ ಸ್ಟಿಲ್ ಯಾಕೆ ನಮ್ಮನ್ನು ನೋಡಲ್ಲ ಜನ? ಬಿಕಾಸ್ ಆ್ಯಂಡ್ ಇನ್ನೊಂದು, ದ ವೇ ಪೀಪಲ್ ಅಂತಲ್ಲ, ಟೆಕ್ನಿಷಿಯನ್ಸ್, ಪ್ರೊಡಕ್ಷನ್ ಹೌಸ್, ವಾಟ್ ಎವರ್ ಇಟ್ ಇಸ್, ದ ವೇ ದೇ ಟ್ರೀಟ್ ದ ಲೀಡ್ಸ್ ಆ್ಯಂಡ್ ದ ಸಪೋರ್ಟಿಂಗ್ ಆರ್ಟಿಸ್ಟ್ ಇಸ್ ಡಿಫ್ರೆಂಟ್. ಅಂದರೆ ಗೊತ್ತಿಲ್ಲ, ತಪ್ಪೋ ಸರಿನೋ ನನಗೆ ಐಡಿಯಾ ಇಲ್ಲ, ನಾನು ಜಡ್ಜು ಮಾಡೋಕ್ಕೆ ಹೋಗಲ್ಲ. ಬಟ್ ಏನಂದರೆ ಆ್ಯಸ್ ಅನ್ ಇಂಡಿವಿಜುವಲ್ ಬೇಜಾರಾಗುತ್ತೆ. ಓಕೆ, ಇಟ್ ಈಸ್ ನಾಟ್ ದಟ್ ಅವ್ರಿಗೆ ಸಿಗ್ತಾ ಇದೆ, ಯಾಕೆ ನಮ್ಗೆ ಹಂಗಲ್ಲ. ವಾಟ್ ಹ್ಯಾವ್ ಐ ಡನ್ ರಾಂಗ್, ಅದನ್ನು ನಾನು ಏನಕ್ಕೆ ನನಗೆ ಯಾಕೆ ಸಿಗ್ತಾ ಇಲ್ಲ ಅನ್ನೋ ಒಂದು ಬೇಜಾರಿರುತ್ತೆ ಅಷ್ಟೇ. ಆ್ಯಂಡ್ ನಾನು ಅದನ್ನೆಲ್ಲ ನೋಡಿದೆ. ಆ್ಯಂಡ್ ಇಂಪಾರ್ಟೆನ್ಸ್ ಆಗಿರ್ಬೋದು, ಆ್ಯಂಡ್ ಆ ಕ್ಯಾರೆಕ್ಟ್ರು ಎಕ್ಸ್ಪ್ಲೋರ್ ಮಾಡೋ ರೀತಿಗಳು ಬೇರೆ ಇರುತ್ತೆ. ಇಲ್ಲಿ ನಮ್ಮ ಕ್ಯಾರೆಕ್ಟ್ರ್ ಮಾಡ್ಬೋದು, ಬಟ್ ಅದಕ್ಕೆ ಪ್ಲೇಸ್ ಇರಲ್ಲ. ಬಿಕಾಸ್ ಯಾಕೆಂದರೆ ಈ ಕ್ಯಾರೆಕ್ಟ್ರ್ ಇಷ್ಟು ಮಾತ್ರನೇ ಮಾಡಬೇಕು, ವಿ ಕಾಂಟ್ ಹೈಲೈಟ್ ದಿಸ್ ಕ್ಯಾರೆಕ್ಟರ್. ಲೀಡ್ ಮುಂದೆ ಇದನ್ನು ಹೈಲೈಟ್ ಮಾಡೋಕ್ಕಾಗಲ್ಲ. ದೋ ಯು ಹ್ಯಾವ್ ಕೆಪಾಬಿಲಿಟಿ, ಯು ಕಾಂಟ್. ಸೊ ಇಟ್ಸ್ ಲೈಕ್ ಓಕೆ ಫೈನ್, ಸರಿ. ನನ್ನ ಐಡಿಯಾ ಇರಲಿಲ್ಲ, ಇದನ್ನೇ ಮಾಡ್ಕೊಂಡಿರೋಣ, ನಾರ್ಮಲ್ ಆಗಿತ್ತು. ಬಟ್ ಎಲ್ಲೋ ಒಂದು ಕಡೆ ಸ್ಟ್ರೈಕ್ ಆಯಿತು. ಐ ಆಮ್ ಲೈಕ್, ಯಾರ್ಯಾರು ಈ ಥರ ನೋಡ್ತಾ ಇದ್ದಾರಲ್ಲ ಅವ್ರ ಮುಂದೆನೇ ನಾನು ಲೀಡಾಗಿ ಬರ್ತೀನಿ, ಅದೇ ಸ್ಟೇಜ್ ಮೇಲೆ ನಾನು ನಿಂತ್ಕೋತೀನಿ. ಐ ವಿಲ್ ಶೋ ದೆಮ್ ಲೈಕ್ ನನ್ನ ಕೆಪಾಸಿಟಿ ಏನು ಅಂತ ನಾನು ತೋರಿಸ್ತೀನಿ ಅಂತ ನನ್ನ ಮೈಂಡಲ್ಲಿ ಅಂದ್ಕೊಂಡೆ. ಬಿಕಾಸ್ ನಂಗದು ಎಲ್ಲೋ ಅದು ಒಂದೊಂದು ಕಡೆ ವಿಷಯಗಳು ಬರ್ತಾಯಿತ್ತು, ಲೈಕ್ ಜಾಸ್ತಿ ಸೀನ್ಸ್ಗಳನ್ನ ನಂದು ಕಟ್ ಮಾಡೋದು. ಬಿಕಾಸ್ ಚೆನ್ನಾಗಿ ಹೋಗ್ತಿದೆ ಸೀನ್ಸ್, ನಂದಾಗಿರ್ಬೋದು, ನನ್ನ ಪೇರ್ ಆಗಿರ್ಬೋದು, ಈ ಥರ ಸೀನ್ಸ್ ಡಾಮಿನೇಟಿಂಗ್ ಆಗ್ತಿದೆ ಸೀರಿಯಲಲ್ಲಿ. ಯಾರು ಮೇಯ್ನ್ ಆಗಿರ್ಬೇಕು ಅವ್ರು ಮಾತ್ರ ಇರಬೇಕು ಅನ್ನೋದು ಒಂದಿಷ್ಟು ಬರ್ತಾಯಿತ್ತು. ಐ ವಾಸ್ ಲೈಕ್ ಓಕೆ ಫೈನ್ ಅಂದ್ಬಿಟ್ಟು ನಂಗೆ ಅದು ವಿಷಯ ಬಂದಾಗ ತುಂಬ ಆಯಿತು. ಓಕೆ, ಹೀಗೆಲ್ಲ ನಡೆಯುತ್ತಾ, ಹಿಂಗೆಲ್ಲ ಐ ಥಾಟ್ ಇವಾಗ ಚೆನ್ನಾಗಿ ಒಬ್ಬರು ಮಾಡ್ತಾರೆ ಅಂತ ಅಂದರೆ ಅವ್ರಿಗೆ ಜಾಸ್ತಿ ಕೊಡ್ತಾರೆ ಸ್ಕ್ರೀನ್ ಸ್ಪೇಸ್ ಅಂದ್ಕೊಂಡಿದ್ದೆ. ಐ ಡಿಂಟ್ ನೋ ಲೀಡ್ಸ್, ದಟ್ ಈಸ್ ರೈಟ್, ಹೌದು. ಬಿಕಾಸ್ ಲೀಡ್ಸ್ಗೆ ಅಂದ್ಬಿಟ್ಟೆ ಕೊಟ್ಟಿರ್ತಾರೆ, ಅವ್ರ ಸ್ಪೇಸ್ ಸಿಗಬೇಕು, ಇವ್ರಿಗೆ ಸಿಗಬಾರ್ದು ಅನ್ನೋದು ಏನು ನ್ಯಾಯ ಅಲ್ವಾ? ಬಿಕಾಸ್ ಐ ಲೈಕ್ ಓಕೆ ಫೈನ್, ಪರವಾಗಿಲ್ಲ, ನಾನು ಆ ಸ್ಟೇಜಿಗೆ ಬರ್ತೀನಿ. ಐಲ್ ಮೀಟ್ ದೋಸ್ ಪೀಪಲ್. ಆವಾಗ ವಾಟ್ ಎವರ್ ಪೀಪಲ್ ಅವ್ರನ್ನ ಮೀಟ್ ಮಾಡ್ತೀನಿ, ಲೆಟ್ಸ್ ಸಿ, ಅವಾಗ ನೋಡೋಣ ಅಂತ ನಂಗೆ ತಲೆಯಲ್ಲಿ ಫಿಕ್ಸ್ ಆದೆ. ಇಟ್ಸ್ ಓಕೆ, ನನಗೆ ಯಾವ ಕ್ಯಾರೆಕ್ಟರ್ಸ್ ನಾನು ಇನ್ ಕೇಸ್ ನಾನು ಅವಾಗ ಮನ್ಸು ಮಾಡಿದಿದ್ರೆ ಟಚ್ವುಡ್ ನಾನು ಆಲ್ಮೋಸ್ಟ್ 3-4 ಚಾನಲಲ್ಲೂ ವರ್ಕ್ ಮಾಡ್ತಿದ್ದೆ ಅವಾಗ ಎಟ್ ಅ ಟೈಮ್. ಬಿಕಾಸ್ ಎಲ್ಲ ನಾನು ಆಬ್ವಿಯಸ್ಲಿ ಸಪೋರ್ಟಿಂಗ್ ಮಾಡ್ತಿದ್ರೆ, ಇಲ್ಲೊಂದು 4 ದಿನ ಅಲ್ಲೊಂದು 4 ದಿನ ಎಲ್ಲದರಲ್ಲೂ ಮಾಡ್ಬೋದಿತ್ತು. ಅರ್ನಿಂಗಂತೂ ತುಂಬ ಚೆನ್ನಾಗಿ ಬರೋದು. ಬಟ್ ಐ ಡಿಂಟ್ ವಾಂಟೆಡ್ ದಟ್. ನಾನು ಮಾಡಿದ್ರೆ ನಾನು ಇದೇ ಥರದ್ದೇ ಮಾಡ್ತೀನಿ ಅನ್ನೋದೊಂದು ತಲೆಯಲ್ಲಿ ಬಂತು. ಮನೇಲಿ ಸಿಕ್ಕಾಪಟ್ಟೆ ಬೈಯಕ್ಕೆ ಸ್ಟಾರ್ಟ್ ಮಾಡೋರು. ನಮ್ಮಮ್ಮ ಅಂತೂ ಹೋಪ್ಸ್ ಕಳ್ಕೊಂಬಿಟ್ರು ಆ ಟೈಮಲ್ಲಿ. ಫಸ್ಟ್ ಪ್ರಾಜೆಕ್ಟಲ್ಲಿ ಅಷ್ಟು ನಂಗೆ ಇದು ಮಾಡಿದವರು, ನಾನು ಲೀಡ್ಗೆ ಆಡಿಷನ್ ಕೊಡ್ತೀನಿ ಅಂದಾಗ ಸಿಕ್ಕಾಪಟ್ಟೆ ಅವ್ರು ಬೇಜಾರಾದರು. ಬಿಕಾಸ್ ಎಲ್ರಿಗೂ ವಯಸ್ಸಾಗ್ತಾ ಇರುತ್ತೆ, ಇನ್ನೂ ಎಷ್ಟು ದಿನ ನಾವೇ ಕೆಲಸ ಮಾಡಬೇಕು. ಅದನ್ನು ಪಾಪ ಶಿ ವಾಸ್ ನಾಟ್ ಲೈಕ್ ನೀನು ಮಾಡು ಅಂತ ಅಲ್ಲ, ಸುಮ್ಮನೆ ಯಾಕೆ ವೇಸ್ಟ್ ಮಾಡ್ತಾ ಇದೆಯಾ ಆಫರ್ಸ್ನ, ಅಕ್ಸೆಪ್ಟ್ ಮಾಡು, ಕೆಲವ್ರಿಗೆ ಸಿಗೋದೇ ಕಷ್ಟ, ನಿಂಗೆ ಸಿಗ್ತಾ ಇದೆ ಅಕ್ಸೆಪ್ಟ್ ಮಾಡು ಅಂತ. ನನಗೇನು ಬೇಕು ಅದನ್ನು ನಾನು ಪಡ್ಕೋಬೇಕು. ಈ ಥರದ್ದೆಲ್ಲ ಮಾಡಿದ್ರೆ ದ ಕ್ವಾಲಿಟಿ ಗೋಸ್ ಡೌನ್. ಸೊ ಐ ವಾಂಟ್ ಟು ಡೂ ಸಮಥಿಂಗ್ ಗುಡ್, ಬೆಸ್ಟ್. ನನಗೇನಿರೋದು ಅದನ್ನು ಮಾಡಬೇಕು. 100 ಮಾಡೋದಕ್ಕಿಂತ 1 ಚೆನ್ನಾಗಿರೋದು ಮಾಡ್ಬೋದಲ್ಲ. ದಿಸ್ ವಾಸ್ ಇನ್ ಮೈ ಮೈಂಡ್. ನಮ್ಮಮ್ಮ ಬೇಡ ಬೇಡ ಮಾಡ್ಕೊ ಅಂತ ಅಂತಿದ್ರು. ಅಮ್ಮ ನೀನು ಏನೂ ಮಾತಾಡಬೇಡ, ಸುಮ್ಮನೆ ಇರು ಪ್ಲೀಸ್, ನನಗೆ ಇದು ಮಾಡಬೇಡ, ಸುಮ್ಮನೆ ಇರು, ನಾನು ಏನೋ ಒಂದು ಮಾಡ್ತೀನಿ, ಅದಾದಮೇಲೆ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದಟ್, ಸುಮ್ಮನೆ ಇರು ಅಂತ. ಅದೆಲ್ಲ ಆಗಿ ಆ ಮೆಸ್ಸಿಂದ ಎಲ್ಲ ಆಚೆ ಬಂದಮೇಲೆ ದೆನ್ ಐ ಗಾಟ್ ದಿಸ್. ಐ ವಾಸ್ ಲೈಕ್ ಓಕೆ ಫೈನಲಿ ನಾನು ಏನು ಅಂದ್ಕೊಂಡಿದ್ನೋ ಅದನ್ನ ಐ ಹ್ಯಾವ್ ಅಚೀವ್ ದ್ಯಾಟ್ ಅನ್ನೋದು ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಲೈಕ್ ನನ್ನ ತಲೆಯಲ್ಲಿ ಇದ್ದಿದ್ದು ಒಂದು ಒಳ್ಳೆ ಚಾನಲ್ಗೆ ಐ ಹ್ಯಾವ್ ಟು ಡೂ ಒಂದು ಲೀಡ್ ಕ್ಯಾರೆಕ್ಟರ್ ನಾನು ಮಾಡಬೇಕು, ಅದಕ್ಕೆ ಸಿಗೋ ಒಂದು ರೆಕಗ್ನಿಷನ್ ಸಿಗುತ್ತೆ ಅಂತ ಅದನ್ನು ನಾನು ಅಚೀವ್ ಮಾಡಿದ್ದೀನಿ. ಈ ಏಜಲ್ಲಿ ಈ ಟೈಮಲ್ಲಿ ನನಗೇನು ತಲೆಯಲ್ಲಿ ಅಂದ್ಕೊಂಡಿದ್ದೋ ನಾನು ಅದು ಮಾಡಿದ್ದೀನಿ. ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಸೊ ರಿಷಿಕಾ ಅವರ ಫಿಟ್ನೆಸ್ ಆ್ಯಂಡ್ ಡಯಟ್ ಶೆಡ್ಯೂಲ್ ಹೇಗಿರುತ್ತೆ? ಡಯಟ್ ಇಟ್ ಈಸ್, ನಾನು ಆಲ್ಮೋಸ್ಟ್ ನಮ್ಮಮ್ಮ ಏನೇನು ಅಡುಗೆ ಮಾಡ್ತಾರೋ ಅದನ್ನೇ
ತಿನ್ನೋದು. ಆ್ಯಂಡ್ ಅದ್ರ ಜೊತೆ ಆಬ್ವಿಯಸ್ಲಿ ಪ್ರೋಟೀನ್ ಅಂತಾರೆ. ನಾನು ವೆಜಿಟೇರಿಯನ್ ಆಗಿರೋದ್ರಿಂದ ನಾನು ನಾನ್ ವೆಜ್ ಏನೂ ತೊಗೊಳಲ್ಲ. ಸೊ ಎಗ್ ಆಗಿರ್ಬೋದು ಅಥವಾ ಕಾಳುಗಳು ನೆನೆಸಿರೋದು ಆ ಥರದ್ದಾಗಿರ್ಬೋದು. ಆ್ಯಂಡ್ ವರ್ಕೌಟ್ ಅಂತ ಬಂದರೆ ರನ್ನಿಂಗ್ ಮಾಡ್ಬೋದು. ಅದನ್ನು ನಾನು ಮಾಡ್ತೀನಿ. ಅದು ಬಿಟ್ಟರೆ ನಾನು ಜಿಮ್ಗೆಲ್ಲ ಹೋಗಲ್ಲ. ಬಿಕಾಸ್ ಐ ನ್ಯಾಚುರಲಿ ಹ್ಯಾವ್ ಗುಡ್ ಮೆಟಬಾಲಿಸಮ್. ಸೊ ನಾನು ಏನೇ ತಿಂದರೂ ಚೆನ್ನಾಗಿ ಇದಾಗುತ್ತೆ. ಸೊ ನಾನು ಜಿಮ್ಗೆ ಹೋಗಲ್ಲ, ಬಟ್ ಪ್ರಾಪರ್ ನಾನು ವರ್ಕೌಟ್ ಆ ಥರ ಏನಾದರೂ ವಾಕಿಂಗ್, ರನ್ನಿಂಗ್ ಆ ಥರದ್ದು ಮಾಡ್ತಾ ಇರ್ತೀನಿ. ಅದನ್ನು ಬಿಟ್ಟರೆ ಐ ಆಮ್ ಲಿಟಲ್ ಆ್ಯಕ್ಟಿವ್. ಸೊ ನಾನು ಏನಾದರೂ ಒಂದು ಕೆಲಸ ಮಾಡ್ತಾ ಇರ್ತೀನಿ. ಏನೋ ಒಂದು ಇವಾಗ ವ್ಲಾಗ್ಸ್ ಮಾಡ್ತಾ ಇರ್ತೀವೋ ಇಲ್ಲ ಟ್ರಾವೆಲ್ ಮಾಡ್ತಾ ಇರ್ತೀವೋ ಏನೋ ಒಂದು. ಸೊ ಐ ಫೀಲ್ ನನ್ನ ಬಾಡಿನ ನಾನು ಆ್ಯಕ್ಟಿವಾಗಿ ಇಟ್ಕೋತೀನಿ, ಕಾಮ್ ಆಗಿರ್ತೀನಿ, ಮೆಡಿಟೇಷನ್ ಮಾಡ್ತೀನಿ, ಸೊ ಮೂವೀಸ್ ನೋಡ್ತೀನಿ. ಸೊ ಆ ಇದರಲ್ಲೇ ನನಗದು ಮೈಂಡ್ ಪ್ರಾಪರ್ ಆಗಿಬಿಡುತ್ತೆ. ಸೊ ಆಗಲೇ ಹೇಳಿದ್ರಿ ಹಿಂಗೆ 2 ಸೀರಿಯಲ್ ಪ್ಯಾರಲಲ್ಲಾಗಿ ಬಂತು ಅಂದಾಗ ಜಾಕಿ ಸರ್ ಹೆಲ್ಪ್ ಮಾಡಿದ್ರು, ಅವ್ರನ್ನ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಂತ. ಸೊ ಅದೇ ಥರ ಈಗ ಪಾಡ್ಕಾಸ್ಟಲ್ಲಿ ಇರೋದ್ರಿಂದ ಇನ್ಯಾರನ್ನಾದರೂ ನೆನೆಸ್ಕೊಂಡು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೋದು ಅಥವಾ ಅವ್ರಿಗೆ ನಾನು ಕೃತಜ್ಞಳಾಗಿರ್ತೀನಿ ಅಂತ ಅಂದ್ಕೊಳ್ಳೋದು ಆದರೆ ಅದೇ ಫಸ್ಟು ನನ್ನ ಮೊದಲನೇ ಪ್ರಾಜೆಕ್ಟ್ಗೆ ರಘುಚರಣ್ ಸರ್ ಅಂತ, ಹೀ ಈಸ್ ಮೈ ರೈಟರ್ ಆ್ಯಂಡ್ ಪ್ರೊಡ್ಯೂಸರ್ ಆಲ್ಸೋ. ಅವರು ಮತ್ತು ಪ್ರೀತಮ್ ಸರ್ ಅಂತ, ಅವರು ಕೂಡ ಅದಕ್ಕೆ ಡೈರೆಕ್ಟರ್ ಆಗಿದ್ದರು ಆ್ಯಂಡ್ ಹಿ ವಾಸ್ ಕೋ ಪ್ರೊಡ್ಯೂಸರ್ ಆಲ್ಸೋ. ಆ್ಯಂಡ್ ಆ ಪ್ರಾಜೆಕ್ಟ್ನ ಮ್ಯಾನೇಜರ್ ಅವ್ರು ಇವಾಗಿಲ್ಲ, ಕುಮಾರ್ ಸರ್ ಅಂತ. ಸೊ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ಹಿ ವಾಸ್ ದ ಒನ್ ಫಸ್ಟ್ ಕಾಲ್ ಮಾಡಿ ನೀನೇ ಅಲ್ವಮ್ಮ ವೀಡಿಯೋ ಕಳಿಸಿರೋದು ಅಂತ ಅದೆಲ್ಲ ಸ್ಟಾರ್ಟ್ ಆಗಿದ್ದೆ ಅಲ್ಲಿಂದ. ಸೊ ಫಸ್ಟ್ ಪ್ರೊಡಕ್ಷನ್ ಆಗಿರ್ಬೋದು ಆ್ಯಂಡ್ ಸೆಕೆಂಡ್ ಸೀರಿಯಲ್ ಆ ಟೀಮ್ಗೂ ಕೂಡ. ಆ್ಯಂಡ್ ಇವಾಗಿಲ್ಲಿ ಡೆಫಿನೆಟ್ಲಿ ಜಾಕಿ ಸರ್ಗೆ. ಬಿಕಾಸ್ ಜಾಕಿ ಸರ್ ನಾನು ಒಂದು ಸಲ ಝೀಯಲ್ಲಿ ನಾಮಿನೇಷನ್ ಈವೆಂಟಲ್ಲಿ ನಾನು ಅವ್ರ ಹೆಸರು ತೊಗೊಂಡೆ ಅನಿಸುತ್ತೆ, ಥ್ಯಾಂಕ್ಸ್ ಹೇಳುವಾಗ. ಸ್ಟೇಜ್ ಮೇಲೆ ತೊಗೊಳ್ಲಿಲ್ಲ. ಐ ವಾಸ್ ಲೈಕ್ ನನಗೆ ರೇಗಿಸ್ತಾನೆ ಇದ್ರು, ನನ್ನ ಹೆಸರು ತೊಗೊಳ್ಳಿಲ್ಲ ಅಲ್ಲ ನೀನು, ಇಷ್ಟೇ ಅಲ್ವಾ, ಮರ್ತೋಗ್ಬಿಟ್ಟೆ ಅಲ್ವಾ ಅಂದ್ಕೊಂಡು. ಪಾಪ ಜಾಕಿ ಸರ್ ಥ್ಯಾಂಕ್ ಯು ಸೋ ಮಚ್. ನಿಮಗೋಸ್ಕರ ಏನು ನಾನೇನ ಬಿಡಲಾರೆ ನಂಗೆ ಸಿಕ್ಕಿದ್ದೆ ನಿಮ್ಮಿಂದ, ಥ್ಯಾಂಕ್ ಯು. ಸೊ ಜಾಕಿ ಸರ್ ಒಂದು ಮೇಜರ್ ಪಾರ್ಟ್ ಈ ಸೀರಿಯಲಲ್ಲಿ. ಇವಾಗಿಲ್ಲ ಅವರು, ಐ ಮೀನ್ ಬೇರೆ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ. ಸೊ ಐ ಆಮ್ ಥ್ಯಾಂಕ್ಫುಲ್ ಟು ಹಿಮ್. ಆಮೇಲೆ ಡೈರೆಕ್ಟರ್ ಮುಂಚೆ ಸತೀಶ್ ಸರ್ ಅಂತ ಇರು, ಸತೀಶ್ ಕೃಷ್ಣನ್ ಅಂತ, ಅವರು ಇವಾಗ ಬಿಟ್ಟು ಬೇರೆದು ಮಾಡ್ತಾ ಇದ್ದಾರೆ. ಇವಾಗಿರೋ ಡೈರೆಕ್ಟರ್ ಉಲ್ಲಾಸ್ ಸರ್ ಅಂತ. ಆ್ಯಂಡ್ ಕ್ಯಾಮ್ರಾಮ್ಯಾನ್ಸ್ ರವಿ ಸರ್ ಅಂತ ಕ್ಯಾಮ್ರಾಮನ್, ಹಿ ವಾಸ್ ಬಿಗ್ಗೆಸ್ಟ್ ಸಪೋರ್ಟ್ ನನಗೆ ಈ ಪ್ರಾಜೆಕ್ಟಲ್ಲಿ ಸ್ಟಾರ್ಟಿಂಗಲ್ಲಿ. ಬಿಕಾಸ್ ಏನೇನೋ ಆಗ್ತಾಯಿತ್ತು, ತುಂಬ ಮೆಸ್ ಆಗ್ತಾಯಿತ್ತು ಪ್ರಾಜೆಕ್ಟು, ಅಂದರೆ ಲೈಕ್ ನನಗೆ ಪರ್ಸ್ನಲಿ. ಆವಾಗ ಲೈಕ್ ಹಿ ವಾಸ್ ದ ಬಿಗ್ಗೆಸ್ಟ್ ಸಪೋರ್ಟ್. ತುಂಬ ಚೆನ್ನಾಗಿದ್ದು, ಆರಾಮ ತಲೆ ಕೆಡ್ಸ್ಕೊಬಿಡಿ ಆ ಥರ ಇನ್ ಅ ಪಾಸಿಟಿವ್ ವೇ ಹಿ ಯೂಸ್ ಟು ಗೈಡ್ ಮೀ. ಸೊ ಥ್ಯಾಂಕ್ಸ್ ಟು ಹಿಮ್. ಆಮೇಲೆ ಆಬ್ವಿಯಸ್ಲಿ ನಮ್ಮ ನನ್ನ ಪ್ರೊಡ್ಯೂಸರಿಗೆ ಫಸ್ಟ್ ಡೇ ನಾನು ಓಕೆ ಅಂದು ಒಂದು ಮೀಟಿಂಗ್ ಹೋದಾಗಲೇ ಅಲ್ಲೇ ನಾನು ಥ್ಯಾಂಕ್ಸ್ ಹೇಳಿ ಅವ್ರ ಕಾಲಿಗೆ ಬಿದ್ದುಬಿಟ್ಟಿದ್ದೀನಿ, ಥ್ಯಾಂಕ್ ಯು ಸರ್. ಬಿಕಾಸ್ ನನ್ನ ಪ್ರಕಾರ ಟ್ಯಾಲೆಂಟ್ ಎಲ್ಲರ ಹತ್ರನೂ ಇರುತ್ತೆ, ಅದನ್ನು ಗುರುತಿಸಿ ಅದಕ್ಕೊಂದು ಅವಕಾಶ ಕೊಡೋದಿದೆಯಲ್ಲ, ದಟ್ ಈಸ್ ದ ಬಿಗ್ಗೆಸ್ಟ್ ಥಿಂಗ್. ಬಿಕಾಸ್ ನಾನು ಪುಣ್ಯವತಿಗೆ ಆಡಿಷನ್ ಕೊಟ್ಟಿದ್ದೆ, ಅದು ಅವ್ರದ್ದೇ ಪ್ರಾಜೆಕ್ಟ್. ಪುಣ್ಯವತಿಗೆ ಕೊಟ್ಟಿದ್ದೆ, ನಂದು ಇಲ್ಲಿ ಹೀರೋಯಿನ್ ಏನೋ ಪ್ರಾಬ್ಲಮ್ ಆಗಿ ನಂದಾಗಿದ್ದು. ಅದಕ್ಕೆ ಜಾಕಿ ಸರ್ ನನ್ನ ಕರೆಯೋದಕ್ಕೆ ನಾನು ಇಲ್ಲಿ ಕಾರ್ತಿಕ್ ಸರ್ಗೆ ಪ್ರೊಫೈಲ್ ಕಳಿಸೀನಿ, ಬಟ್ ಹಿ ಡಿಡ್ಂಟ್ ನೋ. ಪುಣ್ಯವತಿಲಿ ಯಾರ್ಯಾರು ಬಂದಿದ್ರು ಆಡಿಷನ್ ಚೆಕ್ ಮಾಡೋಣ ಅಂತ ಅಂದಾಗ ಅಲ್ಲಿ ಚೆಕ್ ಮಾಡಿ ನನ್ನ ಪ್ರೊಫೈಲ್ ಅಲ್ಲಿ ಸಿಕ್ಕಿ ತಿರ್ಗಾ ಹಿ ಹ್ಯಾಡ್ ಸೆಂಡ್ ಮೈ ನಂಬರ್ ಟು ಜಾಕಿ ಸರ್. ಅವಾಗ ಜಾಕಿ ಸರ್ ನಂಗೆ ಕಾಲ್ ಮಾಡಿದ್ದು. ಸೊ ನಾನು ಅಲ್ಲಿ ಆಡಿಷನ್ ಕೊಟ್ಟಿದ್ದು, ಇವರೇ ನನ್ನ ಕರೆದು ತಿರ್ಗಾ ಆಡಿಷನ್ ಕೊಟ್ಟಿದ್ದು. ಸೊ ಅದೊಂದು ಆಪರ್ಚುನಿಟಿ ಕೊಡಬೇಕು ಅಂತ ಒಂದು ಮನ್ಸು ಮಾಡೋದಿದೆಯಲ್ಲ, ದಟ್ ಈಸ್ ದ ಗ್ರೇಟೆಸ್ಟ್ ಥಿಂಗ್. ಸೊ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನಿಜ, ಅದು ಅಲ್ಲಿ ಯಾರು ಬಂದಿದ್ರು ಅಂತ ಚೆಕ್ ಮಾಡೋದು ತುಂಬಾ ಕಡಿಮೆ ಅಂತ ಎಕ್ಸಾಕ್ಟ್ಲಿ, ಹೌದು. ಬೇರೆ ಮ್ಯಾನೇಜರ್ಸಿಗೆ ಕಾಂಟ್ಯಾಕ್ಟ್ ಮಾಡಿ ಇನ್ಯಾರಿದ್ದಾರೆ ಅಂತ ನೋಡೋ ಬದಲಾಗಿ ಅಟ್ಲೀಸ್ಟ್ ಅಲ್ಲಿ ಅವರು ಹಿಂದಿನ ಆಡಿಷನ್ಸ್ ನೋಡಿದ್ರಿಂದ ವೆರಿ ನೈಸ್. ಸೊ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ರಿ ಆಗಲೇ ಸಾಕಷ್ಟು ಮೆಸೇಜಸ್ ಬರ್ತಾ ಇತ್ತು ಅಂತ ಹೇಳಿ, ಹೇಗೆ ನಿಮ್ಮನ್ನು ಇಷ್ಟಪಡೋ ನಿಮ್ಮ ಫ್ಯಾನ್ಸ್ ಜೊತೆ ರೆಸ್ಪಾನ್ಸ್ ಮಾಡ್ತಿರ್ತೀರಾ? ನಾನು ಆ್ಯಕ್ಚುಲಿ ಎಲ್ಲರ ಮೆಸೇಜಸ್ಸು ನೋಡ್ತಾ ಇರ್ತೀನಿ, ನನ್ನ ರಿಕ್ವೆಸ್ಟ್ ಎಲ್ಲ ನೋಡ್ತಾ ಇರ್ತೀನಿ. ಆ್ಯಂಡ್ ನಂಗೆ ಅದೊಂದು ಏನೋ ಒಂದು OCD ಪ್ರಾಬ್ಲಮ್ ಇದೆ, ನಂಗೆಲ್ಲ ನೋಡಲೇಬೇಕು. ಅಲ್ಲಿ ಹಿಂಗೆ ಯಾವುದಾದ್ರೂ ಒಂದು ಇದ್ದರೆ ಒಂದು ಮೆಸೇಜ್ ಪಾಪಪ್ ಆಗಿದ್ರೆ ನಂಗೆ ಆಗಲ್ಲ ಅದು. ಸೊ ನಾನು ಅದು ಏನೇ ಇರಲಿ, ಯಾರೋ ಒಂದು ರೀಲ್ ಶೇರ್ ಮಾಡಿದ್ರು ಆ ರಿಕ್ವೆಸ್ಟಲ್ಲಿ ನಾನು ನೋಡ್ಬಿಟ್ಟು ಡಿಲೀಟ್ ಮಾಡಬೇಕು, ಅದು ಅಲ್ಲಿ ಇರಬಾರ್ದು ನನಗೆ ಅಷ್ಟೇ. ಸೊ ನಾನು ಆಲ್ಮೋಸ್ಟ್ ಎಲ್ಲ ಮೆಸೇಜಸ್ ನೋಡ್ತೀನಿ ಆ್ಯಂಡ್ ಕಮೆಂಟ್ಸಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ ನಾನು. ಇಲ್ಲಿ ನಾರ್ಮಲ್ ರಿಕ್ವೆಸ್ಟಲ್ಲಿ ಯಾರಾದರೂ ಏನಾದರೂ ಆ್ಯಕ್ಚುಲಿ ಎಷ್ಟೊಂದು ಇವಾಗ ರೀಸೆಂಟಾಗಿ ನನ್ನ ಬರ್ಡೇ ಆಯಿತು. ಸೊ ಅವಾಗ ಯಾರೊಬ್ರು ಮೆಸೇಜ್ ಹಾಕಿದ್ರು ನನ್ನ ಬರ್ಡೇಗೆ ಅವ್ರು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ದಾರಂತೆ, ಅಲ್ಲಿ ಪೂಜೆ ಮಾಡ್ಸೋಕ್ಕೆ. ಆಮೇಲೆ ಎಲ್ಲೋ ಡೌಟ್ ಆಯ್ತು ನಿಜನಾ ಅಂತ ಒಂದು ಸೆಕೆಂಡು, ಬಟ್ ಕೆಲವ್ರು ನಿಜ ಆಗಿರ್ತಾರೆ. ಸೊ ಇಟ್ಸ್ ಲೈಕ್ ನಾನು ಅಂಥದ್ದೇನು ಮಾಡಿಲ್ಲ ಅವ್ರು ಆ ಲೆವೆಲ್ಗೆಲ್ಲ ಹೋಗಿ ಪೂಜೆ ಮಾಡ್ಸೋಕ್ಕೆ. ಬಟ್ ಇನ್ ಕೇಸ್ ಅವ್ರು ನಿಜವಾಗ್ಲೂ ಮಾಡಿದರೆ ಥ್ಯಾಂಕ್ ಯು ಸೋ ಮಚ್. ಬಿಕಾಸ್
ಯಾರು ಮಾಡ್ತಾರೆ ಆ ಥರ ಎಲ್ಲ ಬೇರೆಯವ್ರಿಗೋಸ್ಕರ, ಬಟ್ ಸ್ಟಿಲ್ ಅದೊಂದು ಪ್ರೀತಿಯಿಂದ ಅವ್ರು ಅಷ್ಟೆಲ್ಲ ಮಾಡ್ತಾ ಇದ್ದಾರಲ್ಲ, ಐ ಆಮ್ ಸೋ ಹ್ಯಾಪಿ. ಕೆಲವರು ಸ್ಕೆಚ್ ಎಲ್ಲ ನಾರ್ಮಲಾಗಿ ಡ್ರಾ ಮಾಡ್ತಾ ಇರ್ತಾರೆ, ಅದೆಲ್ಲ ಲೈಕ್ ನಾನು ಅದೇ ಒಬ್ರು ಯಾರೋ ಬ್ಲಡ್ಡಲ್ಲಿ ಏನೋ ಒಂದು ಮಾಡಿದ್ರು ನಾರ್ಮಲಾಗಿ, ಅದೆಲ್ಲ ಮಾಡ್ಬಿಟ್ಟು ಮ್ಯಾಮ್ ಇದು ನಿಮಗೆ ಕೊಡಬೇಕು ಅಂತ. ನಂಗೆ ಅವಾಗ ನಿಜ ಶಾಕ್ ಆಗೋಯ್ತು, ಈ ಥರ ಎಲ್ಲ ಇರ್ತಾರೆ, ಹಿಂಗೆಲ್ಲ ನಿಜವಾಗ್ಲೂ ಮಾಡ್ತಾರಾ ಅಂತ. ಖುಷಿ ಆಗುತ್ತೆ, ಬಟ್ ಸೇಮ್ ಟೈಮ್ ಪಾಪ ಬೇರೆಯವ್ರು ಕಷ್ಟಪಟ್ಬಿಟ್ಟೆಲ್ಲ ಮಾಡೋದು ಬೇಡ, ಜಸ್ಟ್ ಒಂದು ಮೆಸೇಜಲ್ಲಿ ವಿ ಲವ್ ಯು ಅಂತ ಹಾಕಿದ್ರೆ ಸಾಕು, ಅದು ಕನೆಕ್ಟ್ ಆಗುತ್ತೆ ನನಗೆ. ಸೊ ಇದು ನೀವು ಹೇಳಿದ್ಮೇಲೆ ಆ್ಯಕ್ಚುಲಿ ಇನ್ನೊಂದು ಪ್ರಶ್ನೆ ಕೇಳಬೇಕನ್ಸಿದೆ. ಈಗ ಯೂಶಲಿ ನಮ್ಮ ಸುತ್ತ ಇರೋರು ಫ್ರೆಂಡ್ಸ್, ಫ್ಯಾಮಿಲಿ, ರಿಲೇಟಿವ್ಸ್ ಇವರಿಂದ ಪ್ರೀತಿ ಸಿಗೋದು ಬೇರೆ, ಬಟ್ ಆ್ಯಸ್ ಅನ್ ಆರ್ಟಿಸ್ಟ್ ತುಂಬ ಲಕ್ಕಿ ಅಂತ ಹೇಳ್ಬೋದು. ತುಂಬ ಜನರು ಪ್ರೀತಿ ಸಿಗುತ್ತೆ, ಪ್ರೇಕ್ಷಕರು ಎಲ್ಲರೂ ಇಷ್ಟಪಡ್ತಾರೆ. ಸೊ ಆ ಪ್ರೀತಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನಾನು ಆ್ಯಕ್ಚುಲಿ ಅಂದ್ಕೊಂಡಿದ್ದೆ ಆ ಥರ ಪ್ರೀತಿ ಬೇಕು ಅಂತ, ಬಿಕಾಸ್ ದಟ್ ವಾಸ್ ದ ರೀಸನ್ ವೈ ಐ ಕೇಮ್ ಹಿಯರ್. ಬಿಕಾಸ್ ನಾನು ಇವಾಗೆಲ್ಲೋ ಹೋಗ್ತಾ ಇದ್ದೀನಿ ಅಂದರೆ ನಾನು ಶೇಡ್ಸ್ ಹಾಕ್ಕೊಂಡು, ಮಾಸ್ಕ್ ಹಾಕ್ಕೊಂಡು, ಹ್ಯಾಟ್ ಹಾಕ್ಕೊಂಡು ಇಷ್ಟೆಲ್ಲ ಕವರ್ ಆದರೂ ನಾನು ಗುರ್ತಿಡಿಬೇಕು ಜನ. ಆ ಲೆವೆಲ್ ಐ ವಾಂಟ್ ಟು ರೀಚ್, ದಿಸ್ ಇಸ್ ಮೈ ಡ್ರೀಮ್. ಆ ಲೆವೆಲ್ಗೆ, ಬಿಕಾಸ್ ಗೊತ್ತು ಅದು ಡಿಸ್ಟರ್ಬ್ ಆಗುತ್ತೆ, ಏನೋ ಅದು ನಮಗೆ ಪ್ರೈವಸಿ ಸಿಗಲ್ಲ, ಏನಿಲ್ಲ, ಬಟ್ ಅದೇ ನನಗಿಷ್ಟ, ನಂಗೆ ಆ ಥರದ್ದೇ ಬೇಕು. ಆ್ಯಂಡ್ ಆ ಥರ ಜನ ನಾವೆಲ್ಲೋ ದೇವಸ್ಥಾನಕ್ಕೆ, ನಾನು ಜಾಸ್ತಿ ದೇವಸ್ಥಾನಕ್ಕೆಲ್ಲ ಹೋದಾಗ ಜನ ಗುರ್ತಿಡಿಯೋದಾಗಿರ್ಬೋದು, ಮಾತಾಡ್ಸೋದಾಗಿರ್ಬೋದು, ತುಂಬ ಖುಷಿ ಆಗುತ್ತೆ. ಲೈಕ್ ಜನ ಬಂದು ದುರ್ಗಾ ಅಂತ ಹೇಳ್ದಾಗಿರ್ಬೋದು, ಇಲ್ಲ ನಾನಿನ್ನ ಬಿಡೋದಾರೆ ಎಲ್ಲಿ ಮಾಡ್ತಾ ಇದ್ದೀರಲ್ವ ಅಂತ ಕೇಳಿದಾಗ ಎಷ್ಟು ಖುಷಿ ಆಗುತ್ತೆ ಅಂದರೆ, ಬಿಕಾಸ್ ಮನೇಲಿ ಇವಾಗ ಆ್ಯಂಡ್ ಇಷ್ಟೆಲ್ಲ ಮಾಡಿದಾಗ ರಿಲೇಟಿವ್ಸ್ದು ಚೇಂಜ್ ಆಗೇ ಆಗುತ್ತೆ ಆಬ್ವಿಯಸ್ಲಿ. ಬಿಕಾಸ್ ಎಲ್ಲ ನಾರ್ಮಲಾಗಿ ನನ್ನೇನು ಏನೋ ಒಂಥರ ಏನು ನೋಡ್ತಾ ಇಲ್ಲ, ದೇವ್ರು ಲೈಕ್ ಓಕೆ ಇವಳಿದ್ದಾಳೆ ಅನ್ನೋ ಥರ ನೋಡ್ತಾರೆ. ಇವಾಗ ನಾನು ಇದ್ದೀನಿ ಅನ್ನೋ ಥರ ನೋಡ್ತಾರೆ. ಆ್ಯಂಡ್ ದೇ ವಿಲ್ ಬಿ ವೇಟಿಂಗ್ ಫಾರ್ ಮೀ ಯಾವ್ದಾದ್ರು ಈವೆಂಟ್ ಅಟೆಂಡ್ ಮಾಡಲಿ ಅಂತ. ಅದು ಏನೋ ಗೊತ್ತಿಲ್ಲ, ನಾನು ಸೀರಿಯಲ್ಸ್ ಬಂದಮೇಲೆ ಒಂದು ಈವೆಂಟ್ಗೂ ಹೋಗಿಲ್ಲ ನನ್ನ ಫ್ಯಾಮಿಲಿದು ಅಟೆಂಡ್ ಮಾಡೋಕ್ಕೆ, ನಂಗೆ ಡೇಟ್ಸ್ ಮ್ಯಾನೇಜ್ ಆಗಿಲ್ಲ, ಸೊ ನಾನು ಹೋಗಿಲ್ಲ. ದೇ ವಿಲ್ ಬಿ ವೇಟಿಂಗ್, ಸರಿ ಬರ್ತಾಳಾ, ಈ ಸಲ ಬರ್ತಾಳಾ, ನಮ್ಮ ಅಮ್ಮಂಗೆಲ್ಲ ಕೇಳೋದು. ಆ ಒಂದು ಶಿಫ್ಟ್ ಇದೆಯಲ್ಲ ಅವ್ರುಗಳು ತೋರಿಸೋ ಇದರಲ್ಲಿ, ಓಕೆ ಇವಾಗ ಮಾಡ್ತಾಯಿದ್ದೀನಿ ಅಂದ್ಬಿಟ್ಟು ಇಷ್ಟೆಲ್ಲ ಮಾಡ್ತೀರಾ ಅಂತ ನಾನು. ಸೊ ಇಟ್ ವಾಸ್ ಗುಡ್, ಒಳ್ಳೆ ರೆಸ್ಪಾನ್ಸ್ ಸಿಗುತ್ತೆ. ಫ್ಯಾಮಿಲಿದೆಲ್ಲ ಇಟ್ ಈಸ್ ಓಕೆ, ಅಪ್ಪ ಅಮ್ಮ ಅಣ್ಣ ಅವರೆಲ್ಲ ತುಂಬ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಇರುತ್ತೆ, ಒಂದು ಖುಷಿ ಇರುತ್ತೆ ಅವ್ರಿಗೆ, ನನ್ನ ಮಗಳು ನನ್ನ ತಂಗಿ ಇದೆಲ್ಲ ಮಾಡ್ತಿದ್ದಾರೆ ಅಂತ. ರಿಲೇಟಿವ್ಸ್ ಈ ಸ್ಟೇಜಲ್ಲಿ ಇದ್ದೀನಿ ಅಂದ್ಬಿಟ್ಟು ಖುಷಿ ಪಡ್ತಾರೆ, ಅವ್ರಿಗೂ ಥ್ಯಾಂಕ್ ಯು. ಬಟ್ ಜನ ಅನ್ಕಂಡೀಷ್ನಲಿ ಇಷ್ಟಪಡ್ತಾರಲ್ಲ, ಯಾರೋ ಗೊತ್ತಿಲ್ಲ, ಏನೂ ಇಲ್ಲ, ಆದರೂ ನಮ್ಮನ್ನು ಇಷ್ಟಪಟ್ಟು, ಬಿಕಾಸ್ ಇವಾಗ ನಾವುಗಳೇ ಆಗಲಿ ಬೇರೆಯವ್ರಿಗೆ ಕೇಳಲ್ಲ, ಅಂದರೆ ನಮ್ಮವ್ರಿಗೆ ತಿಂಡಿ ತಿಂದ್ರ, ಊಟ ಮಾಡಿದ್ರ, ಏನು ಮಾಡ್ತಾಯಿದ್ರ, ಸುಮ್ಮನೆ ಹಾಯ್ ಅಕ್ಕ, ಹವಯ್ಯು ಅಕ್ಕ ಕಳಿಸ್ತಾನೆ ಇರ್ತಾರಲ್ಲ. ಲೈಕ್ ಸೀರಿಯಸ್ಲಿ ಸೋ ನೈಸ್, ತುಂಬ ಖುಷಿ ಆಗುತ್ತೆ ಅದೆಲ್ಲ ನೋಡಿದ್ರೆ. ಎಸ್. ಸೊ ಕೊನೆ ಪ್ರಶ್ನೆ, ನಿಮ್ಮನ್ನು ಪ್ರೀತಿಸೋರಿಗೆ, ನಿಮ್ಮನ್ನು ಫಾಲೋ ಮಾಡೋ ನಿಮ್ಮ ಫಾಲೋವರ್ಸ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಸೊ ನನ್ನ ಪ್ರೀತಿಸೋರಿಗೆ ಏನು ಹೇಳಬೇಕು ಅಂತಂದರೆ, ನಾನು ಆ್ಯಕ್ಚುಲಿ ಏನೂ ಅಂದ್ಕೊಂಡಿರಲಿಲ್ಲ ಇದನ್ನೆಲ್ಲ ಮಾಡಬೇಕು ಅಂತ ಎಲ್ಲ, ಬಟ್ ಸ್ಟಿಲ್ ಐ ಹ್ಯಾವ್ ಡನ್ ಆಲ್ ದಿಸ್. ಸೊ ಯಾರೆಲ್ಲ ನೋಡ್ತಾ ಇದ್ದೀರೋ, ಯಂಗ್ ಗರ್ಲ್ಸ್ ಆಗಿರ್ಬೋದು, ಬಾಯ್ಸ್ ಆಗಿರ್ಬೋದು, ಬಿಕಾಸ್ ಐ ಹ್ಯಾವ್ ಸೀನ್ ನನ್ನ ಫ್ರೆಂಡ್ಸು ಅಥವಾ ಬೇರೆಯವರೆಲ್ಲ ನಾನು ನೋಡಿದ್ದೀನಿ ಎಷ್ಟು ಕಷ್ಟಪಡ್ತಾರೆ ಅಂತ. ಬಟ್ ಇದೆಲ್ಲ ನಮ್ಮ ಕೈಯಿಂದ ಆಗುತ್ತಾ ಇಲ್ವಾ ಅನ್ನೋದೊಂದು ಡೌಟ್ ಇರುತ್ತೆ. ಬಟ್ ಐ ಫೀಲ್ ಏನೂ ಗೊತ್ತಿಲ್ಲದೆ ಇರೋಳು ಇಷ್ಟೆಲ್ಲ ನಾನು ಮಾಡಿದ್ದೀನಿ ಅಂತ ಅಂದರೆ, ಈ ಟೈಮಲ್ಲಿ ನೀವು ಏನು ಬೇಕಾದರೂ ಮಾಡ್ಬೋದು. ವಾಟ್ ಐ ಸೇ ಇಸ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ, ಆ್ಯಂಡ್ ನೀವು ಏನು ಮಾಡ್ತಿರೋ ಅದನ್ನು ಪ್ರೀತಿಸಿ ಅಷ್ಟೇ. ಬಿಕಾಸ್ ಇವಾಗ ಆಬ್ವಿಯಸ್ಲಿ ನನ್ನ ಫ್ರೆಂಡ್ಸ್ ಎಲ್ಲ 9 to 5 ಜಾಬ್ ಮಾಡ್ತಾ ಇರ್ತಾರೆ, ಅವ್ರಿಗೆ ಇಷ್ಟನೇ ಇಲ್ಲ ಕೆಲಸ ಮಾಡೋದಕ್ಕೆ. ದೇ ಆರ್ ಲೈಕ್ ಅಯ್ಯೋ ಯಾವಾಗ ಮುಗಿಯುತ್ತೋ. ನಾನು ಹಂಗಲ್ಲ, ನನಗೆ ಬೆಳಗ್ಗೆ ಎದ್ದೊಳಕ್ಕೊಂದು ಬೇಜಾರು ಅಷ್ಟೇ, ಬಟ್ ಅದನ್ನು ಬಿಟ್ಟರೆ ಐ ಲವ್ ಮೈ ಜಾಬ್. ನನಗೆ ಮಿಡ್ ನೈಟ್ ಶೂಟಿಂಗ್ ಮಾಡ್ತೀವ ನನಗಿಷ್ಟ, ಬಿಕಾಸ್ ಎಂಡ್ ಆಫ್ ದ ಡೇ ನಾನು ಟಿ ವಿಲಿ ಬರ್ತೀನಿ, ನಾನು ಕಾಣಿಸ್ಕೋತೀನಿ, ನಾನು ನೋಡ್ತೀನಿ ನನ್ನನ್ನು, ಆ್ಯಂಡ್ ನನ್ನನ್ನು ತುಂಬ ಜನ ನೋಡ್ತಾರೆ, ಅವರೆಲ್ಲರೂ ಇಷ್ಟಪಡ್ತಾರೆ. ಆ ಪ್ರೀತಿ ಸಿಗುತ್ತಲ್ಲ, ಇನ್ನೂ ಕಷ್ಟಪಡಬೇಕು ಅಂತ ಅನಿಸುತ್ತೆ. ಸೊ ಐ ಫೀಲ್ ಯಾರ್ಯಾರಿಗೆಲ್ಲ ಹುಡುಗರಿಗೆಲ್ಲ ಈ ಥರ ಒಂದು ಆರ್ಟಿಸ್ಟ್ ಆಗಬೇಕು, ಇಲ್ಲ ಆ್ಯಕ್ಟ್ರೆಸ್ ಆಗಬೇಕು ಅನ್ನೋದೊಂದು ಆಸೆ ಇರುತ್ತೋ, ಕೀಪ್ ಡ್ರೀಮಿಂಗ್, ಬಿಕಾಸ್ ಖಂಡಿತವಾಗ್ಲೂ ಅದೆಲ್ಲ ನಿಜ ಆಗೇ ಆಗುತ್ತೆ. ಬಿಕಾಸ್ ನಂದೇ ಆಗಿದೆ, ನಿಮ್ದಾಗಲ್ವಾ, ಡೆಫಿನೆಟಾಗಿ ಆಗುತ್ತೆ. ವೆರಿ ನೈಸ್, ವೆರಿ ವೆಲ್ ಸೆಡ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ನ ಪಾಡ್ಕಾಸ್ಟ್ಗೋಸ್ಕರ ಕೊಟ್ಟಿದ್ದಕ್ಕೆ. 4 to 5 years ಆ್ಯಂಡ್ ಮೆನಿ ಮೋರ್ ಟು ಗೋ. ಆಲ್ ದಿ ಬೆಸ್ಟ್ ನಮ್ಮ ಕನ್ನಡ ಮೋಜೋ 360 ಆ್ಯಂಡ್ ಮಾಧ್ಯಮ ಅನೇಕ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್.